ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ದೃಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವಾತ್ ಭೀಮಾರ್ಜುನ ಬಲಂ ದೃಷ್ಟ್ವಾ ಚೈಚ್ಛತ್ ಪಾಂಡವ ಸಂಶ್ರಯಂ. ಧೃತರಾಷ್ಟ್ರನಿಗೆ ದೃಪದರಾಜನಿಗೆ ಅವಮಾನ ಆಯಿತು. ದೃಪದರಾಜರಿಗೆ ಅವಮಾನ ಆದದ್ದಕ್ಕೆ ಭಾರೀ ಪರಿತಪಿಸಿದ. ಅದರಲ್ಲೂ ಭೀಮಾರ್ಜುನರ ಬಲವನ್ನು ನೋಡಿ ಮೆಚ್ಚುಕೊಂಡ. ಏನಾದರಾಗಲಿ ಇವರನ್ನು ನನ್ನ ಕಡೆಗೆ ಮಾಡಿಕೊಳ್ಬೇಕು ಅಂತ ಬಹಳ ಪ್ರಯತ್ನಪಟ್ಟ. ಜೊತೆಗೆ ಪುತ್ರಂಚ ದ್ರೋಣಹಂತಾರಂ ಇಚ್ಛನ್ ವಿಪ್ರವರು ಯಯೌ. ದ್ರೋಣಾಚಾರ್ಯರನ್ನು ಕೊಲ್ಲುವಂಥ ಒಬ್ಬ ಮಗ ಹುಟ್ಟಬೇಕು ನನಗೆ ಅಂತ ಒಂದು ಹೋಮ ಮಾಡಬೇಕು ಅಂತ ಪುರೋಹಿತರನ್ನು ಹುಡುಕಿದ್ನಂತೆ. ಭಾಳ ವಿಶೇಷವಾದ ಪುರೋಹಿತರು, ಅಷ್ಟು ಸುಲಭದಲ್ಲಿ ಸಿಗುವಂಥವರಲ್ಲ. ಯಾಜೋಪಯಾಜಾವನೀಯಾತ್ ಅನೀಯಾತ ಅರ್ಬುದೇನ ಗವಾಂ ನೃಪಃ. ಅವರಿಗೆ 10 ಕೋಟಿ ಗೋದಾನವನ್ನು ಮಾಡಿ ಅವ್ರನ್ನ ಕರ್ಕೊಂಬಂದಂತೆ. 10 ಕೋಟಿ ಗೋವುಗಳನ್ನು ದಾನ ಮಾಡಿದ್ನಂತೆ. ಆ ಪುರೋಹಿತರು ಸಿಗಬೇಕಂದ್ರೆ ಅಷ್ಟು ಸುಲಭ ಇಲ್ಲ ಅವರು. ಅಂಥ ಪುರೋಹಿತರು ಯಾಜ ಉಪಯಾಜ ಅಂತ 2 ಪುರೋಹಿತರು ಸಿಕ್ಕರು. ಆ 2 ಪುರೋಹಿತರನ್ನು ಕೂಡ ಕರ್ಕೊಂಡು ಬಂದು ಯಜ್ಞವನ್ನು ಮಾಡಿಸಿದ್ರಂತೆ. ಯಜ್ಞವನ್ನು ಮಾಡಿಸಿ ಕಿಮೇತ ಏತ್ಯವಜ್ಞಾಯ ತಾವುಭೌ ವಿಪ್ರಸತ್ತಮೌ ಅಜುಹ್ವತಾಂ ತತ್ಪುತ್ರಾರ್ಥಂ ಪತ್ನ್ಯಾ ಪ್ರಾಶ್ಯಂ ಹವಿಸ್ತದ. 2 ಉದ್ದೇಶದಿಂದ ಇವನು ಹೋಮ ಮಾಡಿದ್ನಂತೆ. ಒಂದು, ದ್ರೋಣಾಚಾರ್ಯರನ್ನು ಕೊಲ್ಲುವ ಒಬ್ಬ ಮಗ ಹುಟ್ಟಬೇಕು. ಇನ್ನೊಂದು, ಅರ್ಜುನನಿಗೆ ನಾನು ಕನ್ಯಾದಾನ ಮಾಡಲಿಕ್ಕೆ ಅಂತ ಒಂದು ಕನ್ಯೆ ಹುಟ್ಟಬೇಕು ಅಂತ 2 ಇಚ್ಛೆಯನ್ನಿಟ್ಟುಕೊಂಡು ಹೋಮವನ್ನು ಮಾಡಿದ್ನಂತೆ. ಈ ಹೋಮವನ್ನು ಮಾಡಿದ ಕೂಡಲೇ ಆಗ ಈ ಹೋಮದಲ್ಲಿ ಅದೊಂದು ವಿಶಿಷ್ಟವಾದಂಥ ಪುತ್ರೇಷ್ಟಿ ಅಂತ ಒಂದು ಯಾಗ. ಅದು ಆ ಪುತ್ರೇಷ್ಟಿ ಅನ್ನುವಂಥ ಯಾಗ ಏನಿದೆ, ಆ ಯಜ್ಞದಲ್ಲಿ ಏನು ಮಾಡಬೇಕು ಅಂದರೆ ಕೊನೆಯಲ್ಲಿ ಒಂದಷ್ಟು ಯಜ್ಞಶೇಷ ಅಂತ ಉಳಿತದೆ. ಆ ಯಜ್ಞಶೇಷ ಏನಿರುತ್ತದೆ ಅದನ್ನು ಆ ಯಜಮಾನನ ಹೆಂಡತಿ ಭಕ್ಷಣೆ ಮಾಡಬೇಕು. ಅದನ್ನು ಭಕ್ಷಣೆ ಮಾಡಿದಾಗ ವಿಶೇಷವಾಗಿ ಅವಳು ಗರ್ಭಿಣಿ ಆಗ್ತಾಳೆ. ಆಗ ಮಗು ಹುಟ್ಟುತ್ತದೆ. ಅದರಿಂದ ಒಂದು ಗಂಡು ಕೂಸು ಒಂದು ಹೆಣ್ಣು ಕೂಸು ಹುಟ್ಟೋದು ಅಂತ ತೀರ್ಮಾನ ಮಾಡಿತು. ಅದಕ್ಕೆ ಈ ಪತ್ನಿ ಅಂದರೆ ದೃಪದನ ಹೆಂಡತಿ ಆ ಹವಿಸ್ಸನ್ನು ತಿನ್ನಬೇಕು. ಆದರೆ ಅಷ್ಟರಲ್ಲಿ ಏನಾಗಿತ್ತಂತೆ, ಒಂದು ಸ್ವಲ್ಪ ಕೆಲವರಿಗೆ ಏನಂದರೆ ಈ ಹೋಮದಲ್ಲಿ ಅಲ್ಲಿ ಇಲ್ಲಿ ಕೂತಾಗ ಮಧ್ಯದಲ್ಲಿ ಒಂದು ಹೋಮ ನಡೀತಿರ್ತದೆ, ಯಾವತ್ತೋ ಒಂದು ದಿವಸ ನಡೀತಿರ್ತದೆ, ಆವತ್ತೇ ಮೆರಿಬೇಕು ಅಂತಿರ್ತದೆ. ಆದ್ದರಿಂದ 4-5 ಸೀರೆ ಬದಲು ಮಾಡ್ತಿರ್ತಾರೆ. ಹಾಗೆ ಅವಳಿಗೂ ಏನಾಗಿತ್ತಂತೆ, ಬೇರೆ ಬೇರೆ ಸೀರೆ ಉಟ್ಕೊಳ್ಬೇಕು ಅಂತ ಅನಿಸಿ ಆವತ್ತು ಚೇಂಜ್ ಮಾಡಲಿಕ್ಕೆ ಅಂತ ಹೋಗಿದ್ಲಂತೆ. ಇವರು ಆ ಹವಿಸ್ಸನ್ನು ಕೊಡಬೇಕು ಅಂತ ಯಾಜೋಪಯಾಜರು ಕಾಯ್ತಿದ್ದಾರೆ. ಕಾದರೂ ಬರಲಿಲ್ಲಂತೆ. ಯಾವತ್ತು ಬ್ರಾಹ್ಮಣರನ್ನು ಕಾಯಿಸಬಾರ್ದು. ಆ ರೀತಿ ಬ್ರಾಹ್ಮಣರನ್ನು ತುಂಬ ಹೊತ್ತು ಕಾಯಿಸೋದು ಅಂಥದ್ದೆಲ್ಲ ಮಾಡಬಾರ್ದು. ಯಾರೇ ಆಗಲಿ, ದೊಡ್ಡ ಜ್ಞಾನಿಗಳು ಅಂತ ಯಾರಾದರೂ ಬಂದರೆ, ಸ್ವಾಮಿಗಳು ಯಾರೋ ಬರ್ತಿರ್ತಾರೆ, ಪಾತ್ ಪೂಜೆಗೆ ಕರೆದಿರ್ತೀವಿ, ಅಕಸ್ಮಾತ್ ತಡ ಆಗ್ತದೆ ಅವ್ರು ಬರೋದು. ಆವಾಗ ಬರಲಿಲ್ಲ ಅಂದ ಕೂಡಲೇ ಅವರಿಗೆ ಫೋನ್ ಮಾಡಿ ಹೇಳಿಬಿಡೋದು, ಸ್ವಾಮಿ ನೀವು ನಮ್ಮ ಮನೆ ಮುಂದೆ ಬಂದಾಗ ನಮಗೆ ಫೋನ್ ಮಾಡಿರಿ, ನಾವು ಬರ್ತೀವಿ ಅಂತ ಹೇಳಿ. ಹಂಗೆ ಹೇಳ್ತಾರೆ. ಹಾಗೆಲ್ಲ ಮಾಡಬಾರ್ದು. ಆದರೆ ಇವರು ನಾವು ದಕ್ಷಿಣೆ ಕೊಡುವವರು, ಇವರು ತಗೊಳ್ಳೋರು. ಆದ್ದರಿಂದ ನಾವು ಹೇಳ್ದಂಗೆ ಅವ್ರು ಕೇಳಬೇಕು, ನಾವು ಕಾಯಿಸಿದರೆ ಕಾಯಬೇಕು ಅವರು ಅಂತ ಹೀಗೆ ಭಾರೀ ಅವರನ್ನು ಅವಮಾನ ಮಾಡಿದ್ರಂತೆ. ಅವಮಾನ ಮಾಡಿದ್ದಕ್ಕೆ ಕಾದರು ಬರಲೇ ಇಲ್ಲ. ಕುತೇಹ ವಿಷಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವ ಹಿ ದೀಪ್ತಾಂಗಾರ ನಿಭೋ ವನ್ನಿಹಿ ಕುಂಡ ಮಧ್ಯಾತ್ ಸಮುತ್ತಿತಃ. ಇವರಿಗೆ ಸಿಟ್ಟು ಬಂದು ಕೈಯಲ್ಲಿ ಹಿಡ್ಕೊಂಡಂಥ ಹವಿಸ್ಸನ್ನು ಹೆಂಡತಿ ಕೈ ಕೊಡಬೇಕಿತ್ತು, ಹೆಂಡತಿ ತಿನ್ನು ಅಂತ ಕೊಡಬೇಕಿತ್ತು, ಕೊಡಲಿಕ್ಕಾಗಲಿಲ್ಲ, ಅವಳು ಬರಲಿಲ್ಲ ಅಂಥೇಳಿ ಸಿಟ್ಟಿನಿಂದಾಗಿ ಅಗ್ನಿಕುಂಡಕ್ಕೆ ಹಾಕಿಬಿಟ್ರಂಥದ್ದು. ಆ ಅಗ್ನಿಕುಂಡಕ್ಕೆ ಹಾಕಿದ್ರು. ಅಲ್ಲೇ ಒಂದು ವೇದಿಜ ಅಂತಿರ್ತದೆ, ವೇದಿ ಅಂತ ಅಲ್ಲೇ ಒಂದು ಗೂಟೆ ಕಟ್ಟಿರ್ತಾರೆ. ಅಲ್ಲೊಂದಷ್ಟು ಇಲ್ಲೊಂದಷ್ಟು ಅಗ್ನಿಗೊಂದಷ್ಟು ಬಿತ್ತಂತೆ.
ಆ ಅಗ್ನಿಗೆ ಬಿದ್ದು ಕೂಡಲೇ ಅಗ್ನಿಯೊಳಗಿಂದಲೇ ಇದ್ದಕ್ಕಿದ್ದಾಗೆ ಒಬ್ಬ ಹುಡುಗ ಬಂದಂತೆ, ರಥದಲ್ಲೇ ರಥಸಹಿತನಾಗಿ ಬಂದಂತ. ಅಗ್ನಿಕುಂಡದಿಂದಲೇ ಒಂದು ರಥ ಬಂತು, ರಥದಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಂಡ್ಬಂದ. ಅವನು ಹೇಗಿದ್ದ? ಕಿರೀಟಿ ಕುಂಡಲಿ ದೀಪ್ತೋ ಹೇಮಮಾಲಿ ವರಾಸಿಮಾನ್ ರಥೇನ ಆದಿತ್ಯವರ್ಣೇನ ನದನ್ ದೃಪದ ಮಾದ್ರವತ್. ನೋಡ್ತಾ ಇದ್ದಂತೇನೆ, ದೃಪದ ನೋಡ್ತಾ ಇದ್ದಂತೇನೆ ಆ ಕುಂಡದಿಂದಲೇ ರಥಸಹಿತವಾಗಿ ಕಿರೀಟ ಗಿರೀಟ ಎಲ್ಲ ಧಾರಣೆ ಮಾಡಿಕೊಂಡೇ ಒಬ್ಬ ಹುಡುಗ ಬಂದ್ಬಿಟ್ನಂತೆ. ಅವನು ಯಾರು ಅಂತ ಹೇಳಿದರೆ ಅಗ್ನಿನೇ ಅಗ್ನಿಕುಂಡದಿಂದ ಬಂದಿದ್ದಾನೆ, ಅಗ್ನಿನೇ ಅವನು. ಆ ಅಗ್ನಿನೇ ಬಂದಿದ್ದಾನಂತೆ. ನೋಡಲಿಕ್ಕೆ ಹೇಗಿದ್ದ ಅಂತಂದರೆ ಅವನು ನೋಡಿದ್ರೆ ಸಾಕು, ಅವನ ನೋಟ ಹೇಗಿತ್ತು ಅಂದರೆ ಬಹಳ ದಿಟ್ಟವಾದಂಥ ನೋಟ ಇತ್ತಂತೆ. ದಿಟ್ಟವಾಗಿ ನೋಡುತ್ತಿದ್ದಂತೆ, ಯಾರನ್ನಾದರೂ ನೋಡಿದರೆ ದಿಟ್ಟವಾದಂಥ ದೃಷ್ಟಿ ಅವನದ್ದು. ಆದ್ದರಿಂದಾಗಿ ದ್ಯುಮ್ನ ಅಂತ ಹೆಸರಿಟ್ಟರು. ದ್ಯುಮ್ನ ಅಂತಂದರೆ ದಿಟ್ಟವಾದ ನೋಟ ಅಂತ ಅರ್ಥ. ಇನ್ನೊಂದು ಕಾಂತಿ ಅಂತ ಅರ್ಥ. ಅವನನ್ನು ನೋಡಲಿಕ್ಕೆ ಕಾಂತಿಯುಕ್ತನಾಗಿದ್ದಾದ್ರಿಂದ, ದೃಷ್ಟರಾದವರಿಗೆ ದ್ಯುಮ್ನಾಗಿದ್ದಾದ್ರಿಂದ ದೃಷ್ಟದ್ಯುಮ್ನ ಅಂತ. ಅವನನ್ನು ನೋಡಿದರೆ ಸಾಕು ದಿಟ್ಟವಾದಂಥ ನೋಟ ಅನ್ನಿಸ್ತಿತ್ತಾದ್ರಿಂದಾಗಿ ದೃಷ್ಟದ್ಯುಮ್ನ ಅಂತ ಅವನಿಗೆ ಹೆಸರಿಟ್ರಂತೆ. ಹೀಗೆ ದೃಷ್ಟದ್ಯುಮ್ನ ಅನ್ನುವಂಥ ವ್ಯಕ್ತಿ ಅವನ ಅವತಾರವನ್ನು ಮಾಡಿ ಬಂದ. ದೃಷ್ಟದ್ಯುಮ್ನ ಬಂದ. ಅವನು ಬರ್ತಾ ಇದ್ದಂತೇನೆ ಈ ಕಡೆಯಿಂದ ವೇದಿ ಅಂತಿತ್ತಲ್ಲ, ಆ ವೇದಿ ಜಾಗದಿಂದಾಗಿ ಇನ್ನೊಬ್ಬ ಹೆಣ್ಣು ಕೂಸು ಬಂತಂತೆ. ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ತಿತ ವೇದಿಜಾಮಿವ ಪುರಾ ಭರತಾಗ್ರ್ಯಃ. ಈ ಮಧ್ವ ವಿಜಯದಲ್ಲಿ ಹೇಳುತ್ತಾರೆ ವೇದಿಜಾಮಿವ ಪುರಾ ಭರತಾಗ್ರ್ಯಃ ಅಂತ. ಅಂದರೆ ಈ ಭರತನ ಹೆಂಡತಿ ಅಂತೆ. ಭರತನ ಹೆಂಡತಿ ಅವತಾರ ಮಾಡಿದ್ಲು ಅಂತ ಹೇಳುತ್ತಾರೆ. ಏನು ಭರತ ಅಂದರೆ ಮತ್ತೆ ಯಾರೋ ಭರತ ಅಂತ ತಿಳ್ಕೊಂಬಿಡ್ಬೇಡ್ರಿ. ಭರತ ಅಂತ ಹೇಳಿದರೆ ಸಾಕ್ಷಾತ್ ವಾಯುದೇವರು ಅಂತ ಅರ್ಥ. ಯಾಕೆಂದರೆ ಅಂದರೆ ಭಗವಂತ ಅಂತ ಅರ್ಥ. ಕಾಂತಿಯುಕ್ತನಾದ ಪರಮಾತ್ಮ, ಅವನಲ್ಲಿ ರಥ ಯಾವಾಗಲೂ ಆಸಕ್ತಿ ಇರುವವನು ಯಾರು ಅಂತಂದರೆ ಭರತ ಅಂತ. ಆದ್ದರಿಂದ ಅವನ ಹೆಂಡತಿಗೆ ಭಾರತಿ ಅಂತ ಹೆಸರಂತೆ. ಭರತನ ಹೆಂಡತಿ ಆದ್ದರಿಂದಾಗಿ ಭಾರತಿ ಅಂತ. ಆ ಭಾರತೀ ದೇವಿನೇ ಅವತಾರವನ್ನು ಮಾಡ್ತಾ ಇದ್ದಾರಂತೆ. ಅನ್ವೇನಂ ಭಾರತೀ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ತಿತ ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾತ್ ಶ್ರುತಃ ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ಅವಳಿಗೆ ಇದೇ ಪ್ರಸಂಗವನ್ನು ಇಲ್ಲೆಲ್ಲ ಕಡೆಯಲ್ಲಿ ಮಹಾಭಾರತದಲ್ಲೆಲ್ಲ ಹೇಳಿದ್ದೇನು ಅಂದರೆ ಭಾರತಿ ಅಂತ ಹೇಳಿಲ್ಲ. ಅಲ್ಲೆಲ್ಲ ಏನು ಹೇಳಿದ್ದಾರೆ? ಶ್ರೀದೇವಿ ಅವತಾರ ಮಾಡಿದ್ಲು ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಬರುವಂಥದ್ದು ಹಾಗೇನೆ, ಶ್ರೀದೇವಿ ಅವತಾರವನ್ನು ಮಾಡಿದ್ಲು ಅಂತ. ಅದಕ್ಕೆ ಮಧ್ವಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಅಲ್ಲಿ ಮಹಾಭಾರತದಲ್ಲಿ ಶ್ರೀದೇವಿ ಅಂತ ಹೇಳಿದ್ದಾರೆ, ಮತ್ತು ಭಾರತಿ ಅಲ್ವೇ ಅವತಾರ ಮಾಡಿದ್ದು ಅಂದರೆ ಶ್ರೀದೇವಿ ಅನ್ನೋ ಶಬ್ದಕ್ಕೂ ಕೂಡ ಭಾರತಿ ಅಂತಲೇ ಅರ್ಥ ಅಂತಾರೆ. ಯಾಕೆ ಅಂದರೆ ಶಂರೂಪಮಾಶ್ರಿತ ವಾಯುಂ ಶ್ರೀರಿತ್ಯೇವ ಚ ಕೀರ್ತಿತ. ಅವಳಿಗೆ ಶ್ರೀದೇವಿ ಅಂತ ಹೆಸರಂತೆ. ಯಾಕೆಂದರೆ ಶಂ ಅಂದರೆ ಆನಂದ ಸ್ವರೂಪಿಯಾಗಿರುವಂಥ ವಾಯುದೇವರನ್ನು ಆಶ್ರಯ ಮಾಡಿಕೊಂಡಿದ್ದಾರೆ. ಆದ್ದರಿಂದ ಶ್ರೀ ಅಂತ ಹೆಸರಂತೆ ಅವರಿಗೆ. ಆದ್ದರಿಂದ ಶ್ರೀದೇವಿ ಅವಳು ಅವತಾರವನ್ನು ಮಾಡಿದ್ಲು ಅಂತ ಹೇಳುತ್ತಾರೆ. ಅವರು ಅವತಾರ ಮಾಡಿದರು. ಅವತಾರ ಮಾಡಿದ ಕೂಡಲೇ ಅವರಿಗೆ ನಾಮಕರಣ ಮಾಡಿದ್ದೇನು ಅಂತಂದರೆ, ಅವರ ಹೆಸರೇನು ಅಂದರೆ ಎಲ್ಲರೂ ಕೂಡ ದ್ರೌಪದಿ ಅಂತ ಕರೀತಾರೆ. ದ್ರೌಪದಿ ಅಂತ ನಾಮಕರಣ ಆಗಿಲ್ಲ ಅವರಿಗೆ. ದ್ರೌಪದಿಯನ್ನು ನಾಮಕರಣ ಮಾಡಿದ್ದೇನು, ಅವರಿಗೆ ನಾಮಕರಣದ ಹೆಸರೇನು ಅಂದರೆ ಕೃಷ್ಣ ಅಂತ ಹೆಸರಿಟ್ಟಂತೆ. ಕೃಷ್ಣ ಅಂತ ದೀರ್ಘವಾದಂಥ ಕೃಷ್ಣ ಅನ್ನುವಂಥ ಹೆಸರಿದೆ ಅಲ್ವ, ಅದು ಭಾರತೀ ದೇವಿಯರ ಹೆಸರದು, ಅಂದರೆ ದ್ರೌಪದಿ ದೇವಿಯರದ್ದು. ಕೃಷ್ಣ ಅಂತ ಹ್ರಸ್ವವನ್ನು ಹೇಳಿದ್ವಿ ಅಂದರೆ ಅದು ಭಗವಂತ ವಸುದೇವನ ಮಗ ಕೃಷ್ಣ ಅಂತ ಅರ್ಥ. ಕೃಷ್ಣ ಅಂತ ದೀರ್ಘ ಹೇಳಿದ್ವಿ ಅಂದರೆ ಅದು ದ್ರೌಪದಿ ದೇವಿ ಅಂತ ಅರ್ಥ. ಹೀಗೆ ಮಧ್ವ ವಿಜಯದಲ್ಲಿ ಆರಂಭದಲ್ಲೇ ಬರ್ತದೆ, ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ, ಕೃಷ್ಣ ರಮಣ ಪ್ರಿಯಾಯ ಅಂತ. ಕೃಷ್ಣ ಅಂತಂದರೆ ದ್ರೌಪದಿ ದೇವಿ. ದ್ರೌಪದಿ ದೇವಿಯ ರಮಣ ಅಂತಂದರೆ ಯಾರು? ಭೀಮಸೇನ್ ದೇವರು. ಅವರಿಗೆ ಪ್ರಿಯನಾದವನು ಯಾರು ಅಂದರೆ ಭಗವಂತ ಅಂತ. ಕೃಷ್ಣ ರಮಣ ಪ್ರಿಯಾಯ ಅಂತ ಹೇಳುತ್ತಾರೆ ಅಲ್ಲಿ. ಹಾಗೆ ಅಂಥ ಕೃಷ್ಣ ಅನ್ನುವಂಥ ಹೆಸರು ಬಹಳ ಅನ್ವರ್ಥವಾದ ನಾಮ. ಯಾಕೆ ಅಂದರೆ ಕೃಷ್ಣನಂತೆ ಇವರು ಕೂಡ ಯಾರನ್ನು ನೋಡಿದರೂ ಆಕರ್ಷಣೆ ಮಾಡ್ತಿದ್ರಂತೆ. ಅಂಥ ರೂಪ ಇತ್ತು ಇವರಲ್ಲಿ. ಆದ್ದರಿಂದಾಗಿ ಇವರಿಗೆ ಕೃಷ್ಣ ಎನ್ನುವಂಥ ಹೆಸರು ಇತ್ತು ಅಂತ ಹೇಳ್ತಾರೆ. ಬಹಳ ಸುಂದರವಾದಂಥ ಹೆಸರು ಅಂತ. ಆಮೇಲೆ ಇದಲ್ಲದೇನೆ ಇನ್ನೊಂದೇನು ಅಂತಂದರೆ ಕೃಷ್ಣ ವರ್ಣದವಳಾಗಿದ್ದು. ಅಂದರೆ ಸ್ವಲ್ಪ ಅದು ಏನಂತಾರೆ, ಕಪ್ಪು ಅಂತಂದು ಕೂಡಲೇ ಭಾಳ ಜನ ಏನು ಮಾಡಿಬಿಡ್ತಾರೆ, ಮುರಿತಾರೆ. ಆ ಕಪ್ಪು ಅನ್ನೋದೇ ಒಂದು ಸೌಂದರ್ಯ ಇದೆ ಅಂತ ಅದರಲ್ಲಿ ಒಂದು ಸೌಂದರ್ಯ, ಅಂಥ ಸೌಂದರ್ಯ ಇತ್ತಂತೆ ಅವಳದ್ದು. ಇನ್ನಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದು ಹೆಸರು ಇತ್ತಂತೆ ಅವರಿಗೇನು ಅಂದರೆ ದ್ರೌಪದಿ ಅಂತ ಹೆಸರಂತೆ. ದ್ರೌಪದಿ ಯಾಕೆ ಅವಳಿಗೆ ದ್ರೌಪದಿ ಅಂತ ಹೆಸರು ಅಂದರೆ,
ದೃಪದ ರಾಜನ ಮಗಳಾದ್ರಿಂದಾಗಿ ಅವಳಿಗೆ ದ್ರೌಪದಿ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಇದಲ್ಲದೆ ಇನ್ನೊಂದು ಹೆಸರು ಇತ್ತು ಅವಳಿಗೆ ಅಂತ. ಏನದು ಅಂತಂದರೆ ಯಜ್ಞಸೇನಿ ಅಂತ ಹೆಸರಿತ್ತಂತ ಅವಳಿಗೆ. ಯಾಕೆ ಅಂದರೆ ಈ ದೃಪದ ರಾಜ ಏನಿದ್ದಾನೆ, ದೃಪದ ರಾಜನಿಗೆ ಇನ್ನೊಂದು ಹೆಸರೇನು ಅಂದರೆ ಯಜ್ಞಸೇನ ಅಂತ ಹೆಸರು ಅವನಿಗೆ. ಅವನ ಮಗಳಾದ್ರಿಂದಾಗಿ ಯಜ್ಞಸೇನಿ ಅಂತ ಹೆಸರಂತೆ ಇವಳಿಗೆ. ಇದು ದ್ರೌಪದಿಗೆ ಇದ್ದಂಥ ಹೆಸರು ಇನ್ನೊಂದು. ಇದಲ್ಲದೇನೆ ಇನ್ನೊಂದು ಹೆಸರು ಇತ್ತವಳಿಗೆ. ಏನದು ಅಂದರೆ ಪಾಂಚಾಲಿ ಅಂತ ಹೆಸರಂತೆ ದ್ರೌಪದಿ ದೇವರಿ. ಪಾಂಚಾಲಿ. ಯಾಕವರಿಗೆ ಪಾಂಚಾಲಿ ಅಂತ ಹೆಸರು ಅಂದರೆ ಭಾಳ ಜನ ತಿಳ್ಕೊಂಡಿರೋದೇನು ಅಂದರೆ 5 ಮಂದಿ ಗಂಡಂದ್ರು. ಪಂಚ ಅನ್ನೋ ಶಬ್ದ ಇದೆ ನೋಡ್ರಿ ಅಲ್ಲಿ. ಆದ್ದರಿಂದ 5 ಮಂದಿ ಗಂಡಂದ್ರಾದ್ರಿಂದಾಗಿ ಇವಳಿಗೆ ಪಾಂಚಾಲಿ ಅಂತ ಹೆಸರು ಅಂತ. ಈ ಅಲ್ಲ ಗಂಡಂದ್ರೆ ಇನ್ನೂ ಬಂದಿಲ್ಲ 5 ಜನ, ಆಗಲೇ ಅವಳಿಗೆ ಪಾಂಚಾಲಿ ಅಂತ ಕರೆದಾರೆ. ಅದು ಹೆಂಗಾಗ್ತದೆ? ಅದರಿಂದಾಗಿ ಪಾಂಚಾಲಿ ಅಂತ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಅಲ್ಲ, 5 ಜನ ಗಂಡಂದರು ಅಂತ ಅರ್ಥ ಅಲ್ಲ. ಮತ್ತೇನು ಅಂದರೆ ಪಾಂಚಾಲ ದೇಶದ ಕುಮಾರಿ ಆದ್ದರಿಂದಾಗಿ ಅವಳಿಗೆ ಪಾಂಚಾಲಿ. ಆ ಪಾಂಚಾಲ ದೇಶಕ್ಕೂ ಕೂಡ ಪಾಂಚಾಲಂ ಅಂತ ಹೆಸರಂತದಕ್ಕೆ. ಯಾಕೆ ಅಂದರೆ ಅವರು 5 ಜನ ರಾಜರಿದ್ರಂತಲ್ಲಿ. ದೃಪದ ಮೊದಲಾದವರು ಅಣ್ಣತಮ್ಮಂದರೆಲ್ಲ ಸೇರಿಕೊಂಡು 5 ಜನ ಇದ್ರಂತೆ. ಆ ದೇಶಕ್ಕೆ ಯಾರು ಬಂದರೂ ಕೂಡ ಈ 5 ಜನ ಸಾಕು, ಎಲ್ಲರನ್ನೂ ಹೋರಾಟ ಮಾಡಿ ಗೆದ್ದು ಬಿಡ್ತಿದ್ರಂಥವ್ರು, ಅಂಥ ಮಹಾತ್ಮರು. ಆದ್ದರಿಂದ ಪಂಚ ಅಲಂ, ಅಲಂ ಅಂದರೆ ಸಾಕು ಅಂತ ಅರ್ಥ. ಹಾಗಾಗಿ ಪಂಚ ಅಲಂ ಪಾಂಚಾಲಂ ಅಂತ ಆಗಿತ್ತು. ಆ ದೇಶದ ರಾಣಿ ಆದ್ದರಿಂದ, ಕುಮಾರಿ ಆದ್ದರಿಂದ, ಯುವರಾಣಿ ಆದ್ದರಿಂದ ಇವಳಿಗೆ ಪಾಂಚಾಲಿ ಎನ್ನುವಂಥ ಹೆಸರು ಕೂಡ ಇತ್ತು ಅಂತ ಈ ಅನೇಕ ಅರ್ಥದಲ್ಲಿ ಬೇರೆ ಬೇರೆ ಹೆಸರುಗಳಿದ್ದಾವೆ ಅಂತ ಹೇಳ್ತಾರೆ. ಇದೆಲ್ಲ ದ್ರೌಪದಿ ದೇವಿಯರಿಗಿರುವಂಥ ಹೆಸರು ಅಂತ. ಇವರು ಅವತಾರ ಮಾಡಿದ್ರಲ್ಲ, ಅವತಾರ ಮಾಡಿದಾಗ ಉತ್ಪತ್ತಿತಶ್ಚ ಸರ್ವಜ್ಞ ಸರ್ವಾಭರಣಭೂಷಿತ, ಹುಟ್ಟಿನಿಂದಲೇ ಸರ್ವಜ್ಞಳಾಗಿದ್ದಂತೆ. ಅನೇಕ ಅಲಂಕೃತಳಾದಂಥ ಅಲಂಕಾರ ಭರಿತವಾದಂಥ ವಸ್ತುಗಳನ್ನೆಲ್ಲ ಹಾಕ್ಕೊಂಡಿದ್ದಂತೆ ಅಂಥವಳು. ಇವಳು ಇನ್ನೊಂದು ವಿಶೇಷ ಏನು ಅಂತಂದರೆ ಇವಳಲ್ಲಿ ಉಮಾಯುಕ್ತ ನಿತರಾಂ ಸರ್ವಲಕ್ಷಣ ಸಂಯುತ ಅಂತ. ಇವ್ರು ಯಾಕೆ ಅವತಾರ ಮಾಡಿದರು ಅಂತಂದರೆ ಅದಕ್ಕೆ ಬಹಳ ಜನ ತಿಳ್ಕೊಂಡಿದ್ದಾರೆ ಇವರಿಗೆ ಶಾಪ ಅಂತ ತಿಳ್ಕೊಂಡಿದ್ದಾರೆ. ಇವರಿಗೆ ಶಾಪ ಅಲ್ಲ, ಇವರಿಗೆ ಬಂದ ಶಾಪ ಅಲ್ಲ, ಅದು ಶಾಪ ಹೌದು, ಆದರೆ ಇವರಿಗಲ್ಲ ಅಂತ ಹೇಳ್ತಾರೆ. ಏನಾಯಿತು ಅಂದರೆ ಒಮ್ಮೆ ಒಂದು ಸಂದರ್ಭದಲ್ಲಿ ಈ ಉಮಾದೇವಿ ಮತ್ತು ಶಚೀದೇವಿ, ಆಮೇಲೆ ಶ್ಯಾಮಲಾದೇವಿ, ಉಷಾದೇವಿ, ಈ 4 ಜನರು ಕೂಡ, ಅಂದರೆ ಉಮಾದೇವಿ ಅಂತ ಹೇಳಿದರೆ ರುದ್ರದೇವರ ಹೆಂಡತಿ, ಶಚೀದೇವಿ ಇಂದ್ರದೇವರ ಹೆಂಡತಿ, ಶ್ಯಾಮಲಾದೇವಿ ಯಮದೇವರ ಹೆಂಡತಿ, ಉಷಾದೇವಿ ಅಶ್ವಿನಿ ದೇವತೆಗಳ ಹೆಂಡತಿ. ಹೀಗೆ ಇಷ್ಟು ಜನ 4 ಜನರು ಕೂಡ ಏನು ಮಾಡಿದ್ರಂತೆ, ಒಂದು ಸರ್ತಿ ಅವರು ಈ ಬ್ರಹ್ಮದೇವರು ಒಂದು ಕಡೆ ಕೂತಿದ್ರಂತೆ. ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದರು. ಅವರು ತಪಸ್ಸಿಗೆ ಅಂತ ಕೂತ ಜಾಗದಲ್ಲಿ ಬ್ರಹ್ಮದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತರು, ಅಂಥ ಸೃಷ್ಟಿಕರ್ತರಿಗೆ ನಮ್ಮ ಬಗ್ಗೆ ಎಲ್ಲ ತಿಳುವಳಿಕೆ ಇರ್ತದವರಿಗೆ. ಒಂದು ಸರ್ತಿ ನಮ್ಮ ಬಗ್ಗೆ ತಿಳುವಳಿಕೆ ಹೇಗಿದೆ ಅಂತ ಪರೀಕ್ಷೆ ಮಾಡೋಣ ಅಂತ ಈ 4 ಜನರು ಏನು ಮಾಡಿದ್ರಂತೆ, ಒಬ್ಬರು ದೇಹದಲ್ಲಿ ಒಬ್ಬರು ಸೇರ್ಕೊಂಡ್ಬಿಟ್ರಂತೆ. 4 ಜನ ಒಂದೇ ದೇಹದಲ್ಲಿ ಬಂದುಬಿಟ್ರಂತವ್ರು. 4 ಜನ ಒಂದೇ ದೇಹದಲ್ಲಿ ಬಂದಾಗ ಒಂದು ಸರ್ತಿ ಒಂದು ಹೆಜ್ಜೆ ಇಡಬೇಕಾದ್ರೆ ಶ್ಯಾಮಲಂತೆ ಕಾಣೋದು, ಇನ್ನೊಂದು ಹೆಜ್ಜೆ ಇಡಬೇಕಾದ್ರೆ ಶಚಿ ಅಂತೆ, ಇನ್ನೊಂದು ಹೆಜ್ಜೆಯಲ್ಲಿ ಪಾರ್ವತಿ, ಇನ್ನೊಂದು ಹೆಜ್ಜೆಯಲ್ಲಿ ಉಷಾ. ಹೀಗೆ 4 ಹೆಜ್ಜೆಗಳಿಗೆ 4 ರೂಪಗಳು ಕಾಣಿಸ್ತಿತ್ತಂತೆ. ಆ ರೂಪದಿಂದ ಹೋಗಬೇಕಾದ್ರೆ ಎದುರುಗಡೆ ಹೋದಾಗ ಬ್ರಹ್ಮದೇವರಿಗೆ ನಮ್ಮನ್ನು ನೋಡಿ ಶ್ಯಾಮಲಾ ಅಂತ ಕರೀತಾರೋ, ಶಚಿ ಅಂತ ಕರೀತಾರೋ, ಉಮಾ ಅಂತ ಕರೀತಾರೋ, ಉಷಾ ಅಂತ ಕರೀತಾರೋ ನೋಡಿಬಿಡೋಣ ಅಂತ ಅವ್ರನ್ನೇ ಪರೀಕ್ಷೆ ಮಾಡಬೇಕು ಅಂತ ಹೋದ್ರಂತೆ. ಅವ್ರು ಎದುರಿಗೆ ಹೋದ್ರಂತೆ. ಅವ್ರು ಎದುರಿಗೆ ಹೋಗ್ತಾ ಇದ್ದಂತೇನೆ ಬ್ರಹ್ಮದೇವರಿಗೆ ಅರ್ಥ ಆಗಿಬಿಡ್ತು. ಸೃಷ್ಟಿಕರ್ತರು ಅವ್ರಿಗೆ ಗೊತ್ತಾಗಲ್ವೇ? ಅವ್ರಿಗೆ ಗೊತ್ತಾಯಿತು, ಎಲ್ಲ ನನ್ನನ್ನೇ ನೀವು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದೀರಲ್ಲ ಅಂತ. ಏಕದೇಹತ್ವ ಮಾಪ್ಯೈನಂ ಯದಾ ವಂಚಯಿತುಂ ಗತಾಃ, ವಂಚನೆ ಮಾಡಲಿಕ್ಕೆ ಅಂತ ಬಂದದ್ದನ್ನು ನೋಡಿ ಏಕದೇಹ ಮಾನುಷತ್ವಂ ಆಪ್ಸ್ಯತತ್ರಿಷ ಉದ್ಧತಾಃ, ನೀವು ನನ್ನನ್ನು ಮೋಸ ಮಾಡಲಿಕ್ಕೆ ಅಂತ ಒಂದೇ ದೇಹದಲ್ಲಿ ಬಂದದ್ರಿಂದಾಗಿ ನೀವೇನಾಗ್ರಿ ಅಂದರೆ ಒಂದೇ ದೇಹದಲ್ಲೇನೆ ಮನುಷ್ಯ ಜನ್ಮವನ್ನು ಪಡೀರಿ ಅಂತ ಶಾಪ ಹಾಕಿದ್ರಂತೆ. ಇದು ಬ್ರಹ್ಮದೇವರು ಹಾಕಿದಂಥ ಶಾಪ. ಬ್ರಹ್ಮದೇವರು ನೀವು ಅಷ್ಟೇ ಅಲ್ಲ, ಏನು ತ್ರಿಷು ಮದ್ವಂಚನಾ ಏತ ಇತಿ ತೇನೋದಿತಾವಯಂ, ಅದೇನು ಮಾಡಿದ್ರಂತೆ, ಒಂದು ಸರ್ತಿ ಹೋದ್ರಂತೆ ಬ್ರಹ್ಮದೇವರ ಹತ್ರಕ್ಕೆ. ಒಂದು ಸರ್ತಿ ಹೋದರೆ ಅವ್ರು ಸುಮ್ಮನೆ ಇದ್ದರು, ಏನೋ ಮಾಡಲಿ ಬಿಡು ಪಾಪ ಹುಡುಗರು ಆಟ ಆಡ್ತಿದ್ದಾರೆ ಅಂದ್ಕೊಂಡ್ರು. ಆದರೆ ಇನ್ನೊಂದು ಸರ್ತಿನೂ ಹೋದರು, ಅದಕ್ಕೂ ಸುಮ್ಮನಿದ್ರು. 3ನೇ ಸರ್ತಿಗೆ ಮುಕ್ತಾಯ ಅಂತ ಅಂದ್ಕೊಂಡು 3ನೇ ಸರ್ತಿ ಹೋದಾಗ ಶಾಪ ಹಾಕಿದ್ರಂತೆ. ಇವರು 3 ಸರ್ತಿ ಈ ರೀತಿ ಮಾಡಿದ್ರಿಂದಾಗಿ ಏನಾಯಿತು ಅಂತಂದರೆ, ಇವರು 3 ಬಾರಿ ಮಾಡಿದ್ರಿಂದ 3 ಬಾರಿ ಮನುಷ್ಯ ಜನ್ಮ ಬರಲಿ ನಿಮಗೆ, ಒಂದೇ ದೇಹದಲ್ಲಿ ಎಲ್ಲರೂ ಸೇರಿಕೊಳ್ಳ್ರಿ ನೀವು ಅಂತ ಇಂಥ ಮನುಷ್ಯ ಜನ್ಮವನ್ನು ಕೊಟ್ಟರಂತೆ ಅವರಿಗೆ. ಈ ಮನುಷ್ಯ ಜನ್ಮವನ್ನು ಕೊಟ್ಟಾದ ನಂತರ
ಆಮೇಲೇನಾಯಿತು, ಇನ್ನೂ ಕೂಡ ಈ ಮನುಷ್ಯ ಜನ್ಮ ಬಂದಿರಲಿಲ್ಲ, 3 ಬಾರಿ ಹುಟ್ಟಬೇಕು, ಇನ್ನೂ ದೇವತೆಗಳಾಗೇ ಇದ್ದರಂತೆ. ಅದೇ ಸಂದರ್ಭದಲ್ಲಿ ಇನ್ನೊಮ್ಮೆ ಏನಾಯಿತು ಅಂತ ಹೇಳಿದರೆ, ಪೂರ್ವಂ ಕ್ಯುಮಾಚ ದೇವ್ಯಸ್ತಾ ಕದಾಚಿತ್ ಭರ್ತೃಭಿರ್ಯುತಾ ವಿಲಾಸಂ ದರ್ಶಯಾಮಾಸು ಬ್ರಹ್ಮಣ ಪಶ್ಯತೋದಿಕಂ. ಆಗ ಇನ್ನೊಮ್ಮೆ ಇವರೇನೆ 4 ಜನರು ಕೂಡ ಅವರ ಗಂಡಂದರ ಜೊತೆಗೆ ಬ್ರಹ್ಮದೇವರ ಸಭೆಗೆ ಬಂದ್ರಂತೆ. ಬ್ರಹ್ಮದೇವರ ಸಭೆಗೆ ಬಂದಾಗ ಬ್ರಹ್ಮದೇವರ ಸಭೆಯಲ್ಲಿ ಕುಳಿತಿರಬೇಕಾದ್ರೆ ಅವರ ಗಂಡಂದರ ಜೊತೆಗೆ ವಿಲಾಸವಾಗಿ ನಡ್ಕೊಂಡ್ರಂತೆ, ಬಹಳ ವಿಲಾಸದಿಂದ ನಡ್ಕೊಂಡ್ರಂತೆ. ಆ ವಿಲಾಸದಿಂದ ನಡ್ಕೊಳ್ಬೇಕಾದ್ರೆ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಸಿಟ್ಟಿನಿಂದಾಗಿ ಶಶಾಪಸ್ತಾಸ್ತದ ಬ್ರಹ್ಮ ಮಾನುಷೀಂ ಯೋನಿಮಾಪ್ಸ್ಯತ, ನೀವೇನಾಗಿರಿ ಅಂದರೆ ಮನುಷ್ಯರಾಗಿ ಹುಟ್ಟಿ ಅಂತ ಮತ್ತೊಂದು ಸರ್ತಿ ಶಾಪ ಹಾಕಿದರು. ಅಂತೂ ಎಷ್ಟು, ಈಗಾಗಲೇ 3 ಸರ್ತಿ ಮನುಷ್ಯರಾಗಿ ಅಂತ, ಇದು ಒಂದು ಸೇರಿದರೆ 4 ಆಯಿತು. 4 ಬಾರಿ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಹಾಕಿದ್ರಂತೆ. ಇಷ್ಟು ಶಾಪ ಹಾಕಿದ ಕೂಡಲೇ ಅದರ ಜೊತೆಗೆ ಏನು ಮಾಡಿದರು, 3 ಸರ್ತಿ ಈಗಾಗಲೇ ಮನುಷ್ಯರಾಗಿರಿ ಅಂತ ಹೇಳಿದ್ದೆ, ಇಷ್ಟಾದ ಮೇಲೂ ಕೂಡ ನೀವು ನಿಮ್ಮ ಗಂಡಂದ್ರ ಜೊತೆಗೆ ಇಷ್ಟು ವಿಲಾಸದಿಂದ ನನ್ನ ಎದುರಿಗೆ ನಡ್ಕೊಳ್ತೆ ಅಂದರೆ ಹೇಗಿರಬೇಕು ಅಂತಂದರೆ, ಎಷ್ಟೇ ಗಂಡ ಹೆಂಡತಿ ಅಂತಾಗಿದ್ದರೂ ಕೂಡ ಯಾರಾದರೂ ಹಿರಿಯರಿದ್ದರು ಅಂತಾದರೆ, ದೊಡ್ಡವರಿದ್ದರು ಅಂತಾದರೆ ಅವ್ರ ಎದುರುಗಡೆ ಓಡಾಡಬೇಕಾದ್ರೆ ಗಂಡ ಹೆಂಡತಿಗಿಬ್ಬರಿಗೂ ಪರಿಚಯ ಇದೆ ಇಲ್ಲೋ ಅನ್ನುವಂತೆ ನಡ್ಕೊಳ್ಬೇಕಂತ, ಆ ರೀತಿ ಇರಬೇಕಂತ. ಏಕಾಂತದಲ್ಲಿ ಮಾತ್ರ ಗಂಡ ಹೆಂಡತಿಯ ಸರಸ ಸಲ್ಲಾಪ ಇದೆಲ್ಲವೂ ಕೂಡ. ಆದರೆ ಮಹಾತ್ಮರು ಜ್ಞಾನಿಗಳಿದ್ದರು ಅಂತಾದರೆ ಅಂಥವರ ಎದುರಲ್ಲಿ ದುರ್ವರ್ತನೆಯನ್ನು ಮಾಡಬಾರ್ದು ಅಂತ ತೋರಿಸ್ತಾರೆ. ಅದನ್ನು ಮಾಡಿದ್ರಿಂದ ಇಂಥ ಶಾಪ ಬಂತಂತೆ. ಈ ಶಾಪ ಬಂತು, ಶಾಪದಿಂದಾಗಿ ಅವರಿಗೆ ಹೇಳಿದ್ರಂತೆ, ತತ್ರಾನ್ಯಗಾಶ್ಚ ಭವತ ಇತ್ಯೇವಂ ಶಪ್ತ ಸುರಾಂಗನಾಹ ಅಂತ. ಈ ರೀತಿ ನೀವು ನಿಮ್ಮ ಗಂಡಂದ್ರ ಜೊತೆಗೆ ನನ್ನ ಎದರಲ್ಲಿ ವಿಲಾಸ ಮಾಡಿದ್ರಿಂದ ನಿಮಗೆ ಮನುಷ್ಯ ಜನ್ಮ ಬರಲಿ, ಅಷ್ಟೇ ಅಲ್ಲ ಮತ್ತೊಂದೇನಾಗಬೇಕು ಅಂದರೆ ಪರಪುರುಷನ ಸ್ಪರ್ಶ ಆಗಲಿ ನಿಮಗೆ ಅಂತ ಶಾಪ ಹಾಕಿದ್ರಂತೆ. ಪರಪುರುಷನ ಸ್ಪರ್ಶ ಆಗಲಿ, ಮನುಷ್ಯ ದೇಹದಲ್ಲಿ ನಿಮ್ಮ ಗಂಡ ಅಲ್ಲ ಬೇರೆ ಯಾರೋ ಬಂದು ನಿಮಗೆ ಸ್ಪರ್ಶ ಆಗಬೇಕು ಅಂತಲೂ ಕೂಡ ಶಾಪ ಹಾಕಿಬಿಟ್ರಂತೆ. ಹೀಗೆ ಶಾಪ ಹಾಕಿದ ಕೂಡಲೇ ಇವ್ರು ಯಾರು ಅಂದರೆ 4 ಜನ, ಉಮಾದೇವಿ, ಶ್ಯಾಮಲ, ಶಚಿ ಮತ್ತು ಉಷಾ ಅಂತ, ಈ 4 ಜನರಿಗೆ ಈ ಶಾಪ ಬಂದದ್ದು. ಈ ಶಾಪ ಬಂದು ಕೂಡಲೇ ಆಗ ವಿಚಾರ ಮಾಡಿದ್ರಂಥವರೆಲ್ಲರೂ ಕೂಡ ಸೇರಿಕೊಂಡು, ಈಗ ನಮಗೆ ಇಂಥ ಶಾಪ ಹಾಕಿಬಿಟ್ಟಿದ್ದಾರೆ ಬ್ರಹ್ಮದೇವರು, ಅವ್ರ ಶಾಪವನ್ನು ತಿರುಗಿಸುವಂಥ ತಾಕತ್ತು ನಮಗಿಲ್ಲ. ಆದರೆ ಪರಪುರುಷನ ಸ್ಪರ್ಶ ಆಯಿತು ಅಂದರೆ ದೊಡ್ಡ ದೋಷ, ಅದು ನಮ್ಮ ಪಾತಿವ್ರತ್ಯಕ್ಕೇನೆ ಭಂಗ ಬರ್ತದೆ. ಅದರಿಂದ ಅಂಥದ್ದಾಗಬಾರ್ದು. ಅದಕ್ಕಾಗಬಾರ್ದು ಅಂತಾದರೆ ಏನು ಮಾಡಬೇಕು ನಾವು? ಪರಪುರುಷರು ನಮ್ಮನ್ನು ಸ್ಪರ್ಶ ಮಾಡಬಾರ್ದು ಅಂತಾದರೆ ಅದಕ್ಕೇನಾದರೂ ಮಾಡಿ ಉಪಾಯ ಮಾಡಬೇಕು ನಾವು ಅಂತ ಭಾಳ ವಿಚಾರ ಮಾಡಿದ್ರಂತೆ. ಏನು ವಿಚಾರ ಮಾಡಿ ಕೊನೆಗೇನು ಮಾಡಿದ್ರಂತೆ, ವಿಚಾರ್ಯ ಭಾರತೀ ಮೇತ್ಯ ಸರ್ವಮಸ್ಯೈ ನಿವೇದ್ಯ ಚ ಸಹಸ್ರವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೆ. 1000 ವರ್ಷಗಳ ಕಾಲ ಭಾರತೀ ದೇವಿಯರ ಸೇವೆ ಮಾಡಿದ್ರಂತೆ. 4 ಜನ ಹೋಗಿ ವಾಯುದೇವರ ಪತ್ನಿ ಭಾರತೀ ದೇವಿಯರೇನಿದ್ದಾರೆ ಅವರ ಸೇವೆಯನ್ನು ಎಲ್ಲರೂ ಸೇರಿಕೊಂಡು ಮಾಡಿದ್ರಂತೆ. ಎಲ್ಲರೂ ಸೇರಿಕೊಂಡು 1000 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ ಮೇಲೆ ಆಗ ಆ ಭಾರತೀ ದೇವಿಯರು ಪ್ರಸನ್ನರಾದಾಗ ಅವರನ್ನು ಕೇಳಿದ್ರಂತೆ. ಏನು ಹೇಳಿದರು ಅಂದರೆ, ದೇವಿನೋ ಮಾನುಷಂ ಪ್ರಾಪ್ಯ ಅನ್ಯಗಾತ್ವಂಚ ಸರ್ವತಾ. ತಾಯಿ, ನಮಗೀಗಾಗಲೇ ಬ್ರಹ್ಮದೇವರು ಹೀಗೆ ಶಾಪ ಕೊಟ್ಟಿದ್ದಾರೆ, ಈ ಶಾಪದಿಂದ ಪರಪುರುಷನ ಸ್ಪರ್ಶ ಆಗುತ್ತೆ ನಮಗೆ, ಅದಕ್ಕೋಸ್ಕರ ನಿನ್ನ ಬಳಿಗೆ ಬಂದಿದ್ದೀವಿ ನಾವು ಅಂದರು. ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಏನಿಲ್ಲ, ನಾವು ಮನುಷ್ಯರಾಗಿ ಹುಟ್ಟುತ್ತೇವಲ್ಲ, ಹುಟ್ಟುವಾಗ ನಮ್ಮ ಜೊತೆಗೆ ನೀವು ಹುಟ್ಟ್ರಿ ಅಂತ ಕೇಳ್ಕೊಂಡ್ರಂತೆ. ವರ ಕೊಡ್ರಿ ನಮಗೆ ಅಂತ ಕೇಳಿ. ಭಾರತೀ ದೇವಿಯರಿಗೆ ಶಾಪ ಅಲ್ಲ, ಭಾರತೀ ದೇವಿಯರ ಹತ್ರ ಹೋಗಿ ವರ ಕೇಳಿದ್ದೀವ್ರು, ನೀವು ಹುಟ್ಟ್ರಿ ಅಂತ ಕೇಳಿದ್ರಂತೆ. ಆಗ ನೀವು ಹುಟ್ಟಿದಾಗ ನಾವು ಹೇಗೂ ಹುಟ್ಟಬೇಕಾದ್ರೆ 4 ಜನರು ಕೂಡ ಒಂದೇ ದೇಹದಲ್ಲಿ ಹುಡ್ತೀವಿ, ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ದೇಹದಲ್ಲಿ ಹುಡ್ತೀವಿ ಅಂತಂದ್ರಂತ. ನಿಮ್ಮ ದೇಹದಲ್ಲಿ ಹುಡ್ತೀವಿ, ಹಾಗಾಗಿ ನೀವು ಮನುಷ್ಯರಾಗಿ ಅವತಾರವನ್ನು ಮಾಡಿರಿ ಅಂತಂದರು. ನೀವು ಮನುಷ್ಯರಾಗಿ ಅವತಾರ ಮಾಡಿರಿ ಅಂದಾಗ ತತ್ರಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ. ಆದರೆ ನೀವು ಮನುಷ್ಯರಾದ್ರಿ ಅಂತಾದರೆ ನಿಮ್ಮೊಳಗೆ ನಾವಿರ್ತೇವೆ. ನಿಮ್ಮೊಳಗೆ ನಾವಿದ್ದಾಗ ಪರಪುರುಷನ ಸ್ಪರ್ಶ ಎನ್ನುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದ್ರೌಪದಿ ದೇವಿಯರನ್ನ ಮತ್ತೊಬ್ಬರು ಮುಟ್ಟಲಿಕ್ಕೆ ಅಷ್ಟು ತಾಕತ್ತಿಲ್ಲ ಯಾರಿಗೂ ಕೂಡ, ಆ ಸಾಮರ್ಥ್ಯ ಎನ್ನುವಂಥದ್ದು ಯಾರಿಗೂ ಕೂಡ ಇಲ್ಲ. ಹಾಗಾಗಿ ಆ ಸಾಮರ್ಥ್ಯ ಇಲ್ಲ, ಅದರಿಂದಾಗಿ ನಿಮ್ಮನ್ನು ಸ್ಪರ್ಶ ಮಾಡುವಂಥ ಧೈರ್ಯ ಇನ್ನೊಬ್ಬನಿಗೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ನಾವು ಆಶ್ರಯ ಮಾಡಿಕೊಳ್ಳುತ್ತೇವೆ, ದಯವಿಟ್ಟು ನಮಗೆ ಅನುಗ್ರಹವನ್ನು ಮಾಡಿರಿ ಅಂತ ಕೇಳಿದ್ರಂತೆ. ಏಕದೇಹ ಮಾನುಷ್ಯತ್ವಂ ಅಂತ, ಇಂಥ ಮನುಷ್ಯ ದೇಹವನ್ನು ಪಡಿತೀವಿ, ನೀವು ಬಂದು ಅನುಗ್ರಹ ಮಾಡಿರಿ ಅಂತಂದಾಗ ಆಗ ಅವ್ರು ಹೇಳಿದ್ರಂತೆ, ಆಯಿತು ಬರ್ತೇನೆ. ಅಲ್ಲ, ಇದರ ಮೇಲೆ ಮಧ್ವಾಚಾರ್ಯ ಹೇಳ್ತಾರಲ್ಲ,
ದ್ರೌಪದಿ ದೇವಿಯರಲ್ಲಿ ಒಳಗೆ ಹೋದರೂ ಕೂಡ ಪರಪುರುಷ ಅಂತಂದ ಮೇಲೆ ಉಮಾದೇವಿಗೆ ಗಂಡ ಯಾರು ಅಂದರೆ ರುದ್ರದೇವರು, ಅವರಿಗಿಂತಲೂ ಪರ ಅಂತ ಹೇಳಿದರೆ ವಾಯುದೇವರು ಪರಪುರುಷರೇ ಆಗ್ತಾರೆ. ಮತ್ತು ಅವ್ರ ಸ್ಪರ್ಶ ಆಗ್ತದಲ್ವಾ, ಅವರು ಸ್ಪರ್ಶ ಆಗ್ತದೆ ಆದಮೇಲಿನ್ನ ಮತ್ತೇನು ವಿಚಾರ ಮಾಡುವಂಥದ್ದು ಇದರಲ್ಲಿ? ಹಾಗಾದ್ರೆ ಪರಪುರುಷ ಸ್ಪರ್ಶ ಅಲ್ವಾ ಅಂದರೆ ಅದು ಸಖ್ಯ ಅಂತ ಹೇಳುತ್ತಾರೆ. ಅದು ಸಖ್ಯ. ಯಾಕೆ ಅಂತಂದರೆ ವಾಯುದೇವರ ಸ್ಪರ್ಶ ಆಯಿತು ಅಂದರೆ ದೊಡ್ಡ ಸಂಗತಿ ಆಗಲ್ಲ. ಬೇರೆಯವರು ವಾಯುದೇವರನ್ನು ಬಿಟ್ಟು ಬೇರೆಯವ್ರ ಸ್ಪರ್ಶ ಆಯಿತು ಅಂದರೆ ಅದು ಪಾತಿವ್ರತ್ಯಕ್ಕೆ ಭಂಗ ಬರ್ತದಂತೆ. ಯಾಕೆ ವಾಯುದೇವರ ಸ್ಪರ್ಶ ಆದರೆ ಯಾಕಾಗಲ್ಲ ಅಂದರೆ ವಾಯುದೇವರು ತಂದೆ ಸ್ಥಾನದಲ್ಲಿದ್ದಾರೆ, ಅವರಿಗೆ ತಂದೆ ಸ್ಥಾನ. ಅದರಿಂದ ತಂದೆಯಾದವನು ಮಗಳಿಗೆ ಒಂದು ಸ್ಕೂಲಿಗೆ ಹೋಗಬೇಕಿರ್ತದೆ, ಪಾಪ ಶಾಲೆಗೆ ಹೋಗಬೇಕಿರ್ತದೆ, ಬಾ ನಿನ್ನನ್ನು ಶಾಲೆಗೆ ಬಿಡ್ತೀನಿ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಅಪ್ಪನಾದವನು ಕೈ ಹಿಡಿದು ಕರ್ಕೊಂಡು ಹೋದ ಅಂತ ಹೇಳಿಬಿಟ್ಟು ಅಯ್ಯೋ ಕೈ ಹಿಡ್ಕೊಂಡಿದ್ದಾನೆ ಅಂತ ಪರಪುರುಷ ಸ್ಪರ್ಶ ಆಯಿತು ಅಂತ ಹೇಳ್ತಾರೆ ಯಾರಾದರೂ ಕೂಡ? ಇಲ್ಲ. ಹಾಗೆ ವಾಯುದೇವರ ಸ್ಪರ್ಶ ಆಯಿತು ಅಂತ ಹೇಳಿದರೆ ಅದು ಪರಪುರುಷ ಸ್ಪರ್ಶ ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ನೀವಿದ್ರಿ ಅಂತಾದರೆ ನಿಮ್ಮನ್ನು ಪರರು ಸ್ಪರ್ಶ ಮಾಡೋದು ಅಂತಿದ್ರೆ ವಾಯುದೇವರು ಮಾಡುತ್ತಾರೆ. ಅವರು ಮಾಡಿದರೆ ಪರಪುರುಷ ಸ್ಪರ್ಶ ಆಗಲಿ ಅಂತ ಅಷ್ಟೇ ಹೇಳಿದ್ದಾರೆ, ಪರಪುರುಷ ಸಂಘ ಆಗಲಿ ಅಂತ ಹೇಳಲಿಲ್ಲ. ಬ್ರಹ್ಮದೇವರು ಸ್ಪರ್ಶ ಆಗಲಿ ಎಂದಿದ್ದಾರೆ. ಸ್ಪರ್ಶ ವಾಯುದೇವರು ಸ್ಪರ್ಶ ಆಗ್ತದೆ, ಇಲ್ಲ ಅಂತಲ್ಲ. ಆದ್ದರಿಂದಾಗಿ ಅವರು ಸ್ಪರ್ಶ ಆದರೂ ಪರವಾಗಿಲ್ಲ, ಅವರು ತಂದೆ ಸಮಾನರಾದ್ದರಿಂದಾಗಿ ನಮ್ಮ ಪಾತಿವ್ರತ್ಯಕ್ಕೆ ಭಂಗ ಬರೋದಿಲ್ಲ. ಆದ್ದರಿಂದ ತಾಯಿ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೀವು ಬರ್ರಿ ಅಂತ ಅವ್ರನ್ನ ಕೇಳ್ಕೊಂಡ್ರಂತೆ. ಹೀಗೆ ಕೇಳಿಕೊಂಡದ್ದಕ್ಕೆ ಆಗ ಭಾರತೀ ದೇವಿಯರು ಆಯಿತು ಅಂತ ಒಪ್ಪಿಕೊಂಡು ಈ 4 ಜನರಿಗೋಸ್ಕರವಾಗಿ ತಾನೂ ಮನುಷ್ಯಳಾಗಿ ಹುಟ್ಟಿದ್ಲಂತೆ. ಅವಳು ಹುಟ್ಟುವಾಗ ಅವಳ ಒಳಗೇನೆ ಇವರು ಸೇರಿಕೊಂಡ್ರಂತೆ, ಈ 4 ಜನರು ಕೂಡ ಸೇರಿಕೊಂಡು ಹೀಗೆ ಅವತಾರವನ್ನು ಮಾಡಿದರು ಅಂತ ಇದರ ಹಿನ್ನೆಲೆ ಇರುವಂತಹದ್ದು ಅಂತ ಹೇಳುತ್ತಾರೆ. ಚತುರ್ಜನ್ಮ ಭವೇದ್ ಭೂಮೌ ತ್ವಾಂ ನಾನ್ಯೋ ಮಾರುತಾದ್ವ್ರಜೇತ್ ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ನಿತ್ಯ ಏವಚ. ಅನಾದಿ ಕಾಲದಿಂದಲೂ ಕೂಡ ದ್ರೌಪದಿ ದೇವಿಯರನ್ನು ಮತ್ತಾರೂ ಸ್ಪರ್ಶ ಮಾಡಲಿಕ್ಕಾಗಲ್ಲ, ಆ ಕೃಷ್ಣೆಯನ್ನು. ಹಾಗಾಗಿ ವಾಯುದೇವರು ಮಾತ್ರ ಸ್ಪರ್ಶ ಮಾಡೋದು, ಇದು ಹರಿಯ ನಿಯಮ ಇದು ಅಂತ ಹೇಳ್ತಾರೆ. ಶ್ರೀಹರಿ ನಿಯಮ ಅಂತಿದು. ಆದ್ದರಿಂದ ಯಾರೂ ಮುಟ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅತಸ್ತ್ವಯೈಕ ದೇಹ ನೋ ನಾಣ್ಯ ಆಪ್ನೋತಿ ಮಾರುತಾತು. ಅದರಿಂದ ಮೊದಲನೇ ಸರ್ತಿ ಆಯಿತು ಅಂತ ಇಷ್ಟೂ ಜನ ಸೇರಿಕೊಂಡು ಒಂದು ಅವತಾರ ಆಯ್ತಂತೆ. ಒಂದು ಸರ್ತಿ ಹುಟ್ಟಿದರು ಅಂತ ಹೇಳ್ತಾರೆ. ಒಂದು ಸರ್ತಿ ಹುಟ್ಟಿದ್ರಂತೆ. ಏನದು ಹುಟ್ಟಿದ್ದು ಹೇಗೆ ಅಂತಂದರೆ ಒಂದು ಮಹಾಭಾರತದಲ್ಲಿ ಹೇಳೋದು ಒಂದು ತಪೋವನ ಇತ್ತಂತೆ. ಆ ತಪೋವನದಲ್ಲಿ ಒಬ್ಬ ಮಹಾತ್ಮನಾದಂಥ ಒಬ್ಬ ಒಳ್ಳೆ ದೊಡ್ಡ ಋಷಿಗಳಂತೆ, ದೊಡ್ಡ ಜ್ಞಾನಿಯಾದಂಥ ಋಷಿ ಬ್ರಾಹ್ಮಣ. ಆ ಬ್ರಾಹ್ಮಣನಿಗೆ ಮಗಳಾಗಿ ಹುಟ್ಟಿದ್ರಂತೆ 5 ಜನರು ಕೂಡ ಸೇರಿಕೊಂಡು 5 ಜನರು ಕೂಡ ಸೇರಿ ಹುಟ್ಟಿದ್ರಂತೆ. ಆಗ ಅವರಿಗೆ ಹೆಸರೇನು ಅಂತಂದರೆ ವಿಪ್ರಕನ್ಯಾ ಅಂತ ಹೆಸರಂತೆ. ಇದು ಮೊದಲನೇ ಜನ್ಮ ಅಂತ ಹೇಳ್ತಾರೆ. ಭಾರತೀ ದೇವಿಯರದ್ದು ಮೊದಲನೇ ಜನ್ಮ ವಿಪ್ರಕನ್ಯಾ ಅಂತ ಹೆಸರಂತೆ. ಆ ವಿಪ್ರಕನ್ಯೆ ಆಗಿದ್ದಾಗ ಆಗಲೂ ಕೂಡ ಅವ್ರಿಗೆ ವಿಶೇಷ ಏನಂದ್ರೆ ಆ ವಿಪ್ರಕನ್ಯೆ ಇದ್ದಾಗ ಅವರಿಗೆ ಮದುವೆನೇ ಆಗಲಿಲ್ಲಂತವರು, ಮದುವೆನೇ ಆಗಲಿ, ಕನ್ಯೆ ಹಾಗೆ ಉಳಿದುಬಿಟ್ರು. ಹಾಗಾಗಿ ಪರಪುರುಷನ ಸ್ಪರ್ಶ ಅನ್ನುವ ಪ್ರಸಂಗವೇ ಬರಲಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಮೊದಲನೇ ಜನ್ಮ ಅಂತ. ವಿಪ್ರಕನ್ಯಾ ಭವತ್ತತ್ರ ಚತಸ್ರ ಪಾರ್ವತೀಯುತಾ, ಎಲ್ಲರೂ ಸೇರಿಕೊಂಡು ಅವತಾರ ಮಾಡಿದರು. ಇದು ಮೊದಲನೇ ಜನ್ಮ ಅಂತ. ಆಮೇಲೆ ಇದಾದ ನಂತರ ಏಕದೇಹಸ್ಥಿತಾಶ್ಚಕ್ರುಹು ಗಿರೀಶಾಯ ತಪೋ ಮಹತ್ ತದ್ದೇಹಸ್ಥಾ ಭಾರತೀತು ರುದ್ರದೇಹಸ್ಥಿತಂ ಹರಿಂ. ಒಮ್ಮೆ ಇವರಿಷ್ಟೂ ಜನ ಸೇರ್ಕೊಂಡು ಏನು ಮಾಡಿದ್ರಂತೆ, ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಇವರೆಲ್ಲ ತಪಸ್ಸು ಮಾಡಿದರು ಸರಿ. ಮತ್ತು ದ್ರೌಪದಿ ದೇವಿಯರು ಅವರು ಭಾರತೀ ದೇವಿಯರು ರುದ್ರದೇವರನ್ನು ತಪಸ್ಸು ಮಾಡೋದಂದ್ರೆ ಏನರ್ಥ? ಯಾಕೆಂದರೆ ರುದ್ರದೇವರು ಕೆಳಗಿದ್ದಾರೆ, ಭಾರತೀ ದೇವಿಯರ ಮೇಲಿದ್ದಾರೆ. ಆದ್ದರಿಂದ ತಾರತಮ್ಯಕ್ಕೆ ವಿರೋಧ ಬರ್ತದಲ್ವೇ ಅಂತಂದರೆ ಅದಕ್ಕೆ ಅಲ್ಲಿ ಹೇಗೆ ಇಟ್ಕೊಂಡ್ಬಿಡಬೇಕು ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಏಕದೇಹ ಸ್ಥಿತಾಶ್ಚಕ್ರುಹು ಗಿರೀಶಾಯ ತಪೋ ಮಹತು, ಆದರೆ ತದ್ದೇಹಸ್ಥ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ ಅಂತ. ರುದ್ರನ ದೇಹದ ಒಳಗಿರುವಂಥ ರುದ್ರಾಂತರ್ಯಾಮಿಯಾದಂತಹ ಏನು ಸಂಕರ್ಷಣ ರೂಪಿ ಭಗವಂತ ಇದ್ದಾನೆ, ಅವನ ಧ್ಯಾನವನ್ನು ಮಾಡಿದ್ದಾಳೆ, ಅವನ ತಪಸ್ಸನ್ನು ಮಾಡಿದ್ದಾಳೆ ಅಂತ ತಿಳ್ಕೋಬೇಕಂತ. ಉಳಿದವರೆಲ್ಲರೂ ಕೂಡ ರುದ್ರದೇವರು ತಪಸ್ಸು ಮಾಡ್ತಿದ್ರು, ಅವರೆಲ್ಲರೂ ಕೂಡ. ಹಿಂಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಮಧ್ವಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ತಸ್ಯೈ ಸ ರುದ್ರದೇಹಸ್ಥೋ ಹರಿಪ್ರಾದಾತ್ ವರಂ ಪ್ರಭು. ಅವಳಿಗೆ ದ್ರೌಪದಿ ದೇವಿಯರಿಗೆ ಮಾತ್ರ ವರವನ್ನು ಕೊಡಲಿಕ್ಕೆ ಸಂಕರ್ಷಣ ರೂಪಿ ಭಗವಂತನೇ ಬಂದ. ಉಳಿದವ್ರು 4 ಜನ ಏನಿದ್ದಾರಲ್ಲ ಅವರಿಗೆ ವರ ಕೊಡಲಿಕ್ಕೆ ಅಂತ ರುದ್ರದೇವರು ಬಂದ್ರಂತೆ. ಸರ್ವೇಶ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವಚ ಪರಂ ಸ್ವಭರ್ತೃ ಸಂಯೋಗಂ ಮಾನುಷೇಶ್ವಪಿ ಜನ್ಮಸು. ಅದಕ್ಕೆ ಅವ್ರು ಕೇಳಿದ್ರಂತೆ ರುದ್ರದೇವರನ್ನು, ಏನು ಅಂದರೆ ನಮಗೆ ಹೀಗೆ ಬ್ರಹ್ಮದೇವರು ಒಂದು ಶಾಪ ಹಾಕಿದ್ದಾರೆ,
ಪರಪುರುಷನ ಸ್ಪರ್ಶ ಆಗಲಿ ಅಂತ. ಆದರೆ ನೀವು ನಮಗೆ ವರ ಕೊಡ್ರಿ. ಏನು ವರ ಅಂತಂದರೆ, ನಮಗೆ ನಮ್ಮ ಗಂಡಂದಿರ ಸ್ಪರ್ಶವೇ ಆಗಬೇಕು, ಅವರ ಸಂಪರ್ಕವೇ ಆಗಬೇಕು, ಹೊರತು ಪರಪುರುಷನ ಸ್ಪರ್ಶ ಆಗಬಾರದು ಅಂತ ನಮಗೆ ವರ ಕೊಡ್ರಿ ಅಂದರೆ ರುದ್ರದೇವರು ತಥಾಸ್ತು ಅಂದ್ರಂತೆ. ರುದ್ರದೇವ್ರು ಮಾಡೋ ಕೆಲಸವೇ ಹೀಗೆ. ಬ್ರಹ್ಮದೇವರು ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಕೊಡ್ತಾರೆ. ಇವ್ರು ಕೊಡ್ತಿರ್ತಾರೆ, ಇಂಥವೆಲ್ಲ ಅಲ್ಲಲ್ಲಿ ನಡೀತಿರ್ತದೆ, ರುದ್ರದೇವರಿಗೆ ಗೊತ್ತಾಗೋದಿಲ್ಲ ಇಂಥವೆಲ್ಲ. ಆದರೆ ಭಗವಂತ ಏನಾದರೂ ಮಾಡಿದರೆ ಅದಕ್ಕೆ ವಿರುದ್ಧವಾಗಿ ಬ್ರಹ್ಮದೇವರು ಮಾಡೋದಿಲ್ಲಂತೆ. ಪರಮಾತ್ಮನ ಆಜ್ಞೆ ಇದ್ದರೆ ಮಾತ್ರ ಬ್ರಹ್ಮದೇವರು ಮಾಡುತ್ತಾರೆ, ಉಳಿದವರು ಮಾಡೋದಿಲ್ಲಂತೆ. ಹಾಗಿರುತ್ತದೆ. ಆದರೆ ಇವ್ರು ಕೊಟ್ಟರು, ರುದ್ರದೇವರು ಕೊಟ್ಟರು ಇಂಥ ವರವನ್ನು. ಈ ವರವನ್ನು ಕೊಟ್ಟು ಕೂಡಲೇ ಆಯಿತು ಅಂತ ಆ ಜನ್ಮವನ್ನು ಕಳ್ಕೊಂಡ್ರಂತೆ. ಆ ಜನ್ಮವನ್ನು ಕಳ್ಕೊಂಡಾದ ನಂತರ ಎರಡನೇ ಜನ್ಮದಲ್ಲಿ ಅದನ್ನು ವಿಸ್ತಾರವಾಗಿ ಏನು ಹೇಳಲ್ಲ. ಒಬ್ಬ ನಳ ಅಂತ ಒಬ್ಬ ರಾಜ ಇರ್ತಾನೆ. ಒಬ್ಬ ನಳ ದಮಯಂತಿ ಅಂತ ಬರ್ತಾರೆ, ಅವನಲ್ಲ, ಇನ್ನೊಬ್ಬ ಬೇರೆ ನಳ ಅಂತ. ಆ ನಳ ಅಂತನ್ನುವಂಥ ರಾಜನಿಗೆ ಮಗಳಾಗಿ ಹುಡ್ತಾಳೆ ಎರಡನೇ ಜನ್ಮದಲ್ಲಿ. ಆಗ ಅವಳಿಗೆ ಹೆಸರೇನು ಅಂದರೆ ನಳನಂದಿನಿ ಅಂತ ಹೆಸರಂತೆ. ಭಾರತೀ ದೇವಿಯರದು ಎರಡನೇ ಅವತಾರ ನಳನಂದಿನಿ ಅಂತ ಹೆಸರು ಅಂತ ಹೇಳ್ತಾರೆ. ಅದು ವಿಸ್ತಾರ ಏನಿಲ್ಲ. ಆ ಜನ್ಮದಲ್ಲೂ ಕೂಡ ವಿವಾಹವನ್ನು ಮಾಡಿಕೊಳ್ಳಲಿಲ್ಲ, ತಪಸ್ಸು ಮಾಡಿದರು, ಅಷ್ಟೇ, ಅಲ್ಲಿಗೆ ಮುಗಿಸ್ಬಿಟ್ರ ಆ ಜನ್ಮವನ್ನು. ಇದು ಆದ ನಂತರ ಮೂರನೇ ಜನ್ಮ ಬಂತಂತೆ. ಆ ಮೂರನೇ ಜನ್ಮ ಏನು ಅಂತ ಹೇಳಿದರೆ, ತತಸ್ಥ ದೈವ ದೇಹಂತ ವಿಸೃಜ್ಯ ನಲನಂದಿನಿ ಬಭೂವುರಿಂದ್ರಸೇನೇತಿ ದೇಹೈಕ್ಯೇನ ಸುಸಂಗತಾ. ಆಮೇಲೇನಾಯ್ತಂತೆ, ಇಂದ್ರಸೇನ ಅನ್ನುವಂಥ ಹೆಸರಿನಿಂದಾಗಿ ಮತ್ತೆ ಹುಟ್ಟಿದ್ರಂತೆ, ಇಂದ್ರಸೇನ ಅಂತ. ಆ ಇಂದ್ರಸೇನ ಅನ್ನುವಂಥ ಹೆಸರಿನಿಂದ ಮೂರನೇ ಅವತಾರ ಇದು. ಆಗ ಏನಾಯಿತು ಅಂದರೆ ಅಲ್ಲಿ ಮಾತ್ರ ಒಂದು ಸಣ್ಣ ಸಮಸ್ಯೆ ಆಯ್ತಂತೆ. ಏನಾಯಿತು ಅಂದರೆ ಅಲ್ಲಿ ಇವರಿಗೆ ವಿವಾಹ ಆಗಿ ಹೋಗಿಬಿಡ್ತಂತೆ. ವಿವಾಹ ಆದರೆ ಯಾರ್ದಾರು ವಾಯುದೇವ್ರದ್ದಾಗ್ತದಲ್ವ ಅಂದರೆ ವಾಯುದೇವ್ರ ಜೊತೆಗೆ ವಿವಾಹ ಆಗಲಿಲ್ಲ. ಮತ್ತಾರು ಅಂದರೆ ಒಬ್ಬರು ಮುದ್ಗಲ ಅಂತ ಒಬ್ಬರು ಋಷಿಗಳಿದ್ದರು. ಈ ಮೌದ್ಗಲ್ಯ ಗೋತ್ರ ಪ್ರವರ್ತಕರು ಅಂತ ಹೇಳ್ತಾರೆ ಅವರನ್ನು. ಆ ಮುದ್ಗಲ ಅನ್ನುವಂಥ ಋಷಿಗಳು, ಆ ಮುದ್ಗಲ ಋಷಿಗಳ ಜೊತೆಗೆ ವಿವಾಹ ಆಗಿಬಿಡ್ತಂಥವ್ರು. ಈಗಂತೂ ಮತ್ತು ದೊಡ್ಡ ಸಮಸ್ಯೆನೇ. ಯಾಕೆಂದರೆ ಭಾಳ ಕೆಳಗಿನ ಕಕ್ಷೆಯಲ್ಲಿರುವಂಥವರು ಅವ್ರ ಸ್ಪರ್ಶ ಆಗ್ತದೆ ಅಂದರೆ ಪಾತಿವ್ರತ್ಯಕ್ಕೆ ಭಂಗವೇ ಬರ್ತದೆ ಅಂತ ಅರ್ಥ. ಹಾಗಾಗಿ ಆ ಮುದ್ಗಲ ಋಷಿಗಳನ್ನು ವಿವಾಹ ಮಾಡಿಕೊಂಡ್ರಲ್ವ, ಸಮಸ್ಯೆ ಆಗಲಿಲ್ವ ಅವರಿಗೆ ಅಂದರೆ ಅದ್ರ ಹಿನ್ನೆಲೆಯೂ ದೊಡ್ಡದಿದೆ. ಏನು ಅಂದರೆ ಈ ಮುದ್ಗಲ ಋಷಿಗಳಿಗಾದರೂ ಇವರು ಸಿಕ್ಕರಲ್ಲ. ಯಾಕೆ ಸಿಕ್ಕರು ಇವ್ರನ್ನ ಯಾಕೆ ವಿವಾಹ ಆಗುವಂಥ ಯೋಗ ಬಂತು ಅಂದರೆ, ಈ ಉಪನಿಷತ್ತಿನಲ್ಲಿ ಒಂದು ಕಥೆ ಬರ್ತದೆ. ಏನು ಅಂದರೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡುತ್ತಿದ್ರಂತೆ. ಸೃಷ್ಟಿ ಕಾರ್ಯವನ್ನು ಮಾಡುವಾಗ ಮೊಟ್ಟ ಮೊದಲಿಗೆ ಒಂದು ಸರ್ತಿ ಭಾಣ್ ಅಂದ್ರಂತ. ಒಂದು ಸರ್ತಿ ಭಾಣ್ ಅಂತ ಹೇಳಿದಾಗ ಆ ಶಬ್ದದಿಂದ ಒಬ್ಬ ದೇವಿ ಹುಟ್ಟಿದ್ಲಂತೆ, ಬ್ರಹ್ಮದೇವರಿಂದ ಹುಟ್ಟಿದಂಥ ದೇವಿ. ಅವಳೇ ಸರಸ್ವತಿ. ಅವಳು ಹಿಂದೆ ಬಿದ್ದು ಕೊನೆಗೆ ಅವ್ರನ್ನ ಹೋಗಿ ಮದುವೆ ಮಾಡ್ಕೊಳ್ತಾರಂತೆ. ಈ ಕಥೆಯನ್ನು ಓದುವಾಗ ಇದೆಲ್ಲ ದೇವಗುಖ್ಯ ಅಂತ ಹೇಳ್ತಾರೆ. ಅವರೇ ಸೃಷ್ಟಿ ಮಾಡಿ ಅವರೇ ಮದುವೆ ಮಾಡ್ಕೊಂಡ್ರೆ ಅಂದರೆ ಏನು ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ರು ಹಂಗೆ ಅಂತ ಹುಚ್ಚುಚ್ಚು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಈ ನಮಗೆ ಅರ್ಥ ಆಗಿಲ್ಲ ಅಂತಾದರೆ ಅರ್ಥ ಆದವ್ರನ್ನ ಯಾರನ್ನಾದರೂ ಹೋಗಿ ಕೇಳಿ ತಿಳ್ಕೋಬೇಕು. ಇಲ್ಲ ಅಂತ ಆದರೆ ನಮಗೇನು ಅರ್ಥ ಆಗಿದೆ ಅದನ್ನೇ ತಿಳ್ಕೊಂಬಿಟ್ಟು ಅಯ್ಯೋ ಇದು ಸರಿ ಇಲ್ಲ ಇದು ಕಥೆ, ಅಥವಾ ಬ್ರಹ್ಮದೇವರು ಮಾಡಿದ್ದೇ ಸರಿ ಇಲ್ಲ ಅಂತ ಬ್ರಹ್ಮದೇವ್ರನ್ನೇ ಸರಿ ಇಲ್ಲ ಅಂತ ಬೈಲಿಕ್ಕೆ ಹೋಗಿಬಿಡಬಾರ್ದು. ಆಮೇಲೆ ಅದರಿಂದ ದೊಡ್ಡ ಅನರ್ಥ ಆಗ್ತದಂತೆ. ಈ ಮುದ್ಗಲ ಋಷಿಗಳೇನು ಮಾಡಿದ್ರಂತೆ, ಮುದ್ಗಲರಾಗಬೇಕಾದ್ರೆ ಇದೇ ಕೆಲಸ ಮಾಡಿದ್ರಂತವ್ರು. ಈ ಕಥೆಯನ್ನು ಓದಬೇಕಾದ್ರೆ ಉಪನಿಷತ್ನಲ್ಲಿ ಬ್ರಹ್ಮದೇವರಿಗೆ ತಲೆ ಸರಿ ಇಲ್ಲ, ತಮ್ಮ ಮಕ್ಕಳನ್ನೇ ತಾವು ಮದುವೆ ಮಾಡ್ಕೊಂಡಿದ್ದಾರೆ ನೋಡ್ರಿ ಅಂತ ಬೈದ್ಬಿಟ್ರಂತವ್ರು. ಇಷ್ಟು ಬೈದದ್ದಕ್ಕೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವ್ರಿಗೆ ಶಾಪ ಕೊಟ್ರಂತೆ. ಏನು ಶಾಪ ಕೊಟ್ಟರು ಅಂತಂದರೆ, ನೀವು ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೇನೆ ಇಂಥ ಮಾತಾಡಿದ್ದೀರಿ, ಆದ್ದರಿಂದಾಗಿ ಈ ಮಾತಿಗೋಸ್ಕರವಾಗಿ ನಿಮಗೆ ಶಾಪ ಕೊಡ್ತಿದ್ದೇನೆ. ಏನು ಅಂದರೆ ನಿಮಗಿಂತಲೂ ಕೂಡ ಉತ್ತಮರಾದಂಥ ಸ್ತ್ರೀಯರ ಸ್ಪರ್ಶ ನಿಮಗಾಗಲಿ ಅಂತ ಶಾಪ ಕೊಟ್ಟರು. ಅವರ ಸಂಪರ್ಕ ಅವರ ಸ್ಪರ್ಶ ಆಗಲಿ ನಿಮಗೆ ಅಂತ ಶಾಪ ಕೊಟ್ಟರು. ಈ ಶಾಪ ಅಲ್ಲ, ಇದೇನು ಶಾಪ ಅಲ್ಲ, ಇದು ವರ ಅಲ್ವಾ ಅಂತಂದರೆ ವರ ಅಲ್ಲ ಇದು. ಯಾಕೆ ಅಂದರೆ ಹೇಗಿರ್ತದೆ ಅಂತಂದರೆ ಮನುಷ್ಯರಲ್ಲ ದೇವತೆಗಳಲ್ಲೆಲ್ಲ ಏನಾಗಿಬಿಡ್ತದೆ ಅಂದರೆ ಉತ್ತಮ ದೇವತೆಗಳಿರ್ತಾರಲ್ಲ, ಉತ್ತಮರಿರ್ತಾರಲ್ಲ, ಉತ್ತಮರಾದಂಥ ಯೋಗ್ಯತೆಯಲ್ಲಿ ಬಹಳ ಎತ್ತರದಲ್ಲಿರುವಂಥವರನ್ನು ಭಾಳ ಕೆಳಗಿರುವಂಥ ಗಂಡು ಏನಾದರೂ ಕೂಡ ಮದುವೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಮಹಾ ಅನರ್ಥ ಇದೆ ಅಂತ ಹೇಳ್ತಾರೆ. ಮಹಾಪಾತಕ ಅದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಂಗೆ ಮಾಡ್ಕೊಳ್ಳಿಕ್ಕೂ ಇಲ್ಲ, ಯೋಗ್ಯತೆ ಇರಬೇಕು ಅಂತ. ಯಯೋರೇವ ಸಮಃ ಅಂತ ಹೇಳ್ತಾರಲ್ಲ, ಅಂದರೆ ಕೊಡೋ ತಗೊಳ್ಳೋದ್ರಲ್ಲೂ ಕೂಡ ಒಂದು ಸಮಾನತೆ ಎನ್ನುವಂಥದ್ದು ಇರಬೇಕು ಅಂತ ಹೇಳುತ್ತಾರೆ. ಅದು ಯೋಗ್ಯತೆ ಇರಬೇಕಂತೆ. ಯೋಗ್ಯತೆಯೇ ಇಲ್ಲ ಇವರಿಗೆ. ಅಂಥವರು ಇಂದ್ರಸೇನೇತಿ ವಿಖ್ಯಾತ ಪುರಾಣಾಲಾಯನಿ ಶುಭ ಮೌದ್ಗಲ್ಯಂ ಪತಿಮಾಸಾದ್ಯ ಚಚಾರ ವಿಗತಜ್ವರ. ಈ ರೀತಿ ಆಯ್ತಂತೆ. ಅದಕ್ಕೆ ಆವಾಗ ವಿವಾಹ ಮಾಡಿಕೊಂಡದ್ದು ಯಾರನ್ನ ಅಂದರೆ ಈ ಇಂದ್ರಸೇನೆಯನ್ನು ವಿವಾಹ ಮಾಡಿಕೊಂಡು.
ಮುದ್ಗಲರು. ಇವರಿಗೆ ಬ್ರಹ್ಮದೇವರ ಶಾಪದಿಂದಾಗಿ ಇಂಥವರನ್ನು ವಿವಾಹ ಮಾಡಿಕೊಂಡ್ರು. ಆಗ ಮತ್ತೆ ಏನು ಮಾಡಿದ್ರಂತೆ, ಮುದ್ಗಲ ಋಷಿಗಳೇನು ಮಾಡಿದರು, ಸ್ವಾಮಿ ನನ್ನಿಂದ ಅಪರಾಧ ಆಗಿದೆ, ಇಂಥ ಮಹಾತ್ಮರನ್ನು ಸ್ಪರ್ಶ ಮಾಡಿ ಯಾವ ನರಕಕ್ಕೆ ಹೋಗಲಿ ನಾನು, ದಯವಿಟ್ಟು ಬೇಡ ಅಂತ ಮತ್ತೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ಆ ಮುದ್ಗಲ ಋಷಿಗಳು ಮತ್ತೆ ಕೇಳ್ಕೊಂಡ್ರಂತೆ ಅವರನ್ನು, ಏನು ಅಂದರೆ, ಸ್ವಾಮಿ ನನಗೆ ದಯವಿಟ್ಟು ಅವರ ಸ್ಪರ್ಶ ಆಗುವಂತೆ ಮಾಡಬೇಡ್ರಿ, ನನ್ನನ್ನು ಉದ್ಧಾರ ಮಾಡಿರಿ ಅಂತ ಕೇಳಿದಾಗ, ಆಗ ವಿವಾಹ ಮಾಡಿಕೊಂಡಿದ್ದೆ, ಆದ್ದರಿಂದ ನೀನೇನು ಹೆದರಬೇಡ, ನಿನ್ನ ಒಳಗೆ ವಾಯುದೇವರ ಸನ್ನಿಧಾನ ಬರ್ತದೆ, ಅವರು ಮಾತ್ರ ಅವರನ್ನು ಸ್ಪರ್ಶ ಮಾಡ್ತಾರೆ, ನೀವು ಮಾಡಲ್ಲ ಅಂತ ಹೇಳಿದ್ರಂತೆ. ನೀವು ಇರ್ತೀರಿ, ಇದ್ರೂ ನಿಮಗೆ ಎಚ್ಚರಿಕೆ ಇರಲ್ಲ, ಮಲಗಿ ಬಿಟ್ಟಿರ್ತೀರಿ, ನೀವು ನಿದ್ದೆ ಹೊಡಿತಿರ್ತೀರಿ, ವಾಯುದೇವರು ಮಾತ್ರ ಸ್ಪರ್ಶ ಮಾಡಿರ್ತಾರೆ, ಹಾಗೆ ಮಾಡ್ತೀನಿ ವ್ಯವಸ್ಥೆ ಅಂತ ಈ ರೀತಿಯಲ್ಲಿ ಬ್ರಹ್ಮದೇವರು ಅವರಿಗೆ ಅನುಗ್ರಹ ಮಾಡಿದ್ರಂತೆ ಕಡೆಗೆ. ಹೀಗೆ ಇದು ಇಂದ್ರಸೇನ ಅನ್ನುವಂಥ ಅವತಾರ ಆಯಿತು ಇದು ಅಂತ. ಇದು ಮೂರನೇ ಅವತಾರ, ಮೂರು ಸರ್ತಿ ಆಯ್ತು ಇದೆಲ್ಲವೂ ಕೂಡ. ಇಂದ್ರಸೇನೇತಿ ವಿಖ್ಯಾತ ಅಂತ ಇಂದ್ರಸೇನ ಅನ್ನುವಂಥ ಅವತಾರ ಆಯ್ತಂತೆ. ಇದಾದ ನಂತರ ಆವಾಗ ಇವರು ಇನ್ನೊಂದೇನು ಮಾಡಿದರು ಅಂತಂದರೆ, ಅದೇ ಕಾಲದಲ್ಲೇ ಇಂದ್ರಸೇನೆ ಆಗಿರಬೇಕಾದ್ರೇ ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಸ ಮುದ್ಗಲಃ, ಇವರನ್ನು ಬಿಟ್ಟು ಕೊನೆಗೆ ಮುದ್ಗಲರು ಏನು ಮಾಡಿಬಿಟ್ರಂತೆ, ಬೇರೆ ದೇಶಾಂತರಕ್ಕೆ ಹೋಗಿ ನಮಗೆ ಇವ್ರ ತಂಟೆನೇ ಬೇಡ ನಮಗೆ ಅಂತ ಅಂದ್ಕೊಂಡು ದೂರಕ್ಕೆ ಹೋಗಿ ತಪಸ್ಸು ಮಾಡ್ತಾ ಕೂತ್ಬಿಟ್ರಂತೆ. ಇವ್ರನ್ನ ಏನಾದರೂ ಸ್ಪರ್ಶ ಮಾಡಿದರೆ ಎಲ್ಲಿ ಹೋಗ್ತೀನೋ ಏನೋ ಅಂತೇಳಿ ದೂರ ಹೋಗಿಬಿಟ್ರಂತವರು. ಇಷ್ಟು ಹೋದ ಕೂಡಲೇ ಸೇಂದ್ರಸೇನಾವಿಯುಕ್ತಾಥ ಭರ್ತ್ರಾಚಕ್ರೇ ಮಹತ್ತಪಃ. ಆಗ ಈ ಇಂದ್ರಸೇನೇನೂ ಏನು ಮಾಡಿದ್ಲಂತೆ, ಅವಳು ತಪಸ್ಸನ್ನು ಮಾಡಿದ್ಲಂತೆ. ಅವಳು ತಪಸ್ಸನ್ನು ಮಾಡಿದಾಗ ಯಾರನ್ನ ಅಂದರೆ ರುದ್ರದೇವರನ್ನೇ ತಪಸ್ಸು ಮಾಡಿದರು, ರುದ್ರದೇವರನ್ನು. ತದ್ದೇಹ ಗಾ ಭಾರತೀತು ಕೇಶವಂ ಶಂಕರೇ ಸ್ಥಿತಂ, ಅಲ್ಲೂ ಹಾಗೇನೆ. ಮತ್ತು ಭಾರತೀ ದೇವಿಯರು ಯಾರನ್ನ ಮಾಡಿದರು, ಆ ಭಗವಂತ ರುದ್ರಾಂತರ್ಯಾಮಿಯಾದಂಥ ಸಂಕರ್ಷಣನನ್ನೇ ಮಾಡಿದರು ಅಂತ ಇಟ್ಟುಕೊಳ್ಬೇಕು. ಇಷ್ಟು ಮಾಡ್ತಾ ಇದ್ದಂತೇನೆ ಆಗ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಚ ಪೂರ್ವವತ್ತು ಉಮಾದ್ಯ ರೌದ್ರಮೇವಾತ್ರ ತಪಶ್ಚಕ್ರುಹು ಯಥಾಪುರ ಪ್ರತ್ಯಕ್ಷೇ ಚ ಶಿವೇ ಜಾತೆ ತದ್ದೇಹಸ್ತೆ ಚ ಕೇಶವೇ. ಆಗ ರುದ್ರದೇವರು ಪ್ರತ್ಯಕ್ಷರಾದ್ರಂತೆ. ಪ್ರತ್ಯಕ್ಷರಾದ ಕೂಡಲೇ ರುದ್ರದೇವರ ಬಳಿಯಲ್ಲಿ ಅವ್ರು 5 ಜನ ಇದ್ರಲ್ಲ, ಅವ್ರು 5 ಜನ ಏನು ಮಾಡಿದ್ರಂತೆ, ಪೃಥಕ್ ಸ್ವಭರ್ತ್ರಾಪ್ತ್ಯೈ ತಾಹ ಪಂಚಾಪಿ ಏಕದೇಹಗಾಹ. ಒಂದೇ ದೇಹದಲ್ಲಿ 5 ಜನ ಇದ್ದರು, ಅದು ರುದ್ರದೇವರಿಗೆ ಕಾಣಿಸ್ತಿತ್ತು. 5 ಜನರು ಕೂಡ ಏನು ಮಾಡಿದ್ರಂತೆ, ನಮ್ಮ ಗಂಡನ ನಮಗೆ ಕೊಟ್ಬಿಡ್ರಿ ಅಂತ ಕೇಳಿದ್ರಂತೆ. ಪತಿಂ ದೇಹಿ 5 ಜನ ಇದ್ದರು, 5 ಸರ್ತಿ ಹೇಳಿದರು. ಅದಕ್ಕೆ ಇವ್ರೇನು ಮಾಡಿದ್ರಂತೆ, 5 ಮಂದಿ ಕೇಳಿದ್ರಿಂದಾಗ 5 ಜನರಿಗೂ ಪ್ರತ್ಯೇಕ ವರ ಕೊಡಬೇಕಲ್ಲ, 5 ಜನರಿಗೂ ಪ್ರತ್ಯೇಕ ವರ ಕೊಡಬೇಕು ಅಂತ ಹೇಳಿಬಿಟ್ಟು ರುದ್ರದೇವರು ಏನು ಮಾಡಿದ್ರಂತೆ, ಪತಿಂ ಪ್ರಾಪ್ಸ್ಯಸಿ ಅಂತ 5 ಸರ್ತಿ ಹೇಳಿದ್ರಂತೆ. ಅವರು ಕೂಡ ಅವ್ರು 5 ಸರ್ತಿ ಹೇಳಿದ ಕೂಡಲೇ ಒಳಗಿದ್ದಂಥವರೆಲ್ಲ ಏನು ತಿಳ್ಕೊಂಡ್ರು, ದ್ರೌಪದಿ ದೇವಿಯರನ್ನ ಬಿಟ್ಟು ಭಾರತೀ ದೇವಿಯರನ್ನು ಬಿಟ್ಟು ಉಳಿದವರೆಲ್ಲ ಏನು ತಿಳ್ಕೊಂಡ್ಬಿಟ್ರು ಅಂತಂದರೆ, ನಾವು ಒಂದೇ ದೇಹದಲ್ಲಿದ್ದೇವೆ, ಒಂದೇ ದೇಹದಲ್ಲಿರುವಾಗಲೇ ರುದ್ರದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಪತಿಂ ಪ್ರಾಪ್ಸ್ಯಸಿ ಅಂತ ಒಂದೇ ದೇಹದಲ್ಲಿ 5 ಜನ ಗಂಡಂದ್ರನ್ನು ಪಡೀರಿ ಅಂತ ಹೇಳಿಬಿಟ್ಟು ನಮಗೆ ವರ ಕೊಡ್ತಾ ಇದ್ದಾರೆ, ರುದ್ರದೇವ್ರಿಗೆ ತಲೆ ಸರಿ ಇಲ್ಲ ಅಂತ ಅಂದ್ಕೊಂಡ್ರಂತೆ. ಅವ್ರನ್ನೇ ತಪಸ್ಸು ಮಾಡಿ ಅವರೇ ವರ ಕೊಟ್ಟಾಗ ಅವ್ರಿಗೆ ತಲೆ ಸರಿ ಇಲ್ಲ, ನಮಗೆ ಒಂದೇ ದೇಹದಲ್ಲಿ ಒಬ್ಬರೇ 5 ಜನನ ಮಕ್ಕಳು ಗಂಡಂದ್ರನ್ನ ಪಡೀರಿ ಅಂತ ವರ ಕೊಡ್ತಿದ್ದಾರೆ ಅವರು, ಅವ್ರಿಗೆ ತಲೆ ಸರಿ ಇಲ್ಲ ನೋಡ್ರಿ ಅಂತ ಅಂದ್ಕೊಂಡ್ರಂತೆ. ಅವ್ರು ಹಾಗೆ ಅಂದುಕೊಂಡು ಕೂಡಲೇ ಮನೋಭಿಮಾನಿಗಳು, ಅವ್ರಿಗೆ ಗೊತ್ತಾಗಿಬಿಡುತ್ತೆ ಅವರಿಗೆ, ನಾನು ನಿಮಗೆ ವರ ಕೊಟ್ಟದ್ದು ಪ್ರತ್ಯೇಕವಾಗಿ ನೀವು ಗಂಡಂದ್ರನ್ನ ಪಡೀರಿ ಅಂತ ಹೇಳಿಬಿಟ್ಟು, ಆದರೆ ನನ್ನ ಮಾತನ್ನು ನೀವು ಅಪಾರ್ಥ ಮಾಡಿಕೊಂಡು ನನ್ನನ್ನೇ ಬೈತಾ ಇದ್ದೀರಿ, ಆದ್ದರಿಂದಾಗಿ ನೀವೇನು ಅಂದ್ಕೊಂಡಿದ್ದೀರೋ ಹಾಗೆ ಆಗಲಿ ಅಂತಂದ್ರಂತ, ಶಾಪ ಹಾಕಿದ್ರಂತೆ. ನೀವೇನು ಅಂದ್ಕೊಂಡಿದ್ದೀರಿ, ಒಂದೇ ದೇಹದಲ್ಲಿ 5 ಜನ ಗಂಡಂದ್ರು ಬೇಕು ಅಂತ ಹಾಗೆ ವರ ಕೊಟ್ಟೀನಿ ಅಂತ ಅಂದ್ಕೊಂಡಿರಲ್ಲ, ಅದೇ ಆಗಲಿ ನಿಮಗೆ ಅಂತ ಅವರು ಶಾಪ ಹಾಕಿದ್ರಂತೆ. ಶಿವದೇಹಸ್ಥಿತೋ ವಿಷ್ಣು ಭಾರತ್ಯೈತು ದದೌ ಪತಿಂ ಅನ್ಯಾಸಾಂ ಶಿವ ಏವಾತ್ತ ಪದದೌ ಚತುರಪ್ಪತೀನ್. ಇವರಿಗೆಲ್ಲ ಈ ರೀತಿ ವರವನ್ನು ಕೊಟ್ಟರಂತೆ. ಇಂಥ ವರವನ್ನು ಕೊಟ್ಟು ಕೂಡಲೇ ದೇವ್ಯಶ್ಚತುಸ್ರಸ್ತು ತದಾ ದತ್ತ ಮಾತ್ರೇ ವರೇ ಮುನ ದೇವಾನಾಂ ಅವತಾರಾರ್ಥಂ ಪಂಚದೇವ್ಯಸ್ಮ ಇತ್ಯಥ. ಇಷ್ಟಾಗ್ತಾ ಇದ್ದಂತೇನೆ ಅವರಿಗೆ ದುಃಖ ಆಯಿತು. ಅಯ್ಯೋ ರುದ್ರದೇವ್ರು ಹೀಗೆ ಮಾಡಿಬಿಟ್ರಲ್ಲ, ನಾವು ಏನೋ ಗೊತ್ತಿಲ್ಲ ಏನೋ ಅಂದುಬಿಟ್ವಿ, ತಪ್ಪಾಯಿತು ಅಂತ ಕೇಳೋಣ ಅನ್ನೋಷ್ಟರಲ್ಲಿ ಇಷ್ಟು ನಮಗೆ ಒಂದೇ ದೇಹದಲ್ಲಿ 5 ಜನನ ಪರೀರಿ ಅಂತ ಬೇರೆ ವರ ಈ ರೀತಿ ಶಾಪ ಕೊಟ್ಟುಬಿಟ್ರು, ನಮಗೆ ಏನು ಮಾಡಬೇಕು ಅಂತ ಕಣ್ಣೀರು ಹಾಕ್ಕೊಂಡು ಕೂತಿದ್ರಂತೆ. ಅವ್ರು ಕಣ್ಣೀರು ಹಾಕ್ಕೊಂಡು ಕೂತಿರ್ಬೇಕಾದ್ರೆ ಅಲ್ಲೇನಾಯಿತು ಅಂದರೆ ಇಂದ್ರದೇವರು ಬಂದ್ರಂತೆ. ಅಕಸ್ಮಾತ್ ಇಂದ್ರದೇವರು ಬಂದರು. ಆ ಇಂದ್ರದೇವರು ಕಿಮರ್ಥಂ ರೋದಿಶೀತ್ಯೇವ ಸಾಬ್ರವೀದ್ ವಟುರೂಪಿಣಂ. ಇವರು ಬಂದದ್ದು ಹೇಗೆ ಅಂದರೆ ರುದ್ರದೇವರು ವಟುರೂಪದಿಂದ ಬಂದಿದ್ರಂತೆ.
ವಟುರೂಪದಿಂದ ಬಂದು ಇಂಥ ವರವನ್ನೆಲ್ಲ ಕೊಟ್ಟಿದ್ದರು, ಶಾಪವೂ ಕೊಟ್ಟಿದ್ದರು. ಆಗ ಇಂದ್ರದೇವರಿಗೆ ಹೋಗಿ ಕೇಳಿದರು, ಯಾಕೆ ಅಳ್ತಾ ಇದ್ದೀರಿ ನೀವು? ನೋಡ್ರಿ ಹೀಗೆ ರುದ್ರದೇವರಿದ್ದಾರಲ್ಲ, ಎದುರಿಗೆ ನಿಂತಿದ್ದಾರಲ್ಲ, ಹಿಂಗೆ ಶಾಪ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ, ಒಂದೇ ದೇಹದಲ್ಲಿ 5 ಜನ ಗಂಡಂದ್ರನ್ನ ಪಡೀರಿ ಅಂತ ಶಾಪ ಕೊಟ್ಟಿದ್ದಾರೆ ನಮಗೆ ಅಂತಂದಾಗ ಆಗ ಅವರು ಸಿಟ್ಟು ಬಂತು, ಅವರಿಗೂ ಕೂಡ ತಲೆ ಸರಿ ಇಲ್ವ ನಿನಗೆ ಅಂತ ಇಂದ್ರದೇವರು ಬೈದ್ರಂತ ಅವ್ರಿಗೆ. ಹಿಂಗೆ ವರ ಕೊಡೋದು ಶಾಪ ಕೊಡೋದು ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ದೀರಿ ನೀವು ಅಂತ. ವರ ಅರ್ಥಂ ಅರ್ಥಿತ ಪ್ರಾದಾತ್ ಇತಿತಂ ಶಿವ ಇತ್ಯತ ಅಜಾನನ್ ಚಕ್ರ ಆಹೋಚ್ಚೈ ಕಿಮೇ ತದ್ಭುವನತ್ರಯೇ ಮತ್ಪಾಲಿತೆ ಯೋಷಿತಂ ತ್ವಂ ವೃತಾ ಶಪಸಿ ದುರ್ಮತೆ. ನಾನು ಆಳ್ತಾ ಇರುವಂಥ ದೇಶ ಈ ಭೂಮಂಡಲ ಎಲ್ಲ, ಇಂಥ ಜಾಗದಲ್ಲಿ ಬಂದು ನೀವೇನು ಈ ರೀತಿಯೆಲ್ಲ ಶಾಪ ವರಗಳನ್ನೆಲ್ಲ ಕೊಡೋದು ಅಂತ ಬೈದ್ರಂತೆ. ಬೈದು ಕೂಡಲೇ ರುದ್ರದೇವರಿಗೆ ಸಿಟ್ಟು ಬಂತು, ನೀನು ಮನುಷ್ಯನಾಗುವಂತ ಶಾಪ ಹಾಕಿದ್ರು. ಅವರಿಗೂ ಶಾಪ ಹಾಕಿ ನೀನು ಮನುಷ್ಯನಾಗುವಂತ ಶಾಪ ಹಾಕಿದರು. ಅದಕ್ಕೆ ರುದ್ರದೇವರ ಶಾಪದಿಂದಲೇ ಅವನೇ ಅರ್ಜುನನಾದ. ಬೇರೆಯವರೆಲ್ಲರೂ ಕೂಡ ಹೇಗೆ ಅಂತಂದರೆ ಒಂದೊಂದು ಶಾಪದ ನಿಮಿತ್ತದಿಂದ ಅವತಾರ ಮಾಡ್ತಾರೆ ಎಲ್ಲರೂ ಕೂಡ. ಒಬ್ಬೊಬ್ಬರಿಗೆ ಒಂದೊಂದು ಶಾಪ ಇದೆ. ಎಲ್ಲರೂ ಕೂಡ ಅರ್ಜುನ ಅವತಾರ ಮಾಡಬೇಕಾದ್ರೆ ಅವನಿಗೊಂದು ಶಾಪ, ಈ ಯಾರು ಯಮ ಅವತಾರ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ವಿದುರನಾಗಿ ಅವತಾರ ಮಾಡುವಾಗಲೂ ಅಂತೂ ಮೊನ್ನೆ ಹೇಳಿದ್ದೇನೆ ಕತೆ, ಅವರು ಶಾಪವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಋಷಿಗಳೊಬ್ಬರು ಶಾಪವನ್ನು ಕೊಟ್ಟರು, ಮಾಂಡವ್ಯರು ಶಾಪ ಕೊಟ್ಟರು. ಹೀಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಶಾಪದಿಂದಲೇ ಅವತಾರಗಳಾಗ್ತದೆ. ಆದರೆ ಒಬ್ಬ ವಾಯುದೇವರದ್ದು ಮಾತ್ರ ಶಾಪದಿಂದ ಅಲ್ಲ, ಭಗವಂತನ ಆಜ್ಞೆಯಿಂದ ಅವತಾರ ಆಗ್ತದಂತೆ. ಪರಮಾತ್ಮನೇ ಆಜ್ಞೆ ಮಾಡ್ತಾನೆ. ವಾಯುದೇವರಿಗೆ ಶಾಪ ಇಲ್ಲ, ಎಲ್ಲೂ ಕೂಡ ಶಾಪದಿಂದ ಅವತಾರ ಮಾಡೋದು ಅಂತ ಇಲ್ಲವೇ ಇಲ್ಲ ಅಂತವ್ರು. ಏನಿದ್ರೂ ಕೂಡ ದೇವರೇ ಆಜ್ಞೆ ಮಾಡ್ತಾನೆ, ಭಗವಂತನೇ ಆಜ್ಞೆ. ಮತ್ತು ಆ ದೇವರು ಮಾಡಿದ ಆಜ್ಞೆಯನ್ನು ಯಾರೂ ತಲೆ ಮೇಲೆ ಹೊತ್ತುಕೊಳ್ಳಿಕ್ಕಾಗೋದಿಲ್ಲ. ಆ ಆಜ್ಞೆಯನ್ನು ಅಂಥ ಆಜ್ಞೆ ಅಂತದ್ದು ಅವರು ಮಾತ್ರ ಹೊತ್ತುಕೊಳ್ತಾರಂತೆ. ಆದ್ದರಿಂದ ಬೇರೆಯವರಿಗೆ ಆಧಾರ್ಯ ಅದು, ಬೇರೆಯವರು ಅದನ್ನು ಧಾರಣೆ ಮಾಡಲಿಕ್ಕಾಗೋದಿಲ್ಲ, ಅವರು ಮಾತ್ರ ಧಾರಣೆ ಮಾಡುವಂಥದ್ದು. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುವಾಗ ಆಜ್ಞಾಂ ಅನ್ಯೈರಧಾರ್ಯಾಂ ಶಿರಸಿ ಪರಿಶರದ್ರಶ್ಮಿ ಕೋಟೀರ ಕೋಟೌ ಕೃಷ್ಣಸ್ಯ ಕ್ಲಿಷ್ಟಕರ್ಮ. ಎಂಥ ಮಾತು! ಆಜ್ಞಾಂ ಅನ್ಯೈಹಿ ಅಧಾರ್ಯಾಂ ಅಂತ ಹೇಳುತ್ತಾರೆ. ಶಿರಸಿ ಅದನ್ನು ತಲೆಯಲ್ಲಿ ಹೊತ್ತುಕೊಂಡು ಬರುವಂಥ ಮಹಾತ್ಮರು ಅಂತಂದರೆ ವಾಯುದೇವರು ಅಂತ. ಆದ್ದರಿಂದ ಬೇರೆ ಯಾರೂ ಹೊತ್ತುಕೊಳ್ಳಿಕ್ಕಾಗಲ್ಲ. ಆದೇಶ ಮೌಲಿಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ಮರುದ ನರ್ಗಮದತ್ತ ಮೂರ್ಧ್ನ. ಅವರ ಆದೇಶ, ಆ ಆದೇಶವನ್ನು 2 ಕೈ ಜೋಡಿಸಿ ಸ್ವಾಮಿ ನನ್ನ ತಲೆ ಮೇಲೆ ಇಡ್ರಿ ಇದನ್ನು ಅಂತ ತೊಗೊಂಡು ಬರ್ತಾರಂತ ಆದೇಶವನ್ನು. ಹಂಗೆ ಅವತಾರ ಮಾಡ್ತಾರೆ ವಾಯುದೇವರು ಮಾತ್ರ. ಆದರೆ ಉಳಿದವರೆಲ್ಲ ಅವತಾರ ಮಾಡ್ತಾರೆ ಅಂದರೆ ಹಿಂಗೇನೋ ಒಂದು ಶಾಪ ಇರ್ತದಂತೆ. ಶಾಪದ ನಿಮಿತ್ತದಿಂದಾಗಿ ಅವತಾರವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಅಸ್ಯಾಶ್ಚ ಭರ್ತಾ ಭವಸಿ ತ್ವಾಂ ಯೇ ವೈಶಾವರಿಷ್ಯತಿ. ಅವನಿಗೆ ಮನುಷ್ಯನಾಗು, ಅಷ್ಟೇ ಅಲ್ಲ ಈ 4 ಜನ ಈ 5 ಜನ ಇದ್ದಾರಲ್ಲ, ಇದರಲ್ಲಿ ನೀನು ಕೂಡ ಒಬ್ಬ ಗಂಡನಾಗು ಅಂತ ಶಾಪ ಹಾಕಿದ. ನೀನು ಗಂಡನಾಗು ಅಂತ. ಪಶ್ಯಾತ್ರ ಮದವಜ್ಞಾನಾತ್ ಪತಿತಾಂ ಸ್ವಾದೃಶಾನ್ ಸುರಾನ್ ಗಿರೇರಧಸ್ತಾತ್ ಅಸ್ಯೈವ ಇತ್ಯುಕ್ತೋಸೌ ಪಾಕಶಾಸನಃ. ಇಷ್ಟು ಶಾಪ ಕೊಟ್ಟಾದ ನಂತರ ಇಂದ್ರದೇವರಿಗೆ ಮತ್ತೆ ಹೇಳಿದ್ರಂತೆ, ನೋಡು ಈ ಎದುರುಗಡೆ ಒಂದು ದೊಡ್ಡ ಪರ್ವತ ಇತ್ತಂತೆ ಎದುರುಗಡೆ. ಆ ಪರ್ವತವನ್ನು ತೋರಿಸಿ, ಆ ಪರ್ವತ ಏನಿದೆಯಲ್ಲ ಆ ಪರ್ವತದ ಕೆಳಭಾಗದಲ್ಲಿ ನನ್ನಿಂದ ಶಪ್ತರಾದವರು ಭಾಳ ಮಂದಿ ಇದ್ದಾರಲ್ಲಿ, ಋಷಿಗಳೆಲ್ಲರೂ ಕೂಡ. ಒಂದು ಸರ್ತಿ ಹೋಗಿ ಆ ಪರ್ವತ ಮೇಲಕ್ಕೆತ್ತಿ ನೋಡಿ ಹೋಗು ಅಂತಂದ್ರಂತೆ. ಆ ಪರ್ವತ ಮೇಲೆತ್ತಿ ನೋಡಿ ಹೋಗು ಅಂತಂದ್ರಂತೆ ಇಂದ್ರನಿಗೆ. ಇವರು ಹೇಳಿದ್ದು ಸುಳ್ಳು. ಅಂದರೆ ರುದ್ರದೇವರು ಸರಿಯಾಗಿ ಹೇಳಿರಲಿಲ್ಲ, ಸರಿಯಾದ ಮಾಹಿತಿ ಇರಲಿಲ್ಲ ಅವರಿಗೆ. ಸುಮ್ಮನೆ ಏನೋ ಒಂದು ಹೊಡೆಯೋಣ ಅಂತ ಹೊಡೆದ್ರಂತೆ. ಇಷ್ಟು ಮಾಡಿದರೆ ಏನಾಯ್ತಂತೆ, ಈ ಇಂದ್ರದೇವರಿಗೆ ಗೊತ್ತಿಲ್ಲ. ಪಾಪ ಹೋದರು, ಹೋಗಿ ಒಂದು ಸರ್ತಿ ಪರ್ವತ ಎತ್ತೋಣ ಅಂತ ಹಿಡಿದು ಮೇಲೆ ಎತ್ತಿಬಿಟ್ರಂತೆ ಪರ್ವತವನ್ನು ಎತ್ತಿ ನೋಡ್ತಾರೆ, ಕೆಳಗಡೆ ಯಾರಿದ್ದಾರೆ? ಯಾರೋ ಶಪ್ತರಾದ ರುದ್ರದೇವರು ಶಾಪ ಕೊಟ್ಟವರೆಲ್ಲ ಇದ್ದಾರಾ ಅಂತ ನೋಡಿದರೆ ಇಲ್ಲ. ಮತ್ತು ಯಾರಿದ್ರು ಅಂತಂದರೆ ವಾಯುದೇವರು ಮತ್ತು ಯಮದೇವರು ಮತ್ತು ಅಶ್ವಿನಿ ದೇವತೆಗಳು. ಈ 3 ಜನರು ಕೂಡ ಭಗವಂತನ ತತ್ವದ ಬಗ್ಗೆ, ಅಂದರೆ ಇವರಿಬ್ಬರೂ ಕೂಡ ಯಮ ಮತ್ತು ಅಶ್ವಿನಿ ದೇವತೆಗಳಿಬ್ಬರು ವಾಯುದೇವರಿಂದಾಗಿ ದೇವರ ತತ್ವವನ್ನು ಪಾಠ ಮಾಡಿರಿ ನಮಗೆ ಅಂತ ರಹಸ್ಯದಲ್ಲಿ ಕೂತ್ಕೊಂಡು ಅನೇಕ ರಹಸ್ಯಗಳನ್ನೆಲ್ಲ ಕೇಳ್ತಾ ಇದ್ರಂತೆ. ಇದು ಗೊತ್ತಿಲ್ಲದೆ ನನ್ನಿಂದ ಶಪ್ತರಾದವರಿವರು ಅಂತ ಇವ್ರು ಹೇಳಿಬಿಟ್ರು ರುದ್ರದೇವರು. ಇಷ್ಟು ಹೇಳಿದ್ದಕ್ಕೆ ಅವರು ಹೋಗಿ ತೆಗೆದು ನೋಡಿದರೆ ಅಲ್ಲಿದ್ದದ್ದು ಯಾರು ಅಂತಂದರೆ ವಾಯುದೇವರು ಇವರೆಲ್ಲ ಇದ್ದರು. ಅದಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟದ್ರಿಂದಾಗಿ ಪೂರ್ವೇಂದ್ರಾನ್ ಮಾರುತವೃಷಾನ್ ಅಸತ್ಯಾಂಶ್ಚತುರಸ್ಥಿತಾನ್ ಮಾನುಷೇಶ್ವವತಾರಾಯ ಮಂತ್ರಂ ರಹಸಿ ಕುರ್ವತಃ. ಇದೇನು ಅಂದರೆ ಮುಂದೆ ಮನುಷ್ಯರಾಗಿ ಹುಟ್ಟುತ್ತೀರಿ,
ಆಗ ರಹಸ್ಯವಾಗಿ ಹೇಗಿರಬೇಕು, ಯಾವ ಕಾಲದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ರಂತೆ. ಇದು ಗೊತ್ತಿಲ್ಲದೆ ಹೀಗೆ ಮಾಡಿದರು. ಈ ರೀತಿ ಮಾಡಿದ್ರಿಂದ ಏನಾಯಿತು ಅಂದರೆ ಆಗ ಬ್ರಹ್ಮದೇವರು ಅಲ್ಲಿಗೆ ಬಂದ್ರಂತೆ. ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ರುದ್ರದೇವರೇ ನಿಮಗೆ ಗೊತ್ತಿಲ್ಲ ಅಂತಾದರೂ ಸುಮ್ಮನೆ ಒಂದು ಶಾಪ ಕೊಟ್ಟಿರಿ ಸಾಕು, ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕಿತ್ತು. ಮತ್ತೆ ಅಲ್ಲಿರುವಂಥವ್ರು ನನ್ನಿಂದ ಶಪ್ತರಾದವರು ಅಂತ ವಾಯುದೇವರ ಬಗ್ಗೆನೇ ಇಂಥ ಮಾತುಗಳನ್ನು ಆಡಿದ್ರಲ್ಲ, ಇದು ತಪ್ಪು ಮಾಡಿದ್ರಿ ನೀವು. ಅಷ್ಟೇ ಅಲ್ಲ, ಇನ್ನೊಂದೇನು ಅಂತಂದರೆ ನಾನು ಈಗಾಗಲೇ ಪರಪುರುಷನ ಸ್ಪರ್ಶ ಆಗಲಿ ಅಂತ ನಾನು ಶಾಪ ಕೊಟ್ಟಿದ್ದೆ ಅವರಿಗೆ. ನನಗೆ ವಿರುದ್ಧವಾಗಿ ನೀವೇನು ಮಾಡಿದ್ದೀರಿ ಅಂದರೆ ನಿಮ್ಮ ಗಂಡಂದ್ರೆ ನಿಮಗೆ ಸಿಗಲಿ ಅಂತ ನೀವು ಹೇಳಿದ್ದೀರಿ, ನನ್ನ ವಿರುದ್ಧವಾಗಿ ನೀವು ಮಾತಾಡಿದ್ದೀರಿ. ಆದ್ದರಿಂದ ನಾನು ನಿಮಗೆ ಶಾಪ ಕೊಡ್ತೀನಿ ಅಂದ್ರೆ ಅವರು, ನೀನೇನಾಗು ಮನುಷ್ಯನಾಗು ಅಂತಂದ್ರು. ನೀನು ಮನುಷ್ಯನಾಗಿ ಹುಟ್ಟು ಅಂತಂದರು. ನೀನು ಮನುಷ್ಯನಾಗು. ಮದವಜ್ಞಾ ನಿಮಿತ್ತೇನ ಪತಿತ ಇತಿತಾನ್ ಸುರಾನ್ ಮಾರುತಾದೀನ್ ಮೃಷಾವಾದೀ ಇತಿ ಬ್ರಹ್ಮ ಶಿವಂ ತದ ಶಶಾಪ ಮಾನುಷೇಶುತ್ವಂ ಕ್ಷಿಪ್ರಂ ಜಾತ ಪರಾಭವಂ. ಕೂಡಲೇ ನೀನು ಅವತಾರ ಮಾಡು ಅಂದ್ರಂತೆ. ಅಷ್ಟೇ ಅಲ್ಲ, ಇನ್ನು ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಈಗ ನೀನು ಈ ಇಂದ್ರನಿಗೆ ಮೋಸ ಮಾಡಿದಿ. ನೀನು ಇಂದ್ರನಿಗೆ ಮೋಸ ಮಾಡಿದ್ರಿಂದ ನೀನು ಮನುಷ್ಯನಾಗಿ ಹುಟ್ಟಿದಾಗ ಇಂದ್ರನ ಕೈಯಲ್ಲಿ ನೀನು ಸೋಲಬೇಕು ಅಂತಂದ್ರಂತೆ. ಇವತ್ತು ಇಂದ್ರನಿಗೆ ಮೋಸ ಮಾಡಿದ್ರಿಂದಾಗಿ ಮುಂದೆ ಇಂದ್ರನ ಕೈಯಲ್ಲಿ ನೀನೇ ಸೋಲಬೇಕು. ಅದಕ್ಕೇನೆ ಆ ರುದ್ರದೇವರೇನೆ ಅಶ್ವತ್ಥಾಮಾಚಾರ್ಯ ಆಗಿ ಹುಟ್ಟಿದರು. ಅಶ್ವತ್ಥಾಮಾಚಾರ್ಯರು ರುದ್ರದೇವರು 5ನೇ ಕಕ್ಷೆಯಲ್ಲಿದ್ದಾರೆ, ಇಂದ್ರದೇವರು 8ನೇ ಕಕ್ಷೆಯಲ್ಲಿದ್ದಾರೆ. ಆದರೂ ಕೂಡ ಅರ್ಜುನನ ಕೈಯಲ್ಲಿ ಅಶ್ವತ್ಥಾಮಾಚಾರ್ಯರು ಸೋತರು. ಯಾಕೆ ಅಂದರೆ ಬ್ರಹ್ಮದೇವರ ಶಾಪ. ಈ ಬ್ರಹ್ಮದೇವರ ಶಾಪದಿಂದಾಗಿ ಇಂಥದ್ದೆಲ್ಲ ನಡೀತು. ಅಷ್ಟಲ್ಲದೇನೆ ಇನ್ನೊಂದು ಹೇಳಿದ್ರಂಥವರಿಗೆ, ಮಚ್ಚಪ್ತಾನಾಂಚ ದೇವೀನಾಂ ಅವಿಚಾರ್ಯ ಮಯಾಯತಃ, ನಾನು ಶಾಪ ಕೊಟ್ಟ ದೇವಿಯರಿಗೆಲ್ಲ ಪತಿಯೋಗ ವರವನ್ನು ಕೊಟ್ಟಿದ್ದೆ, ಆದ್ದರಿಂದಾಗಿ ನಿನಗೆ ಮಾತ್ರ ನಿನ್ನ ಹೆಂಡತಿ ಸಿಗಬಾರದು ಅಂದ್ರಂಥವ್ರು. ಬೇರೆಯವರಿಗೆಲ್ಲ ಅವರವ್ರ ಗಂಡಂದ್ರೆ ಸಿಗಲಿ, ಆದರೆ ನನ್ನ ಆಜ್ಞೆ ಮೀರಿ ನೀನು ಕೊಟ್ಟದ್ರಿಂದಾಗಿ ನೀನು ಮನುಷ್ಯನಾಗಿ ಹುಟ್ಟು, ಆದರೆ ನಿನಗೆ ನಿನ್ನ ಹೆಂಡತಿ ಯೋಗ ಇಲ್ಲ ನಿನಗೆ. ಆದ್ದರಿಂದಾಗಿಯೇ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಮಕ್ಕಳಾಗಿ ಹುಟ್ಟಿದರು, ಹೊರತು ಕುಂತಿ ಮಕ್ಕಳಾಗಲಿಲ್ಲ. ಕುಂತಿ ದೇವಿಯಲ್ಲಿ ಹುಟ್ಟಿದವರೆಲ್ಲರೂ ರುದ್ರದೇವರ ಅವತಾರವೇ ಇಲ್ಲ ಅಲ್ಲಿ. ಆದರೆ ದ್ರೌಪದಿ ದೇವಿಯಲ್ಲಿ ಉಮಾದೇವಿನೂ ಇದ್ದಾಳೆ. ಇದ್ದರೂ ಕೂಡ ಅವರಿಗೂ ಮತ್ತು ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚಾರಿಗಳೇ. ಅವರು ಬ್ರಹ್ಮಚಾರಿಯೇ, ಅವರಿಗೆ ಬೇರೆ ಇಲ್ಲವೇ ಇಲ್ಲ, ಬ್ರಹ್ಮಚಾರಿಯಾಗಿ ಉಳಿದುಬಿಟ್ರಂಥವ್ರು ಕೊನೆ ತನಕಲ್ಲೂ ಕೂಡ. ಹೀಗೆ ಇದು ಅಶ್ವತ್ಥಾಮಾಚಾರ್ಯರಿಗೆ ಕೊಟ್ಟಿರುವಂಥ ಒಂದು ಶಾಪ ಇದು ಅಂತಂದರೆ ರುದ್ರದೇವರಿಗೆ ಕೊಟ್ಟಂಥ ಶಾಪ. ಮಾನುಷೇಷು ತತಃಪಶ್ಚಾತ್ ಭಾರತೀ ದೇಹ ನಿರ್ಗತಾಂ ಸ್ವಲೋಕೆ ಪ್ರಾಪ್ಸ್ಯಸಿ ಸ್ವಾರ್ಥೆ ವರೋಯಂತೆ ಮೃಷಾ ಭವೇತ್. ಆದ್ದರಿಂದ ನಿನಗೆ ಈ ಶಾಪ ಕೊಟ್ಟಿದ್ದೇನೆ. ಮತ್ತಷ್ಟೇ ಅಲ್ಲ, ಇನ್ನೊಂದೇನು ಅಂದರೆ, ಯಾವಾಗ ಭಾರತೀ ದೇವಿಯರು ಈ ಮನುಷ್ಯ ದೇಹದಿಂದ ಹೊರಗೆ ಹೋಗ್ತಾರಲ್ವ, ಆವಾಗ ನಿನ್ನ ಹೆಂಡತಿ ಬರ್ತಾಳೆ, ಆಗ ನಿನಗೆ ನಿನ್ನ ಹೆಂಡತಿ ಜೊತೆಗೆ ಯೋಗ. ಅಲ್ಲಿ ತನಕಲೂ ಕೂಡ ಇಲ್ಲ ಅಂತ ಈ ರೀತಿ ಶಾಪ ಹಾಕಿದ್ರಂಥವ್ರಿಗೆ. ಹೀಗೆ ಶಾಪ ಹಾಕಿದ್ರಿಂದ ಅವರು ಅಶ್ವತ್ಥಾಮಾಚಾರ್ಯರಾದರು. ಜೊತೆಗೆ ಇನ್ನೊಂದು ಮಾಡಿದ್ರಂತೆ. ಇನ್ನೊಂದೇನು ಅಂದರೆ, ನೀನು ಒಂದಲ್ಲ ಎರಡಲ್ಲ ಅನೇಕ ವರ್ಷಗಳ ಕಾಲ ಹೀಗೆ ಬ್ರಹ್ಮಚಾರಿಯಾಗಿ ಬದುಕು ನೀನು. ಅದಕ್ಕೆ ಚಿರಂಜೀವಿಗಳಾಗಿಬಿಟ್ರಂಥವ್ರು. ಅಶ್ವತ್ಥಾಮಾಚಾರ್ಯ. ಅದಕ್ಕೆ ಹೇಳು ಅಶ್ವತ್ಥಾಮ ಬಲಿರ್ವ್ಯಾಸ ಅಂತ ಹೇಳುವಾಗ ಅವ್ರನ್ನ ಹೇಳ್ತೀವಿ. ಯಾಕೆ ಅಂದರೆ ಇದೆಲ್ಲ ಬ್ರಹ್ಮದೇವರು ಕೊಟ್ಟಂಥ ಶಾಪ. ಅವರಿಗೆ ಚಿರಜೀವತ್ವವೂ ಕೂಡ ಶಾಪವೇ ನೋಡ್ರಿ ಒಂದು ರೀತಿಯಲ್ಲಿ. ಚಿರಂಜೀವಿ ಅಂದ ಕೂಡಲೇ ಭಾಳ ಜನ ಸಂತೋಷ ಪಡ್ತಿರ್ತಾರೆ, ಆದರೆ ಅದು ಒಂದು ರೀತಿ ಅವರಿಗೆ ಶಾಪವೇ ಅದು. ಹೀಗೆ ಅವರು ಅವತಾರವನ್ನು ಮಾಡಿದ್ರಂತೆ. ಏತೇ ಹಿ ಮಾರುತಾದ್ಯಾಸ್ತೆ ದೇವಕಾರ್ಯಾರ್ಥ ಗೌರವಾತ್ ಜಾತಾ ಇತಿ ಶ್ರುತಿಸ್ತತ್ರ ನಾವಜ್ಞಾತೇತ್ರ ಕಾರಣಂ. ಹೀಗೆ ಆ ಸಂದರ್ಭದಲ್ಲೂ ಕೂಡ ಹೇಗಿತ್ತು ಅಂತಂದರೆ, ಅಲ್ಲ ಸರಿ, ಮುಂದೆ 4ನೇ ಅವತಾರ ಆಗಬೇಕಲ್ಲ, ಇಂದ್ರಸೇನೆ ಆದ 4ನೇ ಅವತಾರ ಆದದ್ದೇ ಯಾವುದು ಅಂದರೆ, ಈಗೇನು ನಾವು ಹೇಳಿದ್ವಿ ದ್ರೌಪದಿ ದೇವಿಯರು ಅಂತ, ಅದೇನೇ 4ನೇ ಅವತಾರ. ಆ 4ನೇ ಅವತಾರದಲ್ಲಿ 5 ಜನ ಮುಂದೆ ವಿವಾಹ ಮಾಡಿಕೊಳ್ಳುತ್ತಾರೆ. ಅಲ್ಲ, 5 ಜನ ವಿವಾಹ ಮಾಡಿಕೊಂಡ್ರಲ್ಲ, ಅದು ಹೇಗೆ ಅದು ಸಾಧ್ಯ? ಒಬ್ಬ ಹೆಂಡತಿ ಜೊತೆಗೆ ಹೇಗೆ ಅದು ಇರ್ಲಿಕ್ಕೆ ಸಾಧ್ಯ ಅಂತಂದರೆ, ಇದೆಲ್ಲ ದೇವಗುಹ್ಯ ಅಂತ ಮಧ್ವಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಸ್ವಾಮಿ, ಒಂದು ವೇಳೆ ಮಧ್ವಾಚಾರ್ಯ ಏನಾದರೂ ಕೂಡ ನಮಗೆ ನಿರ್ಣಯ ಕೊಡಲಿಲ್ಲ ಅಂತ ಆದರೆ ಅಧೋಗತಿ ನಮ್ಮದು, ಅಂಥ ಸ್ಥಿತಿ. ಅಂಥದ್ದು ಎಷ್ಟು ಹೇಳ್ತಾರೆ ಅಂದರೆ, ಮಧ್ವಾಚಾರ್ಯ ಹೇಳ್ತಾರೆ, ಆ ಸಂದರ್ಭ ಹೇಗಿತ್ತು ಅಂತಂದರೆ, ಆ ದೇಹದಲ್ಲಿ ಹೆಚ್ಚು ಯಾವಾಗಲೂ ಕೂಡ ಸನ್ನಿಹಿತರಾದವರು ಯಾರು ಅಂದರೆ ಭಾರತೀ ದೇವಿಯರೇ ಇರ್ತಿದ್ರಂತೆ. ಅದರಲ್ಲಿ ಯಾವತ್ತೂ ಕೂಡ ಬೇರೆಯವರಿಗೆಲ್ಲ ಹೆಚ್ಚು ಅವಕಾಶ ಇರಲಿಲ್ಲ, ಭಾರತೀನೇ ಹೆಚ್ಚಿದ್ದದ್ದಂತೆ. ಆದ್ದರಿಂದ ಯಾವಾಗಲೂ ಕೂಡ ದ್ರೌಪದಿ ದೇವಿಯರು ಭೀಮಸೇನನ ಜೊತೆಗೆ ಹೆಚ್ಚಾಗಿರ್ತಿದ್ರಂತೆ. ಅಕಸ್ಮಾತ್ ಏನಾದರೂ ಧರ್ಮರಾಜನ ಜೊತೆಗೆ ಇರಬೇಕಾದ್ರೆ ಆಗ ವಾಯುದೇವರೇನೇ ಅವರಿಗೆಲ್ಲರಿಗೂ ಕೂಡ ಒಂದು ವರ ಕೊಟ್ಟಿದ್ರಂತೆ. ಏನು ಅಂತಂದರೆ, ನೀವು ಧರ್ಮರಾಜನ ಜೊತೆಗಿರುವಾಗ ಶ್ಯಾಮಲೆಗೆ ಮಾತ್ರ ಎಚ್ಚರಿಕೆ ಇರಬೇಕು, ಉಳಿದವರು ಯಾರಿಗೂ ಕೂಡ ಅಲ್ಲಿ ಸಂಪರ್ಕವೇ ಇರಬಾರ್ದು. ಅವ್ರು ಯಾವ ರೀತಿ ಅಂತಂದರೆ, ಪೂರ್ತಿ ಅವರಿಗೆ ಎಚ್ಚರ ಇಲ್ಲದ ಮೂರ್ಛಾವಸ್ಥೆ ಅನ್ನುವಂತೆ ಇದ್ದು ಬಿಡಬೇಕು, ನಿದ್ದೆ ಹೋಗಿಬಿಡ್ಬೇಕು ಅವರು, ಆ ರೀತಿ ಅಂತ ಹೇಳ್ತಿದ್ರಂತೆ.
ಈ ರೀತಿಯಲ್ಲಿ ಅವರಿಗೆಲ್ಲರಿಗೂ ಕೂಡ ಶಚೀದೇವಿ ಇದ್ದಾಗ ಆಗ ಅರ್ಜುನನ ಜೊತೆಗೆ ಅವಳಿಗೆ ಮಾತ್ರ ಎಚ್ಚರಿಕೆ, ಉಳಿದವರಿಗಿಲ್ಲ. ಉಷಾದೇವಿ ಇದ್ದಾಗ ಆಗ ಉಳಿದವರಿಗೆ ಎಚ್ಚರಿಕೆ ಇಲ್ಲ. ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ರಂತೆ. ಹೀಗೆ ವ್ಯವಸ್ಥೆ ಇದು ಆರಂಭದ ದಿನಗಳಲ್ಲಿ ಹೀಗೆಲ್ಲ ಆಯ್ತಂತೆ. ಆರಂಭದ ದಿನಗಳಲ್ಲಿ ಆಮೇಲೆ ಆಗಬೇಕಾದ್ರೆ ಅವ್ರಿಗೆ ಪ್ರತ್ಯೇಕ ಹೆಂಡಂದರು ಕೂಡ ಇದ್ದರು. ಯಾರಿಗೆ ಏನು ಧರ್ಮರಾಜನಿಗೆ ಮತ್ತು ಇವರಿಗೆಲ್ಲ ಎಲ್ರಿಗೂ ಪ್ರತ್ಯೇಕ ಹೆಂಡಂದರೆ ಇದ್ರಂಥವರಿಗೆ. ಯಾಕೆ ಅಂತಂದರೆ ಧರ್ಮರಾಜನಿಗೆ ಒಬ್ಬ ಹೆಂಡತಿ ಇದ್ಲು, ಅವಳ ಹೆಸರು ದೇವಕಿ ಅಂತ. ದೇವಕಿ ಅದು ಯಾರು ಅಂತಂದರೆ ಈ ಅಯೋಗ್ಯ ಶಿಶುಪಾಲ ಇದ್ನಲ್ಲ, ಶಿಶುಪಾಲನಿಗೆ ಒಬ್ಬ ಮಗಳಿದ್ಲು, ಅವಳ ಹೆಸರು ದೇವಕಿ ಅಂತ. ಆ ದೇವಕಿ ದೇವಿಯನ್ನು ಧರ್ಮರಾಜನಿಗೆ ಮದುವೆ ಮಾಡಿಕೊಟ್ಟಿದ್ದ ಅವನು. ಯಾಕೆ ಮದುವೆ ಮಾಡಿದ್ದ ಅಂತಂದರೆ ಅದರಲ್ಲೊಂದು ರಾಜಕೀಯ ಇತ್ತಂತೆ. ಅದರಲ್ಲೊಂದು ರಾಜಕೀಯ ಇದೆಲ್ಲ ಅಂದರೆ ಎಲ್ಲ ಕೃಷ್ಣನಿಗೆ ಮೂಲ ಅದೆಲ್ಲವೂ ಕೂಡ. ಏನು ಅಂತಂದ್ರೆ ಅವನು ರಾಜಕೀಯ ಇಟ್ಕೊಂಡದ್ದೇನು ಅಂದರೆ ನಾನು ಮುಂದೆ ರುಕ್ಮಿಣೀ ದೇವಿನ ಮದುವೆ ಮಾಡ್ಕೋಬೇಕು, ನಾನು ರುಕ್ಮಿಣಿನ ಮದುವೆ ಮಾಡ್ಕೋಬೇಕು ಅಂದರೆ ಕೃಷ್ಣನ್ ತಡಿಬೇಕು. ಕೃಷ್ಣನ್ ತಡೆಯೋ ಸಾಮರ್ಥ್ಯ ಇರೋದಂದರೆ ಪಾಂಡವರಿಗೆ ಮಾತ್ರ. ಆದರೆ ಪಾಂಡವರು ನನ್ನ ವಿರುದ್ಧ ಇರಬಾರ್ದು, ನನಗೆ ಹತ್ತಿರದವರಾಗಬೇಕು. ಅದಕ್ಕೆ ನಾನೊಂದು ಕನ್ಯಾದಾನ ಮಾಡಿಬಿಟ್ಟೆ ಅಂದರೆ ನಮ್ಮ ಮಾವ ಅಂದ್ಕೊಂಡು ನನ್ನ ಹತ್ರಕ್ಕೆ ಬಂದುಬಿಡ್ತಾರೆ ಎಲ್ಲರೂ ಕೂಡ ಅಂತ ಉಪಾಯ ಮಾಡಿ ಇಷ್ಟೆಲ್ಲ ಮಾಡಿದ್ದಂತೆ. ರಾಜಕೀಯದಿಂದ ಒಂದು ಮದುವೆ ಮಾಡ್ಕೋಬೇಕು ಅಂತ. ಆದರೆ ಅವನ ದುರ್ದೈವ ಎಂತಹದ್ದು ಅಂದರೆ ಆ ದೇವಕಿ ದೇವಿಯನ್ನು ಧರ್ಮರಾಜನಿಗೆ ಮದುವೆ ಮಾಡಿಕೊಟ್ರೆ ಅವಳು ಕೃಷ್ಣನ ಭಕ್ತಳಾಗಿಬಿಟ್ಟಂತವ. ಆದ್ದರಿಂದ ಇವನಿಗೆ ರುಕ್ಮಿಣಿ ಸಿಗಲಿಲ್ಲ ಕಡೆಗೆ, ಹಿಂಗಾಗಿಬಿಡುತ್ತೆ. ಇದು ಒಂದು. ಇನ್ನೊಂದೇನು ಅಂತಂದರೆ ಇವನೇನಿದ್ದಾನೆ ಅರ್ಜುನ, ಅವನಿಗೂ ಪ್ರತ್ಯೇಕ ಚಿತ್ರಾಂಗದ ಅಂತ ಒಬ್ಬಳು ಹೆಂಡತಿ ಇದ್ಲು, ಮತ್ತೊಬ್ಬಳು ನಾಗಕನ್ಯಾ, ಬೇರೆ ಇದ್ದಾರೆ ಅಂತೂ, ಸುಭದ್ರೆ ಇದ್ಲು, ಹೀಗೆಲ್ಲ ಬೇರೆ ಇದ್ದಾರೆ. ಇವನೇನಿದ್ದಾನೆ ಸಹದೇವ ಇದ್ದಾರಲ್ಲ, ಅವನಿಗೂ ಕೂಡ ಜರಾಸಂಧನ ಮಗಳಿದ್ಲಂತೆ. ಜರಾಸಂಧನ ಮಗಳನ್ನು ಅವಳೇ ಉಷಾದೇವಿನೇ ಅವಳ ಅವತಾರ ಮಾಡಿದ್ಲು. ಹಾಗಾಗಿ ಅವಳನ್ನು ಮದುವೆ ಮಾಡ್ಕೊಂಡಿದ್ನನು. ಅಂದರೆ ಜರಾಸಂಧನ ಅಳಿಯ ಇವನು ಸಹದೇವ್. ಎಷ್ಟು ವಿಚಿತ್ರ ನೋಡಿ, ಎಲ್ಲೆಲ್ಲೋ ಇದೆ ಸಂಬಂಧಗಳು. ಅಂತೂ ಹೀಗೆಲ್ಲ ಆಗಿತ್ತು. ಇವರಿಗೆಲ್ಲ ಬೇರೆ ಇದ್ದರೂ ಕೂಡ ದ್ರೌಪದಿ ಎನ್ನುವಂಥ ಒಬ್ಬ ಹೆಂಡತಿ ಇದ್ದಂತೆ, ದ್ರೌಪದಿ. ಆ ದ್ರೌಪದಿಯಲ್ಲಿ ಒಬ್ಬೊಬ್ಬರ ಜೊತೆಗಿದ್ದಾಗ ಒಬ್ಬೊಬ್ಬ ದೇವತೆಗಳಿಗೆ ಮಾತ್ರ ಎಚ್ಚರಿಕೆ, ಉಳಿದವರಿಗೆಲ್ಲರಿಗೂ ಕೂಡ ಎಚ್ಚರಿಕೆ ಇಲ್ಲ. ಈ ಸ್ಥಿತಿ ಇತ್ತು ಅಂತ ಹೀಗೆ ಅರ್ಥ ಮಾಡಿ. ಇದನ್ನು ಮತ್ತೆ ಮುಂದೆ ಬಹಳ ವಿವರಣೆ ಕೊಡ್ತಾರೆ. ಅವ್ರ ವಿವಾಹ ಆದ ನಂತರ ಹೇಗಿತ್ತು ಅವರ ಸಂಸಾರ ಅನ್ನುವಂಥ ವಿವರಣೆ ಎಲ್ಲ ಮುಂದೆ ಇದೆ. ಅದು ಅಂತೂ ಸಂಕ್ಷೇಪವಾಗಿ ಇಲ್ಲಿ ಹೇಳಿದ್ದೇನೆ ನಾನು. ಇದನ್ನೆಲ್ಲ ಹೇಳ್ತಾ ಮಧ್ವಾಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಇದು ಯಾವುದೂ ಕೂಡ ನಾನು ನನ್ನ ಸ್ವಕಪೋಲ ಕಲ್ಪಿತವಾಗಿ ಹೇಳಿದ್ದಲ್ಲಪ್ಪ, ಇದೆಲ್ಲ ವೇದದಲ್ಲಿ ಹೇಳಿದ್ದು. ಅನೇಕ ಪುರಾಣಗಳನ್ನು ವೇದಗಳನ್ನು ಎಲ್ಲವನ್ನು ಆಲೋಡನೆ ಮಾಡಿ ಅದರ ಸಾರ ಏನು ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ. ವೇದೇಶು ಸ ಪುರಾಣೇಶು ಭಾರತೆ ಚಾವಗಮ್ಯತೆ ಉಕ್ತೋರ್ಥ ಸರ್ವ ಏವಾಯಂ ತಥಾ ಪೂರ್ವೋದಿತಾಶ್ಚಯೇ. ಇದೆಲ್ಲ ವೇದ ಪುರಾಣಗಳಲ್ಲಿ ಹೇಳಿರುವಂಥ ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಇದನ್ನು ನೀವೇನಾದರೂ ಅನ್ಯಥಾ ತಿಳ್ಕೊಂಡ್ರಿ ಅಂದರೆ ಮಹಾ ಅನರ್ಥ ಇದೆ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ ಅಂತಾದರೆ ನಿತ್ಯ ಅವಳನ್ನು ಉಪಾಸನೆ ಮಾಡಿದ ಪುಣ್ಯ ಬರುತ್ತದೆ ಅಂತ ಹೇಳ್ತಾರೆ. ದ್ರೌಪದಿ ದೇವಿಯರು ಒಂದೇ ದೇಹದಲ್ಲಿ 5 ಜನ ಗಂಡಂದರು ಅಂದರೆ ಇದೇನೋ ವ್ಯತಿರಿಕ್ತವಾದ ಯಾಕೋ ಸರಿಯಿಲ್ಲ ಇದು ಅಂತ ನೀವು ವಿಚಾರ ಮಾಡಿಬಿಟ್ರಿ ಅಂತಾದರೆ ಅವಳ ಅನುಗ್ರಹ ನಿಮಗಾಗಲ್ಲ. ಅವಳ ಅನುಗ್ರಹ ಯಾಕೆ ಅಂದರೆ ಅವರೆಲ್ಲ ಮಹಾತ್ಮರು. ಅವ್ರನ್ನ ಹೇಳುವಾಗ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂನ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ಇವರು ಸ್ಮರಣೆ ಮಾಡಿದರೆ ಸಾಕು, ಮಹಾಪಾತಕಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅಂಥ ಮಹಾತ್ಮರು. ಇವರ ಬಗ್ಗೆ ಏನಾದರೂ ಅಪಾರ್ಥ ಕಲ್ಪನೆ ಬಂತು ಅಂತಾದರೆ ಮಹಾ ಅನರ್ಥವೇ ಆಗ್ತದೆ ನಿಮಗೆ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಆದ್ದರಿಂದ ದ್ರೌಪದಿ ದೇವಿಯರನ್ನು ಒಬ್ಬರು 5 ಜನ ಗಂಡಂದರು ಅಂತ ವಿಚಿತ್ರವಾಗಿ ಅರ್ಥ ಮಾಡಿಕೊಂಡು ಏನೋ ಅಪಾರ್ಥ ಮಾಡಿಕೊಳ್ಳಿಕ್ಕೆ ಹೋಗಬೇಡ್ರಿ ನೀವು ಅಂತ ಇದನ್ನೆಲ್ಲ ಹೇಳಿದ್ರಂತೆ. ಇಷ್ಟೆಲ್ಲ ಇದು ಇವನು ದೃಪದ ರಾಜ ಇವರನ್ನು ಪಡೆದ ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಇಷ್ಟೆಲ್ಲ ವಿಷಯಗಳನ್ನು ಕೂಡ ಹೇಳ್ತಾರೆ. ಇಷ್ಟಾದ ನಂತರ ಕಡೆಗೆ ಏನಾಗತ್ತೆ ಅಂದರೆ ದ್ರೌಪದಿ ದೇವಿಯರು ಹುಟ್ಟಿದ್ದಾರಷ್ಟೇ, ಆದರೆ ದ್ರೌಪದಿ ದೇವಿಯರ ಬಗ್ಗೆ ನಿರ್ಣಯಗಳನ್ನೆಲ್ಲ ಕೊಟ್ಟರು ಮಧ್ವಾಚಾರ್ಯ. ಇಷ್ಟು ನಿರ್ಣಯವನ್ನು ಕೊಡ್ತಾ ಮುಂದೆ ಹೇಳ್ತಾರೆ ಏನು ಅಂದರೆ ಇಷ್ಟು ಅಂದರೆ ಆಗ್ತಾನೆ ಹುಟ್ಟಿದ್ದು, ಆದರೆ ಅವ್ರ ಬಗ್ಗೆ ಎಲ್ಲ ವಿಷಯಗಳನ್ನು ಹೇಳಿದರು ಅಷ್ಟೇ ಬೇರೆ. ಆದರೆ ಹುಟ್ಟಿದಾಗ ಆಗ ತಡವಾಗಿ ಏನಾಯ್ತಂತೆ, ದೃಪದ ರಾಜನ ಹೆಂಡತಿ ಬಂದ್ಲಂತೆ. ಅವಳು ಚರು ತಿಂದಿರಲಿಲ್ಲಲ್ಲ, ಅವಳು ಬರುವಾಗ ಕೊಡ್ರಿ ನನಗೆ ಚರು ಅಂತಂದು. ಎಲ್ಲಿದೆ ಚರು ಹೋಗುನಂತೆ ಅನ್ನೋದು. ಇನ್ನು ಮುಗಿತೇನಿಲ್ಲ, ಚರು ಇಲ್ಲ ಮಣ್ಣಿಲ್ಲ, ಹೋಗು ಅಂತಂದರು. ಅದಕ್ಕೆ ಇಲ್ಲ, ನನ್ನ ತಪ್ಪಾಯಿತು, ಸ್ವಲ್ಪ ಏನೋ ನಿಮ್ಮ ಬಗ್ಗೆ ನಾವು ತಾತ್ಸಾರ ಮಾಡಿದೆ, ಕ್ಷಮಾ ಮಾಡಿರಿ ಅಂತ ಕೇಳಿದ್ಲಂತೆ. ಕೇಳಿದ್ದಕ್ಕೆ ಏನು ಮಾಡಲಿಕ್ಕಾಗಲ್ಲ, ಕ್ಷಮಾ ಮಾಡ್ತೀವಿ ಅಷ್ಟೇ, ಚರು ಕೊಡಲಿಕ್ಕಾಗಲ್ಲ ಅಂದ್ರೆ ಅವರು ಏನು ಮಾಡೋದು, ಅದಕ್ಕೆ ಒಂದು ವರ ಕೊಡ್ರಿ ಅಂತ ಕೇಳಿದ್ಲಂತೆ. ಏನು ಅಂದರೆ ಇವರಿಬ್ಬರು ನನ್ನ ಗರ್ಭದಲ್ಲಿ ಹುಟ್ಟದೇ ಇದ್ದರೂ ಕೂಡ ಇಬ್ಬರಿಗೂ ಕೂಡ ನನ್ನಲ್ಲಿ ತಾಯಿಯ ಸ್ನೇಹ ಎನ್ನುವುದು ಬರುವಂತೆ ಮಾಡಿರಿ ಅಂತ ಕೇಳಿದ್ಲಂತೆ. ನನ್ನ ಗಂಡನಲ್ಲಿ ತಂದೆ ಸ್ನೇಹ ಬರುವಂತೆ ಮಾಡಿ.
ಅಂದರೆ ತಂದೆ ಅಲ್ಲ ಅಂತ ಅನ್ಕೊಂಡ್ಬಿಡಬಾರ್ದು. ಇಬ್ಬರು ಅಯೋನಿಜರು, ಯಾರೂ ಕೂಡ ಅವರು ಗರ್ಭದಲ್ಲಿ ವಾಸ ಮಾಡಿ ಹುಟ್ಟಲಿಲ್ಲ. ಆದರೂ ಕೂಡ ಅವರಿಗೇನಾಗಬೇಕು ಅಂತಂದರೆ ನನ್ನಲ್ಲಿ ತಾಯಿ ಸ್ನೇಹ, ಅವರಲ್ಲಿ ತಂದೆ ಸ್ನೇಹ ಎನ್ನುವಂಥದ್ದು ಬರಬೇಕು. ಆ ರೀತಿ ಅನುಗ್ರಹ ಮಾಡಿರಿ ಅಂತ ಮಾತೃಸ್ನೇಹಾರ್ಥ ಮನಯೋ ಯಯಾಚೇ ದದತುಶ್ಚತವು ಈ ರೀತಿ ಆಯಿತು ಅಂತ ವರವನ್ನು ಕೂಡ ಕೊಟ್ಟರಂತೆ. ಜಾತಮಾತ್ಮನಿಹಂತಾರಂ ಭಾರದ್ವಾಜೋ ನಿಶಮ್ಯತಂ. ಈ ದೃಷ್ಟದ್ಯುಮ್ನ ಹುಟ್ಟಿದ್ನಲ್ಲ, ಹುಟ್ಟಿ ಆದಮೇಲೆ ಅವನು ವಿದ್ಯೆ ಕಲಿಬೇಕಲ್ಲ, ವಿದ್ಯಾಭ್ಯಾಸಕ್ಕೆ ಅಂತ ಯಾರ ಬಳಿಗೆ ಹೋದ ಅಂದರೆ ದ್ರೋಣಾಚಾರ್ಯ ಬಳಿಗೆ ಹೋದಂತೆ. ಅವನು ಹುಟ್ಟಿದ್ದೇ ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಅಂತ, ಅವ್ರ ಹತ್ರಕ್ಕೆ ಹೋದಂತೆ. ಎಷ್ಟು ವಿಚಿತ್ರ! ದ್ರೋಣಾಚಾರ್ಯನ ಕೊಲ್ಲಿಕ್ಕೆ ಅಂತ ಹುಟ್ಟಿ ದ್ರೋಣಾಚಾರ್ಯ ಹತ್ರ ವಿದ್ಯೆ ಕಲಿಲಿಕ್ಕೆ, ಅಸ್ತ್ರವಿದ್ಯೆಯನ್ನೆಲ್ಲ ಕಲೀಲಿಕ್ಕೆ ಅಂತ ಹೋದ್ರಂತೆ. ಈ ದ್ರೋಣಾಚಾರ್ಯ ಎಂಥ ಮಹಾತ್ಮರು ಅಂತಂದರೆ, ಆಗಿನ ಕಾಲದ ಬ್ರಾಹ್ಮಣರಿಗೊಂದು ಹುಚ್ಚಿತ್ತಂತೆ. ಮೊದಲಿಂದಲೂ ಕೆಲವು ಬ್ರಾಹ್ಮಣರಿಗೆಲ್ಲ ಹುಚ್ಚು ಸ್ವಲ್ಪ. ಏನು ಅಂತಂದರೆ, ಅವ್ರು ಬಂದು ಕೂಡಲೇ ಅವನಿಗೆ ಕೇಳಿದ್ರಂತೆ, ಏನು ಬಂದದ್ದು ಅಂತ ಕೇಳಿದರು. ಯಾರು ನೀನು, ಏನು ಕತ್ತಿ, ದೃಪದನ ಮಗ ಎಲ್ಲ ಹೇಳ್ದವನು, ಪರಿಚಯ ಮಾಡ್ಕೊಂಡಾದಂತ ಏನು ಬಂದದ್ದು ಅಂದರೆ, ನಿಮ್ಮ ಹತ್ರ ಅಸ್ತ್ರವಿದ್ಯೆ ಕಲೀಲಿಕ್ಕೆ ಬಂದಿದ್ದೇನೆ ಅಂತಂದ್ರಂತೆ. ದ್ರೋಣಾಚಾರ್ಯ ಕೇಳಿದ್ರಂತೆ, ಇಷ್ಟು ಕಲೀಲಿಕ್ಕೆ ಬಂದು, ಹೌದು ಕಲ್ತು ಏನು ಮಾಡ್ತಿ ಅಂತ ಕೇಳಿದ್ರಂತೆ. ನಿಮ್ಮನ್ನೇ ಕೊಲ್ತೀನಿ ಅಂದ್ರಂತೆ. ಏನು ಹೇಳಬೇಕು ದ್ರೋಣಾಚಾರ್ಯ, ಏನು ಹೇಳಬೇಕು? ನಿಮ್ಮನ್ನೇ ಕೊಲ್ತೀನಿ ಅಂದರೆ ಏನು? ಒಂದು ಸ್ವಲ್ಪವೂ ಕೂಡ ಅವರಲ್ಲಿ ಏನಾದರೂ ಒಂದು ಚಂಚಲತೆ ಇಲ್ಲವೇ ಇಲ್ಲ, ಏನಿಲ್ಲ. ಕೊಲ್ತಿ, ಆಯಿತು ಪರವಾಗಿಲ್ಲ, ಬಾ ನಾಳೆಯಿಂದ ಪಾಠಕ್ಕೆ ಬಂದ್ಬಿಡು ಅಂತ ಪಾಠ ಮಾಡ್ತೀನಿ ಅಂದರೆ. ಆ ಕಾಲದ ಬ್ರಾಹ್ಮಣರಿಗೆ ಏನು ಅಂತಂದರೆ, ಏನೇ ಆಗಲಿ ಪಾಠ ಮಾಡಬೇಕು. ಯಾಕೆ ಅಂದರೆ ಅವನು ಒಬ್ಬ ದೃಪದ ರಾಜನ ಮಗ. ನಾಳೆ ದಿವಸ ಪ್ರಪಂಚಕ್ಕೆ ಗೊತ್ತಾಗಬೇಕು ದೃಪದನ ಮಗನೂ ಕೂಡ ದ್ರೋಣನ ಶಿಷ್ಯ ಅಂತ ಗೊತ್ತಾಗಬೇಕು ಅಂತ. ಅಂದರೆ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಅಂತ ಅಂದ್ಕೊಳ್ತಿದ್ರೆ ಆಗಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಶಿಷ್ಯಂದ್ರಾದರೆ ಈಗಲೂ ಹೇಳಲ್ವೇ, ಯಾರಾದರೂ ಕೆಲವರು ಇರ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದರೂ ಇದ್ದರು ಅಂತಾದರೆ ಅವ್ರು ನಮ್ಮ ಶಿಷ್ಯಂದ್ರವರು ಅಂದ್ಬಿಡ್ತಾರೆ. ನಮ್ಮ ಶಿಷ್ಯ ನಮಗೆ ಬೇಕಾದಷ್ಟು ಪರಿಚಯ ಅಂತಾರೆ. ಅಂದರೆ ಅದೊಂದೇನೋ ಕೀರ್ತಿ, ಅವ್ರು ಹೆಮ್ಮೆ ಅಂತ. ಹಾಗೆ ಇವ್ರು ಏನು ಮಾಡಿದ್ರಂತೆ, ದ್ರೋಣಾಚಾರ್ಯರು ಕೂಡ ಏನು ಮಾಡಿದರು ಅಂದರೆ, ಯಶೋರ್ತಂ ಅಸ್ತ್ರಾಣಿ ದದೌ ಅಗ್ರಹೀತ್ ಸೋಪಿಲೋಭತಃ ರಾಮಾಸ್ತ್ರಾಣಂ ದುರ್ಲಭತ್ವಾತ್ ತ್ರಿದಶೇಶ್ವಪಿ ತಿರ್ವೀರ್ಯವಾನ್ ಅಂತ ಇದನ್ನೆಲ್ಲ ಉಪದೇಶ ಮಾಡಿದ್ರಂತ. ಅವನಿಗೂ ಕೂಡ ಉಪದೇಶ ಮಾಡಿ ಅವನಿಗೆ ಪಾಠ ಮಾಡಿದರು ಅಂತ ಹೇಳ್ತಾರೆ. ಇಷ್ಟು ಆದ ನಂತರ ಈ ಕಡೆಯಿಂದ ಈ ದೃಪದ ರಾಜನನ್ನು ಇಲ್ಲಿಂದ ನೋಡ್ರಿ, ಇನ್ನು ಮುಂದೆ ಏನಾಗುತ್ತೆ ಅಂದರೆ ಇನ್ನೆಲ್ಲ ಕೃಷ್ಣನದ್ದೇ, ಕೃಷ್ಣ ಪರಮಾತ್ಮನ ತಂತ್ರಗಾರಿಕೆಗಳೆಲ್ಲವೂ ಕೂಡ. ಕೃಷ್ಣನ ವ್ಯಕ್ತಿತ್ವ ನೋಡ್ರಿ ಎಷ್ಟು ಅದ್ಭುತ ಅಂದರೆ, ಭೀಮಾರ್ಜುನರು ಇಷ್ಟು ಮಾಡಿದ್ರಲ್ಲಿ ಏನು ಮಾಡಿದ್ರು, ಭೀಮ ಮತ್ತು ಅರ್ಜುನ ಇಬ್ಬರೂ ಸೇರಿಕೊಂಡು ದೃಪದನ ಹೆಡೆಮುಡಿ ಕಟ್ಟಿ ಆ ದ್ರೋಣಾಚಾರ್ಯರ ಪಾದಕ್ಕೆ ಹಾಕಿಬಿಟ್ಟಿದ್ರಲ್ಲ, ಇದನ್ನು ಕೃಷ್ಣ ಏನು ಮಾಡಿದ ಅಂದರೆ ಇಶ್ಯೂ ಮಾಡಿದ್ನಂತದನ್ನು. ಇದೊಂದು ದೊಡ್ಡ ಸಂಗತಿ ಅಂತ ಮಾಡಿಟ್ಬಿಟ್ನಂತೆ ಕೃಷ್ಣ, ಬೇಕು ಅಂತ. ಕೃಷ್ಣನ ತಂತ್ರಗಾರಿಕೆ ಇದೆಲ್ಲವೂ ಕೂಡ. ಏನು ಮಾಡಿದ ಕೃಷ್ಣ ಅಂತಂದರೆ, ಈ ಪ್ರಸಂಗವನ್ನು ಇಟ್ಟುಕೊಂಡು ಕೃತವರ್ಮ ಇದ್ದ. ಕೃತವರ್ಮ ಅಂತ ಹೇಳಿದರೆ ಅವನು ಯಾರು ಅಂದರೆ, ಈ ಶೂರರಾಜ ಏನಿದ್ನಲ್ಲ, ಶೂರರಾಜನ ಮಗಳು ಕುಂತಿದೇವಿ, ಅಂದರೆ ವಸುದೇವ ಕುಂತಿ ಇವರೆಲ್ಲ ಶೂರರಾಜನ ಮಗಳು. ಈ ಶೂರನಿಗೆ ಒಬ್ಬ ತಮ್ಮ ಇದ್ದಂತೆ, ಶೂರರಾಜನಿಗೆ ಒಬ್ಬ ತಮ್ಮ. ಆ ತಮ್ಮನಿಗೆ ಒಬ್ಬ ಮಗ ಹುಟ್ಟಿದ್ದ, ಅವನ ಹೆಸರೇನೆ ಕೃತವರ್ಮ ಅಂತ ಹೆಸರು. ಅಂದರೆ ಅಲ್ಲಿಗೆ ಏನಾಯಿತು ಅಂತ ಹೇಳಿದರೆ, ಈ ಕುಂತಿ ಅಂದರೆ ಅವನಿಗೆ ತಮ್ಮ ಅಲ್ಲ, ತಮ್ಮನ ಮಗಳ ಮಗ. ಹಾಗೆ ಶೂರರಾಜನ ಮಗಳ ಮಕ್ಕಳು ಯಾರು ಅಂದರೆ ಪಾಂಡವರು. ಶೂರರಾಜನ ಮಗಳು ಕುಂತಿ ಮಕ್ಕಳು ಯಾರು? ಪಾಂಡವರು. ಹಾಗೆ ಶೂರರಾಜನ ತಮ್ಮ ಇದ್ದ, ಆ ತಮ್ಮನಿಗೊಬ್ಬ ಮಗಳು, ಆ ಮಗಳಿಗೊಬ್ಬ ಮಗ ಇದ್ದ, ಅವನೇ ಕೃತವರ್ಮ ಅಂತ. ಅಂದರೆ ಅಲ್ಲಿಗೆ ಏನಾಯಿತು ಅಂದರೆ, ಈ ಪಾಂಡವರು ಮತ್ತು ಕೃತವರ್ಮ ಎಲ್ಲರೂ ಕೂಡ ಅಣ್ಣತಮ್ಮಂದರು ಅಂತಾಯಿತು, ಅಣ್ಣತಮ್ಮಂದರು. ಹಾಗಾಗಿ ಈ ಕೃತವರ್ಮ ಏನಿದ್ನಲ್ಲ, ಈ ಕೃತವರ್ಮಂದೊಂದು ಸ್ವಭಾವ ಇತ್ತಂತೆ. ಅದು ಕೆಲವ್ರಿಗೆ ಇರ್ತದೆ, ಏನೋ ಒಂದು ಕೆಲವು ಗುಟ್ಟಿರ್ತದೆ ನೋಡ್ರಿ. ಕೆಲವು ಗುಟ್ಟು ವಿಷಯಗಳನ್ನು ಕೆಲವ್ರ ಹತ್ರ ಹೇಳಲಿಕ್ಕೆ ಹೋಗಬಾರ್ದು. ಅವು ಏನಂತ ಹೆಣ್ಣಿನ ಸ್ವಭಾವ ಇದ್ದಾಗಿರ್ತದೆ ಗಂಡಸರಿಗೆ. ಕೆಲವರಿಗೆ ಅವ್ರ ಬಾಯಲ್ಲಿ ನಿಲ್ಲೋದೇ ಇಲ್ಲ ಅಂತದ್ದು. ಏನು ಮಾಡಿದ್ರು ಅಲ್ಲಿ ಇಲ್ಲಿ 4 ಮಂದಿಗೆ ಹೇಳಿದ್ರೇ ಸಮಾಧಾನ ಅಂತ ಇರ್ತದೆ. ಹಾಗೆ ಈ ಕೃತವರ್ಮನಿಗೂ ಕೂಡ ಏನಾದರೂ ಸುದ್ದಿ ಗೊತ್ತಾಯಿತು ಅಂತ ಆದರೆ 10 ಜನಕ್ಕೆ ಹೇಳಿದ್ರೇ ಸಮಾಧಾನ ಅಂತವನು, ಇಲ್ದಿದ್ರೆ ಸಮಾಧಾನ ಇಲ್ಲ. ಹಾಗಾಗಿ ಈ ಕೃತವರ್ಮ ಬೇಕು ಅಂತ ಕೃಷ್ಣ ಏನು ಮಾಡಿದ ತಂತ್ರಗಾರಿಕೆ ನೋಡ್ರಿ. ಒಂದು ಕೃಷ್ಣ ಈ ಕೃತವರ್ಮನ ಕರೆದಂತೆ ಬೇಕು ಅಂತ. ಕೃತವರ್ಮನನ್ನು ಕರೆದು ಅತ್ತೆ ಮಗ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಕರೆದು ಹೇಳಿದ್ನಂತೆ, ಕೃತವರ್ಮನಿಗೆ ಹೇಳಿದ್ನಂತೆ, ನೋಡು ಅಲ್ಲಿ ದೃಪದ ಇದ್ದಾನಲ್ಲ, ದೊಡ್ಡ ರಾಜ, ಅವನು ಭಾರಿ ಹೊಗಳಿದ. ಆ ಮೊದಲು ದೃಪದನ ಬಗ್ಗೆನೇ ಒಂದು 10 ನಿಮಿಷ ಸ್ಪೀಚ್ ಕೊಟ್ಟನಂತೆ. ಅಷ್ಟೆಲ್ಲ ಹೇಳಿ ಅಂಥ ದೊಡ್ಡ ರಾಜ, ಅವನ ಹೆಡೆಮುಡಿಯನ್ನು ಕಟ್ಟಿದವರು ಯಾರು ಅಂದರೆ ಭೀಮಾರ್ಜುನರು ಅಂತಂದ. ಅವ್ರ ತಾಕತ್ತೇನು ಅಂತ ಹೇಳು. ಆವಾಗ ಭೀಮಾರ್ಜುನರ ಬಗ್ಗೆ ಒಂದಷ್ಟು ಹೊಗಳಿದ. ಮತ್ತು ಇಷ್ಟೆಲ್ಲ ಹೇಳಿ ಭೀಮಾರ್ಜುನರನ್ನು ಹೊಗಳಿ ಕೊನೆಗೆ ಒಂದು ಮಾತು ಹೇಳಿದ್ನಂತೆ ಕೃಷ್ಣ. ಏನು ಅಂದರೆ, ಇವ್ರು ಯಾರು ಅಂತ ತಿಳ್ಕೊಂಡಿದ್ದೀನಿ ನೀನು, ನಿಮ್ಮ ಅಣ್ಣಂದರೆ ಇವರೆಲ್ಲ ಅಂತಂದಂತೆ. ಅವನಿಗಿನ್ನೂ ಖುಷಿಯಾಗಿಬಿಡ್ತು ಕೃತವರ್ಮನಿಗೆ. ಖುಷಿಯಾಗಿ ಏನು ಮಾಡಿದ್ನಂತೆ, ಈ ಕೃಷ್ಣ ಕೊನೆಗೆ ಒಂದು ಮಾತು ಹೇಳಿದ್ನಂತೆ,
ಕೃತವರ್ಮನಿಗೆ ಇಷ್ಟೆಲ್ಲ ಆಗಿದೆ ನೋಡು, ಇದು ನಡೆದದ್ದಕ್ಕೆ ನೀನು ನಿನ್ನ ಅಣ್ಣಂದರು ಇಷ್ಟೆಲ್ಲ ಮಾಡಿದ್ದಾರೆ, ಇನ್ನೂ ಸುಮ್ಮ ಕೂತಿದ್ದೆಲ್ಲ, ನನ್ನ ಪರವಾಗಿಯೂ ನಿನ್ನ ಪರವಾಗಿಯೂ ಒಂದು ಸರ್ತಿ ಹೋಗಿ ಆ ಭೀಮ ಅರ್ಜುನ ಇಬ್ಬರಿಗೂ ಕೂಡ ಕೂಡಿಸಿ ಒಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಬೆಂತಟ್ಟಿ ಬಾ ಹೋಗು ಅಂತ ಕಳಿಸಿದ್ನು. ಹೋಗಿ ಬೆಂತಟ್ಟಿ ಬಾ ನೀನು, ಅವರಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಬಾ ಹೋಗು ಅಂತ ಹೇಳಿದ್ನಂತೆ. ಕೃಷ್ಣನ ತಂತ್ರಗಾರಿಕೆ. ಕೃಷ್ಣ ಇಷ್ಟು ಮಾಡಿದ್ನಲ್ಲ, ಸರಿ ಅಂತಂದ. ಸರಿ ಅಂತ ಅಂದ್ಕೊಂಡು ಇವನಿಗೆ ಖುಷಿ ಆಯಿತು. ಹೋದ ನೋಡ್ರಿ. ಹೋಗುವಾಗ ಅಲ್ಲಿ ಅವ್ರ ಎದುರಿಗೆ ಹೋಗಿ ಅಲ್ವ ಹೇಳಬೇಕು, ದಾರಿಯಲ್ಲಿ ಹೋಗುವಾಗೆಲ್ಲ ಕಂಡವರಿಗೆಲ್ಲ ಹೇಳ್ಕೊಂಡು ಹೋದ್ನಂತೆ. ಕಂಡವರಿಗೆಲ್ಲ ಹೇಳಿದ್ನಂತೆ. ಅಲ್ಲಿ ಹೋಗೋದೇ ತಡ ಆಗಿ ಹೋಗ್ತೀವಿ ಇವನಿಗೆ ಅಷ್ಟರ ಮಟ್ಟಿಗೆ. ಅದು ಯಾಕೆ ಸಿಕ್ಕವರಿಗೆಲ್ಲ ಹೇಳ್ತಿದ್ದಂತೆ, ಹಿಂಗಾಯಿತು, ದ್ರುಪದನ ಹೆಡೆಮುಡಿ ಕಟ್ಟಿದ್ದಾರೆ, ಹೆಡೆಮುಡಿ ಹಿಂಗೆ ಮಾಡಿದೆ ಭೀಮಾರ್ಜುನರು ಮಹಾಬಲಿಷ್ಠರು ಇದೇ ಎಲ್ಲ ಕಡೆ ಇದು ಪ್ರಚಾರ ಆಗಿ ಎಲ್ಲಿ ತನಕ ಆಯ್ತಂತೆ. ಮರುದಿವಸ ಪತ್ರಿಕೆಯಲ್ಲಿ ಮೈನ್ ಪೇಜಲ್ಲೇನೆ ಹೆಡ್ಲೈನ್ ಬಂದ್ಬಿಡುತ್ತಂತೆ. ಇದೇ ಹೆಡ್ಲೈನ್ ಬಂದ್ಬಿಡುತ್ತಂತೆ, ಭೀಮಾರ್ಜುನರು ಬಲಾಢ್ಯರು ಅಂತ ಬಂದ್ಬಿಡುತ್ತಂತೆ. ಹೀಗೆ ಧೃತವಾಗಿ ಏನಂತಾರಲ್ಲ, ದ್ರುಪದನನ್ನು ಧೃತವಾಗಿ ಸೆದೆಬಡದಂಥ ಭೀಮಾರ್ಜುನರು ಅಂತ ಹೀಗೆಲ್ಲ ಹೆಡ್ಲೈನ್ಗಳು ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ರಂತೆ ಎಲ್ಲ ಕಡೆ. ಇದು ಹೆಡ್ಲೈನ್ ಬಂದು ಕೂಡಲೇ ಎಲ್ಲರೂ ಪತ್ರಿಕೆ ಓದ್ತಿದ್ದಾರೆ, ಎಲ್ರಿಗೂ ಆಶ್ಚರ್ಯ ಆಯ್ತು ಅಂತ ಅನ್ಸರುತ್ತೆ. ಇವನು ಮಾತ್ರ ಕೃಷ್ಣ ಹೇಳಿದ್ದಾನೆ ಅಂತ ಹೋಗುವಾಗಲೇ ಒಂದು ಮತ್ತೆ ಎಲ್ಲೋ ಹಿಡ್ಕೊಂಡು ಹೋಗೋದು ಬೇಡ ಅಂತ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಒಂದು ಹೂವಿನ ಅಂಗಡಿಯಲ್ಲಿ ಹಾರ ಹಿಡ್ಕೊಂಡೋದು. ಎಲ್ಲೋ ಹಿಡ್ಕೊಂಡ್ಬಿಟ್ರೆ ಒಣಗಿ ಹೋಗಿಬಿಡ್ತದೆ, ಅದಕ್ಕೆ ಫ್ರೆಶ್ ಆಗಿರಲಿ ಅಂತ ಹಾರ ಹಿಡ್ಕೊಂಡು ಹೋಗಿ ಭೀಮ ಅರ್ಜುನ ಇಬ್ಬರನ್ನು ಕೂಡ ಕೂಡಿಸಿ ಸಮ್ಮಾನ್ಯ ಪಾಂಡವಾನ್ ಸೋಪಿ ಶೂರಾನುಜ ಸುತಾಸುತಃ ಅದಕ್ಕೆ ಅವನಿಗೊಂದು ಮಾಲೆ ಹಾಕಿ ಬೆಂತಟ್ಟಿ ಕೃಷ್ಣ ಹೇಳಿದ್ದಾನಪ್ಪ, ಭಾರಿ ದೊಡ್ಡ ಘನಕಾರ್ಯ ಮಾಡಿರಿ ನೀವು ಅಂತ ಅಂದ್ಕೊಂಡು ಸನ್ಮಾನ ಮಾಡಿ ಹೊಗಳಿದ್ನಂತ ಸರ್. ಹೊಗಳಿದ. ಇವು ಬರೋಷ್ಟೊತ್ತಿಗೆ ಆಗಲೇನೆ ಈ ಕೃತವರ್ಮನಿಂದಲೇ ಅವನು ಹಿಂದಿಂದನೇ ಬಂದುಬಿಟ್ಟಿದ್ರಂತೆ ಎಷ್ಟೋ ಮಂದಿ. ಏನು ಇವನು ಅದ್ಭುತ ಏನು ಅಂತ ಭೀಮಾರ್ಜುನರ ನೋಡಲಿಕ್ಕೆ ಅಂತಲೇ ಬಂದಿದ್ದರಂತೆ. ಹೀಗೆ ತತಪ್ರಭೃತಿ ಸಂತ್ಯಜ್ಯ ದೇವಪಕ್ಷ ಜರಾಸುತಂ ಈ ವಿಚಾರ ಪತ್ರಿಕೆಯಲ್ಲಿ ಬಂತಲ್ಲ, ಪತ್ರಿಕೆಯಲ್ಲಿ ಬಂದು ಕೂಡಲೇ ಜಗತ್ತಿನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಯ್ತಂತೆ. ಕೃಷ್ಣನ ತಂತ್ರಗಾರಿಕೆ ಏನು ಮಾಡಿದ ಕೃಷ್ಣನ ಏನಾಗಿತ್ತು ಅಂದರೆ, ಎಷ್ಟೋ ಜನ ಏನಾಗಿದ್ದರು ಅಂದರೆ ಮಹಾಬಲಾಢ್ಯ ಯಾರು ಅಂತಂದರೆ ಜರಾಸಂಧ ಅಂತ. ಜರಾಸಂಧ ಮಹಾಬಲಾಢ್ಯ. ಆದ್ದರಿಂದ ಜರಾಸಂಧನ ಪಕ್ಷದಲ್ಲಿದ್ದರೆ ನಮಗೆ ಧೈರ್ಯ ಇರ್ತದೆ ಅಂತ ಅಂದ್ಕೊಂಡಿದ್ರಂತೆ. ಯಾವಾಗ ಹೆಡ್ಲೈನಲ್ಲಿ ಭೀಮಾರ್ಜುನರ ಬಗ್ಗೆ ಬಂತೋ ಎಷ್ಟೋ ಜನರು ಕೂಡ ಈ ಜರಾಸಂಧನ ಪಕ್ಷವನ್ನು ತೊರೆದು ಎಲ್ಲ ಭೀಮನ ಪಕ್ಷಕ್ಕೆ ಬಂದ್ರಂತೆ. ತತಪ್ರಭೃತಿ ಸಂತ್ಯಜ್ಯ ದೇವಪಕ್ಷ ಜರಾಸುತಂ ಪಾಂಡವಾನ್ ಆಶ್ರಿತಾ ಭೂಪ ಜ್ಞಾತ್ವಾ ಭೀಮಾರ್ಜುನಂ ಬಲಂ ಭೀಮಾರ್ಜುನರ ಬಲವನ್ನು ನೋಡಿ ಇವನು ತೋಳಾಂಡಿ ಏನಿಲ್ಲೇ ಇಲ್ಲ ಇವನು ಅಂತ ಅಂದ್ಕೊಂಡು ಅವನು ಬಿಟ್ರಂತೆ. ಯಾರು ಜರಾಸಂಧನ ಬಿಟ್ರಂತೆ. ಇಷ್ಟು ಬಿಟ್ಟುಕೊಂಡು ಎಲ್ಲರೂ ಕೂಡ ಈ ಕಡೆಗೆ ಬಂದುಬಿಟ್ರಂತೆ. ಎಲ್ಲರೂ ಕೂಡ ಈ ಭೀಮನ ಪಕ್ಷಕ್ಕೆ ಬಂದರು. ಖುಷಿಯಾಗಿಬಿಡ್ತು. ಅದರಲ್ಲೂ ಕೂಡ ಏನು ಅಂದರೆ ಕೆಲವರೆಲ್ಲ ಬಂದದ್ದು ಭಕ್ತಿಯಿಂದ ಏನಲ್ಲ, ಭೀಮನಲ್ಲಿ ಬಲ ಇದೆ, ಜರಾಸಂಧನ್ನು ಹೊಡೆಯುವಂಥ ಬಲ ಇದೆ ಅಂತ ಆ ಒಂದು ಹೆಗ್ಗಳಿಕೆ. ಈಗಲೇ ಒಂದು ಸರ್ತಿ ಏನಾಗಿತ್ತಂತೆ, ಜರಾಸಂಧ ಕುಸಿದು ಹೋಗಿದ್ನಂತ ಒಂದು ಸರ್ತಿ. ಪತ್ರಿಕೆಯಲ್ಲಿ ಈ ಥರ ಬಂದದ್ದನ್ನು ನೋಡಿ ಅವನ ಕಡೆ ಇದ್ದವರೆಲ್ಲ ಈ ಭೀಮನ ಕಡೆಗೆ ಹೋದದ್ದನ್ನು ನೋಡಿ ಒಂದು ಹಂತ ಕುಸಿದು ಬಿಟ್ಟಿದ್ನಂತೆ. ಇದು ಕೃಷ್ಣ ಮಾಡಿದ ತಂತ್ರಗಾರಿಕೆ. ಕೃಷ್ಣನ ವ್ಯಕ್ತಿತ್ವ ನೋಡಿ ಹೇಗಿದೆ ಅಂತ. ಕೃಷ್ಣ ಮಾಡಿದ ತಂತ್ರಗಾರಿಕೆ ಅವನು ಒಂದು ಸರ್ತಿ ಅವರೆಲ್ಲ ಕೆಳಗೆ ಬೀಳುವಂತೆ ಮಾಡಿದ್ನಂತ ಒಂದು ಸರ್ತಿ. ಈ ರೀತಿ ಕೆಳಗೆ ಬೀಳುವಂತೆ ಮಾಡಿ, ಆದರೆ ಇಷ್ಟಾಯ್ತಲ್ಲ, ಎಷ್ಟೋ ಜನ ಭೀಮನ ಕಡೆಗೆ ಸೇರಿದರು. ಆದರೆ ಅಷ್ಟು ಜನ ಸೇರಿದರೂ ಕೂಡ ಕೆಲವರು ಮಾತ್ರ ಜರಾಸಂಧನ ಕಡೆಗೆ ಇದ್ದರಂತೆ. ಕೆಲವರು ಯಾಕೆ ಅಂದರೆ ಮಧ್ವಾಚಾರ್ಯ ಹೇಳ್ತಾರೆ, ಆಸುರಾ ಪೂರ್ವ ಸಂಸ್ಕಾರಾತ್ ಸಂಸ್ಕಾರೋ ಬಲವಾನ್ಯತಃ. ಕೆಲವರಿಗೆ ಸಂಸ್ಕಾರವೇ ಆಗಿರ್ತದಂತೆ. ಕೆಲವರು ಸಂಸ್ಕಾರ ಏನು ಅಂದರೆ ಏನು ಮಾಡಿದರೂ ಕೂಡ ಎಷ್ಟು ಒಳ್ಳೆಯದಾದರೂ ಕೂಡ ಒಳ್ಳೆಯವ್ರ ಕಡೆಗೆ ಹೋಗಬೇಕು ಅಂತ ಮನಸ್ಸೇ ಬರೋದಿಲ್ಲ ಅಂತವ್ರಿಗೆ. ಯಾಕೆಂದ್ರೆ ಅವ್ರ ಸಂಸ್ಕಾರ ಹಾಗೆ. ಎಲ್ಲ ದುರ್ಜನರು, ಅಯೋಗ್ಯರು, ಅಸುರರು, ರಾಕ್ಷಸರು, ಅವರಿಗೆಲ್ಲ ಈ ಸಂಸ್ಕಾರ ಎಲ್ಲಿ ಬರ್ತದೆ ಹೇಳ್ರಿ? ಸಂಸ್ಕಾರ ಇಲ್ಲ. ಒಳ್ಳೆಯವ್ರ ಹತ್ರಕ್ಕೆ ಹೋಗಬೇಕು ಅನ್ನೋ ಸಂಸ್ಕಾರ. ಯಾಕೆಂದರೆ ಕೆಲವರಿಗೆ ಏನಾಗ್ತದೆ, ಕೆಲವರಿಗೆಲ್ಲ ಏನಾಗಿಬಿಡ್ತದಂತೆ ಜೀವನದಲ್ಲಿ ಆಗಬೇಕಾದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಅವ್ರಿಗೊಂದು ಸಂಸ್ಕಾರ ಇರ್ತದೆ, ಯೋಗ್ಯತೆ ಇರ್ತದೊಂದು. ಅದಕ್ಕೋಸ್ಕರ ಅವರಿಗೆಲ್ಲ ಮಧ್ವಾಚಾರ್ಯ ಶಾಸ್ತ್ರವನ್ನು ನೋಡಿದಾಗ, ಅಯ್ಯೋ ಮಧ್ವಾಚಾರ್ಯ ಶಾಸ್ತ್ರ ಅಂದರೆ ನಿಜವಾದ ಮುಕ್ತಿದಾಯಕ ಶಾಸ್ತ್ರ, ಅದು ಮಧ್ವರ ಶಾಸ್ತ್ರ ಅಂತ ಬಂದುಬಿಡ್ತಾರಂತೆ ಎಲ್ಲರೂ ಕೂಡ. ಆದರೆ ಅಂಥ ಮಹಾತ್ಮರೆಲ್ಲ ಬಂದರೂ ಕೂಡ
ಇನ್ನು ಕೆಲವರು ಇರ್ತಾರಂತೆ, ಕೆಲವರೆಲ್ಲರೂ ಕೂಡ ಅವ್ರಿಗೇನಾಗ್ತದಂತೆ, ಏನಾದರೂ ಕೂಡ ನಮ್ಮದೇ ಸರಿ ಅಂತ ಅಂದ್ಕೊಂಡು ಅಲ್ಲೇ ಕೂತಿರ್ತಾರಂತೆ. ಅವ್ರ ಸಂಸ್ಕಾರವೇ ಹಾಗಿರ್ತದೆ ಅಂತ ಹೇಳ್ತಾರೆ. ಏನಾದರೂ ನಮ್ಮದೇ ಸರಿ ಅಂತ ಹೀಗಿರ್ತಾರೆ. ಆದ್ದರಿಂದಾಗಿ ಅದು ಆಸುರಾಹ ಪೂರ್ವ ಸಂಸ್ಕಾರಾತ್ ಸಂಸ್ಕಾರೋ ಬಲವಾನ್ಯತಃ. ಅದರಿಂದಾಗಿ ಅವರ ಸಂಸ್ಕಾರ ಹೀಗಿತ್ತು. ಆದ್ದರಿಂದ ಜರಾಸಂಧನನ್ನು ಬಿಟ್ಟು ಯಾರೂ ಈ ಕಡೆಗೆ ಬರಲಿಲ್ಲ ಅಂತ ಹೇಳ್ತಾರೆ. ಜರಾಸಂಧನ ಬಿಟ್ಟು ಬರಲಿಲ್ಲಂತೆ, ಬರದೆ ಅಲ್ಲೇ ಇದ್ದರು ಅಂತ ಹೇಳ್ತಾರೆ. ದೇವಾಹಿ ಕಾರಣಾದನ್ಯಾನ್ ಆಶ್ರಯಂತೋಪಿ ನಾಂತರಂ ಸ್ನೇಹಂ ತ್ಯಜಂತಿ ದೇವೇಶು ತಥಾನ್ಯೇಷ್ವಪಿ ಚ ಸ್ಫುಟಂ. ಇಷ್ಟೆಲ್ಲ ಆಯ್ತಲ್ಲ. ಇದನ್ನು ನೋಡಿ ಈ ಧೃತರಾಷ್ಟ್ರ ಇದ್ನಲ್ಲ, ಇದೆಲ್ಲ ಕೃಷ್ಣನ ತಂತ್ರಗಾರಿಕೆ. ಧೃತರಾಷ್ಟ್ರನಿಗೇನಾಯಿತು ಅಂದರೆ, ಅವನಿಗೆ ಕಲ್ಯಾವೇಶ ಇತ್ತು, ಅವನಲ್ಲಿ ಭಾಳ ಆಗಿರಲಿಲ್ಲ, ಪುತ್ರ ವ್ಯಾಮೋಹ ತುಂಬ ಬಂದಿರಲಿಲ್ಲ, ಇನ್ನೂ ಕೂಡ ಸ್ವಲ್ಪ ಇತ್ತು ಅವನಿಗೆ. ಆದರೆ ಪೇಪರಲ್ಲಿ ಹಿಂಗೆ ಬಂದಿದೆ, ಎಲ್ಲ ಕಡೆ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅದು ಇದು ಅಂತ ಗೊತ್ತಾದ ಕೂಡಲೇ ಏನು ಮಾಡಿದ್ನಂತೆ, ಧರ್ಮರಾಜನನ್ನೇ ಯುವರಾಜ ಪದವಿಯಲ್ಲಿ ಕೂಡಿಸ್ಬಿಟ್ಟಂತೆ. ಬಂದುಬಿಡು ಮಾರೆ, ನೀನೇ ಕೂತ್ಬಿಡು ಅಂತ ಅಂದ್ಬಿಟ್ನ, ನೀನೇ ಕೂತ್ಬಿಡು ಅಂತ ಅವರನ್ನೇ ಕೂಡಿಸ್ಬಿಟ್ನಂತೆ. ಹೀಗೆ ದೈವತ್ವಾಚ್ಚ ಸ್ವಭಾವೇನ ಜ್ಯೇಷ್ಠತ್ವಾತ್ ಧರ್ಮಜಸ್ಯ ಚ. ಭೀಮ ನಿಜವಾಗಲೂ ಕೂಡ ಹೋರಾಟ ಮಾಡಿದ್ದು, ಎಲ್ಲ ಮಾಡಿದ್ದು, ಹೆಡೆಮುಡಿ ಕಟ್ಟಿದ್ದು ಅವನಿಗೆ ಮಾಡಬೇಕು. ಅದು ಮೊದಲಿಂದ ಏನು ಅಂದರೆ, ಮತ್ತು ಮನೆಯಲ್ಲಿರೋದೆಲ್ಲ ಏನು ಅಂದರೆ ದೊಡ್ಡವರಿಗೇನೆ ಪಟ್ಟ ಅಂತಿದೆ ಅಲ್ವ. ಹಾಗಾಗಿ ಅವರಿಗೆ ಪಟ್ಟ ಕೊಟ್ರಂತೆ. ಹೀಗೆ ಪಟ್ಟವನ್ನು ಕೊಟ್ಟ ನಂತರ ಆಯಿತು, ಭೀಮನಿಗೇನು ಬೇಜಾರಿಲ್ಲ, ಅಂಥದ್ದೆಲ್ಲ ಏನಿರಲಿಲ್ಲ ಅವನಿಗೆ. ಆಯಿತು, ಕೂತ್ಕೊಂಡ್ರು ಅಂತ. ಭೀಮಾರ್ಜುನ ಉಭೌ ಜಿತ್ವ ಸರ್ವದಿಕ್ಷು ಚ ಭೂಪತೀನ್. ಆದರೆ ಇವನನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿ ಇಡೀ ದಿಕ್ಕುಗಳಲ್ಲೂ ಕೂಡ ಭೀಮಾರ್ಜುನರಿಬ್ಬರು ಕೂಡ ಹೋರಾಟವನ್ನು ಮಾಡಿದ್ರಂತೆ, ದೊಡ್ಡ ಹೋರಾಟವನ್ನು. ಇಷ್ಟು ಮಾಡಿಕೊಂಡು ಎಲ್ಲ ಕಪ್ಪ ಕಾಣಿಕೆಗಳನ್ನು ತಂದಿಡ್ತಾ ಇದ್ರಂತೆ ರಾಜ್ಯಕ್ಕೆ. ಇಷ್ಟು ನಡೀತಾ ಇದ್ದರೆ ದುರ್ಯೋಧನನ ಹೊಟ್ಟೆ ಒಳಗೊಂದು ಬೆಂಕಿ ಬಿತ್ತು ನೋಡ್ರಿ, ಅಷ್ಟಿಷ್ಟೆಲ್ಲ ಬಿದ್ದದ್ದು ಬೆಂಕಿ. ನಿಜವಾಗಲೂ ಕೂಡ ಹೊಟ್ಟೆ ಒಳಗೊಂದು ಜಠರಾಗ್ನಿ ಅಂತ ಇರ್ತದಂತೆ. ಆ ಜಠರಾಗ್ನಿ ಜಾಸ್ತಿ ಉರಿತಂತ ಅವನಿಗೆ, ಉರಿದು ಎಲ್ಲಿ ತನಕ ದೇಹವೇ ಸುಟ್ಟು ಹೋಗ್ತದೆ ಅಂತ ಅನಿಸ್ಬಿಡುತ್ತಂತ ಅವನಿಗೆ. ಆ ರೀತಿಯಲ್ಲಿ ಉರಿದೋಯ್ತು ಅಂತ ಹೇಳುತ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಆ ಕಾಲದಲ್ಲಿ ಏನು ಮಾಡಿದ್ನಂತ ಅವನಿಗೊಬ್ಬ ಕಳಿಂಗ ಅಂತ ಒಬ್ಬ ಗುರು ಅವನಿಗೆ. ಕಳಿಂಗ ನೀತಿ ಅಂತ ಹೇಳ್ತಾರೆ. ಕಳಿಂಗ ನೀತಿ ನಮಗೆ ಕೇಳಿದ್ದೀವಿ ನಾವು, ಬೇರೆ ಬೇರೆ ನೀತಿಗಳನ್ನೆಲ್ಲ ಕೇಳಿದ್ದೀವಿ. ವಿದುರ ನೀತಿ ಅಂತ ಒಂದು ನೀತಿ ಶಾಸ್ತ್ರ, ಒಳ್ಳೆಯದನ್ನು ಹೇಳಿದರು ಅಂದರೆ ಅದೆಲ್ಲ ವಿದುರ ನೀತಿ ಅಂತ ಅರ್ಥ, ಒಳ್ಳೆಯದು. ಕೆಟ್ಟದ್ದನ್ನು ಹೇಳಿದರೆ ಅದು ಕಳಿಂಗ ನೀತಿ ಅಂತ ಕರೀತಾರೆ, ಕಳಿಂಗ ನೀತಿ. ಈ ದುರ್ಯೋಧನ ಏನಿದ್ದಾನಲ್ಲ, ಕಳಿಂಗ ನೀತಿಯನ್ನು ಕಲ್ತನಂತೆ ಚೆನ್ನಾಗಿ. ಅವನಿಗೆ ಉಪದೇಶ ಮಾಡಿದ್ರಂತೆ. ಎಂಥ ಉಪದೇಶ ಅಂದರೆ ಅಯೋಗ್ಯಂದು ಹೇಳಲಿಕ್ಕೆ ಬೇಜಾರಾಗ್ತದೆ. ಅವನಿಗೆ ಹೇಳಿದ್ರಂತೆ, ಏನು ಅಂದರೆ ಇದು ಬೇಕು ಅಂತ ಕೃಷ್ಣ ಮಾಡಿಸಿದ್ದು ಅವನಿಗೆ. ಅಂದರೆ ಕೃಷ್ಣ ಈ ತಂತ್ರಗಾರಿಕೆಯನ್ನು ಮಾಡಿದ್ರಿಂದ ಅವನಿಗೆ ಈ ದುರ್ಬುದ್ಧಿ ಹುಟ್ಟಿತು. ಈ ದುರ್ಬುದ್ಧಿಯಿಂದ ಏನು ಮಾಡಿದ, ಕಳಿಂಗ ನೀತಿಯನ್ನು ಪ್ರಚಾರ ಮಾಡಿದ. ಏನು ಅಂದರೆ, ನೋಡಪ್ಪ, ಬ್ರಾಹ್ಮಣರು ಬಂದರು ಅಂತಾದರೆ ಅವರಿಗೆ ಕೂಡಿಸಿಟ್ಟು ನಮಸ್ಕಾರ ಮಾಡಿ ದಕ್ಷಿಣೆ ಕೊಡು, ಅವರಿಗೆಲ್ಲ ನಮಸ್ಕಾರ ಮಾಡು, ದಕ್ಷಿಣೆ ಕೊಡು, ಚೆನ್ನಾಗಿಟ್ಕೋ ಅವ್ರನ್ನ. ಆದರೆ ನೀನು ಮಾತ್ರ ಬ್ರಾಹ್ಮಣರೆಲ್ಲ ವೇದ ಮಂತ್ರ ಹೇಳೋರು, ದೇವರಿದ್ದಾನೆ, ಇದನ್ನು ನಂಬಲಿಕ್ಕೆ ಹೋಗಬೇಡ, ಇದನ್ನು ನಂಬೇಡ. ನಂಬದೇನೆ ಅವ್ರು ಬಂದಾಗ ಪಾದ ತೊಳೆದು ನಮಸ್ಕಾರ ಮಾಡಿ ದಕ್ಷಿಣೆ ಕೊಡೋರಿಗೆ, ದಕ್ಷಿಣೆ ಕೊಟ್ಟು ಕಳಿಸು. ಆದರೆ ದೇವರನ್ನು ಮಾತ್ರ ನಂಬೇಡ. ಇದು ಕಳಿಂಗ ನೀತಿ. ದೇವರಿದ್ದಾನೆ ಅಂತ ಒಪ್ಪಬೇಡ, ಅವರು ಹೇಳೋ ಮಂತ್ರಕ್ಕೆ ಶಕ್ತಿ ಇದೆ ಅಂತ ಒಪ್ಪಬೇಡ. ಅವರು ಹೋಮ ಹವನ ಮಾಡ್ತಾರಲ್ಲ, ಮಾಡಿಸು ಹೋಮ ಹವನ ಮಾಡಿಸು. ಆದರೆ ನೀನು ಮಾತ್ರ ಹೊಗೆ ಕುಡಿಲಿಕ್ಕೆ ಹೋಗಬೇಡ, ನೀವು ಮಾಡ್ಕೋರಿ, ನಾನು ದಕ್ಷಿಣೆ ಕೊಡ್ತೀನಿ ಅಂತ ಅಷ್ಟೇ ಹೇಳು. ಅಷ್ಟೇ, ನನಗೆ ಸಂಬಂಧ ಇಲ್ಲ, ನಿಮ್ಗೆ ಕೊಡ್ತೀನಿ, ಸುಮ್ಮನೆ ತೊಗೊಂಡು ಹೋಗ್ರಿ. ಯಾಕೆ ಅಂದರೆ, ನಿನ್ನ ಆಪತ್ತು ಕಾಲದಲ್ಲಿ ನೀ ದಕ್ಷಿಣೆ ಕೊಟ್ಟಿ ಅಂತಾದರೆ ಎಲ್ಲ ನಿನ್ನ ಪರವಾಗಿ ನಿಲ್ತುಕೊಡ್ತಾರೆ ಅವರೆಲ್ಲ. ಆದರೆ ನೀನು ಮಾತ್ರ ದೇವರನ್ನು ನಂಬೇಡ. ಇದು ಕಳಿಂಗ ನೀತಿ. ಇದು ಒಂದು ಹೇಳಿದ್ದು. ಆಮೇಲೆ ಇಷ್ಟೇ ಅಲ್ಲ, ಇನ್ನೊಂದೇನು ಅಂತ ಹೇಳಿದರೆ, ಎಲ್ಲೂ ಕೂಡ ಜಗತ್ತಿನಲ್ಲಾಗಬೇಕಾದ್ರೆ ಹಿಂದಿನಿಂದ ಧರ್ಮವನ್ನು ವಿರೋಧ ಮಾಡು, ಎದುರುಗಡೆಯಲ್ಲಿ ಧರ್ಮ ವಿರೋಧ ಮಾಡಬೇಡ. ಧರ್ಮವನ್ನು ಹಿಂದಿನಿಂದ ಇನ್ನೊಬ್ಬರಿಗೆ ಪ್ರಚೋದನೆ ಕೊಡು. ಏನು ಅವರೇನೋ ಹೋಮ ಮಾಡ್ತಿದ್ದಾರಂತೆ, ಅವರೇನೋ ಪ್ರವಚನ ಮಾಡಿಸ್ತಿದ್ದಾರಂತೆ, ಇದೆಲ್ಲ ಏನು ಇದೆಯಾ, ಸುಮ್ಮನೆ ಯಾಕೆ ಕೇಳಬೇಕು, ಇದೆಲ್ಲ ಬೇಕಾಗಿಲ್ಲ, ಬಿಡಿಸೋ ಅವ್ರಿಗೆ ಅಂತ ಹಿಂದಿನಿಂದ ಹೇಳು, ಎದುರುಗಡೆ ಮಾತಾಡ್ಲಿಕ್ಕೆ ಹೋಗಬೇಡ. ಹೀಗೆ ಇದನ್ನೆಲ್ಲ ನೀನು ಉಪದೇಶ ಮಾಡು ಅಂತ ಈ ದುರ್ಯೋಧನಿಗೆ ಇಂಥದ್ದನ್ನೆಲ್ಲ ಹೇಳಿಕೊಟ್ರಂತೆ. ಕಳಿಂಗ ನೀತಿ ಅಂತ ಹೇಳ್ತಾರೆ ಇದನ್ನೆಲ್ಲವನ್ನು, ಬಹಳ ವಿಸ್ತಾರವಾಗಿದೆ ಅದು. ಅಂತೂ ಈ ಕಳಿಂಗ ನೀತಿ ಇದಲ್ಲದೆ ನೀತಿ ಇನ್ನೊಂದಿದೆ, ವಿದುರ ನೀತಿ, ಅದು ಬೇರೆ, ಒಳ್ಳೆ ನೀತಿ ಅದು. ಹೀಗೆ ಈ ದುರ್ಯೋಧನಿಗೆ ಹೇಳಿದ್ದು. ದುರ್ಯೋಧನ ಇದರಿಂದ ಹೊಟ್ಟೆ ಉರ್ಕೊಂಡ ಇದನ್ನೆಲ್ಲ ಮಾಡಬೇಕು ಅಂತ ಕಿತಾಪತಿಗಳನ್ನೆಲ್ಲ ಶುರು ಮಾಡಿದ. ಇದು ಬೇಕಿತ್ತು ಕೃಷ್ಣನಿಗೆ, ಇವನಿಂದ ಇದು ನಡಿಬೇಕಿತ್ತು ಅಂತ ಕೃಷ್ಣನಿಗೆ ಅಪೇಕ್ಷೆ ಇತ್ತು. ಹಾಗಾಗಿ ಕೃಷ್ಣನ ಅಪೇಕ್ಷೆಯಂತೆ ಇವನು ದುರ್ಬುದ್ಧಿಯನ್ನು ತೋರಿಸ್ಲಿಕ್ಕೆ ಶುರು ಮಾಡಿದ. ಇವನು ಎಲ್ಲ ಕಡೆಯಲ್ಲೂ ಏನು ಮಾಡಲಿಕ್ಕೆ ಶುರು ಮಾಡಿದ, ಯಾರ್ಯಾರು ದುಷ್ಟರಿದ್ದಾರೋ ಅವ್ರನ್ನೆಲ್ಲ ಒಟ್ಟು ಮಾಡಲಿಕ್ಕೆ ಶುರು ಮಾಡಿದ್ನಂತೆ. ದುಷ್ಟರನ್ನೆಲ್ಲ ಒಟ್ಟು ಮಾಡಿಕೊಂಡು ಏನಾದರೂ ಮಾಡಿ ಈ ಪಾಂಡವರನ್ನ ಎದುರಿಸ್ಬೇಕು ನಾನು ಅಂತ, ಇವ್ರನ್ನ ನಮ್ಮ ರಾಜ್ಯದಿಂದ ಹೊರಗೆ ಹಾಕಬೇಕು ಅನ್ನುವಂಥ ದುರ್ಬುದ್ಧಿ ಬಂತವನಿಗೆ. ಇದೇ ಕೃಷ್ಣನಿಗೆ ಬೇಕಾಗಿತ್ತು.
ಯಾಕೆಂದ್ರೆ ಇವನು ಹೊರಗೆ ಹಾಕಬೇಕು, ಆಗ ಇವರು ಕಾಡಿಗೆ ಹೋಗಬೇಕು, ಆಮೇಲೆ ಅವ್ರಿಗೂ ಯುದ್ಧ ನಡಿಬೇಕು, ಒಂದು ದೊಡ್ಡ ಸಂಗ್ರಾಮ ಆಗಿ ಅದರಲ್ಲಿ ಒಂದು ಜಾಗತಿಕ ಯುದ್ಧ ಅಂತ ನಡೆದು ಹೋಗಿ ಅದರಲ್ಲಿ ಅನೇಕರು ಸಾಯಬೇಕು. ಇದು ಕೃಷ್ಣನ ಉದ್ದೇಶ. ಅವನ ಉದ್ದೇಶ ಈಡೇರೋದಕ್ಕೋಸ್ಕರವಾಗಿ ಭಗವಂತ ಇಷ್ಟೆಲ್ಲ ಮಾಡಿದ. ಇಷ್ಟೆಲ್ಲ ಈ ರೀತಿಯಾಗಿ ಮಾಡಿ ಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡಿಟ್ಟುಬಿಟ್ಟ ಭಗವಂತ. ಇನ್ನು ಮುಂದೆಲ್ಲ ಈ ಕೃಷ್ಣನ ತಂತ್ರಗಾರಿಕೆ ಎನ್ನುವಂಥದ್ದು ರೋಚಕವಾಗಿದೆ. ಕೃಷ್ಣನ ತಂತ್ರಗಾರಿಕೆ ಅದನ್ನೆಲ್ಲ ನಾಳೆ ದಿವಸದಿಂದ ಮತ್ತೆ ಅದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣೆ.